नमः। श्रीमदानन्दतीर्थभगवत्पादाचार्यगुरुभ्यो नमः। जन्माद्यस्य यतोन्मयादितरतरचार्तेषभिघ्नेश्वरात् तेने ब्रह्मरुधायादिकवे मिहन्तीं सूरयः तेजो वारिमृता यथा विनिमयो यद्रक्षसग्रो मृषा धाम्ना स्वेन सदा निरस्तकुहकं दत्तं परं धीमहि सक्तोमिवातिता उना पुनन्त यत्र धीरमनस वाचमक्रयत् अत्र सखा सख्यान् जानते भद्रेशां लक्ष्मीर्मेधादिवाचि नमस्ते प्राणेश प्रणतयुवा यावनिमका नमः स्वामिं रामप्रियतमानुमन् गुरुगुण नमस्तुभ्यं भीमप्रबलतबलकृष्णेष्टभगवन् श्रीनमः श्रीमन्ममद्द प्रदेशसदर्शन्नो जय जय धर्मादिडमोहो विवाग्मिः दुर्जायते प्राज्ञमौलिः सकलवचनतेतो देवता भारतीश तन्मानसे च नमस्तु तात्विका देवा विष्णुभक्तिपरायण धर्ममार्गे प्रेरयन्तो भवन्तः सर्वै वै पूज्याय राघवेन्द्राय सुत्तधर्मरताय च भजतां कल्पवृक्षाय नमितान् कामधेनवे तपो विद्या विरक्तादिसद्गुणोगाकराहनं वादिराजं गुरुं वन्दे हयग्रीवोपदाशं दत्ता विघ्नकराब्जोत्मा पञ्चाशतवर्षपूजकान् सत्यप्रमोदतीर्थार्यं नौमिन्यासुधारतान् समस्तगुरुभ्यो नमः। हरि ओं हरि ओं हरि ओं। ನಿನ್ನೆ ಮೊನ್ನೆ ದಿವಸಗಳಲ್ಲಿ ಪರಮಾತ್ಮ ಗರುಡನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪರಮಾತ್ಮನಿಗೆ ನೀನು ಉದ್ಧಾರ ಆಗಬೇಕಪ್ಪ ಅಂತ ಅಷ್ಟು ಪ್ರೀತಿ ಮಾಡ್ತಾನೆ ನಮ್ಮನ್ನು. ದೇವರು ನಮಗೆ ಎಂದೂ ಕೆಟ್ಟದ್ದನ್ನು ಮಾಡುವುದಿಲ್ಲ, ಮಾಡಲಿಕ್ಕೆ ಬಯಸುವುದೂ ಇಲ್ಲ. ಹಾಗೆ ಕೆಟ್ಟದ್ದಾಗ್ತದೆ, ತೊಂದರೆಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ ಅಂತ ಏನಾದರೂ ಅಂದ್ಕೊಂಡಿದ್ದರೆ ನಾವು ಅನೇಕ ತಪ್ಪುಗಳನ್ನು ತಿಳಿದಾರ್ಥ ಮಾಡಿರ್ತೀವಿ. ತಿಳಿದು ಮಾಡಿದ ತಪ್ಪುಗಳಿಗೆ, ತಿಳಿಲಾರ್ದ ಮಾಡಿದ ತಪ್ಪುಗಳಿಗೆ ಆ ಸರಿದಾರಿ ತರತಕ್ಕಂಥ ಉದ್ದೇಶಕ್ಕೋಸ್ಕರವಾಗಿ ನಮ್ಮನ್ನು ಯಾವುದೋ ಒಂದು ಕಷ್ಟವನ್ನು ಕೊಟ್ಟು ಅಲ್ಲಿ ಹೀಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಅಥವಾ ಇಂಥ ಪೂಜೆ ಮಾಡಿಸ್ಬೇಕು, ಇಂಥ ನಮಸ್ಕಾರ ಮಾಡಬೇಕು, ಆವಾಗ ದೇವರ ನೆನಪು ಮಾಡ್ಕೋಬೇಕು, ದೇವರ ಸ್ಮರಣೆ ಬರಬೇಕು ಅಂಥ ಉದ್ದೇಶಕ್ಕೋಸ್ಕರವಾಗಿ ದೇವರು ಕಷ್ಟವನ್ನು ಕೊಟ್ಟಿರ್ತಾನೆ. ಅದು ನಮ್ಮ ಕರ್ಮಗಳಿಂದ. ದೇವರು ನಮಗೆ ಕಷ್ಟ ಕೊಡಬೇಕು ಅಂತ ಬಯಸುವುದಿಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ಇಷ್ಟೆಲ್ಲ ಇಹದಲ್ಲಿ ಪರದಲ್ಲಿ, ಈ ಲೋಕದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಪರಲೋಕದಲ್ಲಿ ಕೂಡ ಯಮಲೋಕಕ್ಕೆ ಹೋಗ್ತಕ್ಕಂಥ ಕಾಲದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ದುಃಖ ಪಡ್ತಾ ಘೋರ ನರಕವಾಗಿರ್ತಕ್ಕಂಥ ವೈತರಣ ದಂಡೆ ಬಂದು ಅಲ್ಲಿ ಬಿದ್ದು ಪಾಪಿಗಳು ಅನೇಕ ಕಷ್ಟಗಳನ್ನು ಅನುಭವಿಸಿ ಮತ್ತೆ ಮುಂದೆ ಹಾಗೆ ಪ್ರಾಯಶ್ಚಿತ್ತ ಪಡ್ತಾ ಅನೇಕ ಯೋನಿಗಳಲ್ಲಿ ಜನನ ಮರಣಗಳನ್ನು ಮಾಡ್ತಾ ಮತ್ತೆ ಮಾನವ ಜನ್ಮವನ್ನು ಪರಮಾತ್ಮ ಕೊಡ್ತಾನೆ. ಎಷ್ಟು ಬಾರಿ ನಮ್ಮನ್ನು ಪ್ರಯತ್ನ ಮಾಡಿ ಉದ್ಧಾರ ಮಾಡಬೇಕು ಅಂತ ಮನುಷ್ಯ ಜನ್ಮ ಕೊಟ್ಟೇ ಕೊಡ್ತಾನೆ. ಆದರೆ ನಾವು ಮತ್ತೆ ಅದೇ ರೀತಿಯಾಗಿ ಬದುಕಿ ಬಾಳಿ ಮತ್ತೆ ಅವೇ ತಪ್ಪುಗಳನ್ನು ಮಾಡಿ ಮತ್ತೆ ಮೆಟ್ಟಲನ್ನು ಹತ್ತಲಾರದಂತೆ ಮೆಟ್ಟಲನ್ನು ಎಳೆದು ಆ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ. ಎಷ್ಟು ಚಿಂತೆಗಳು, ಎಷ್ಟು ಆಸೆಗಳು, ಎಷ್ಟು ಮನೋಧೈರ್ಯವನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು, ಮತ್ತೊಬ್ಬರನ್ನ ಹೀಯಾಳಿಸ್ತಕ್ಕಂಥದ್ದು, ಇಂಥವ್ರಿಗೆ ಕಷ್ಟ ಕೊಡ್ತಕ್ಕಂಥ ಇವೆಲ್ಲ ನಾವು ಮಾಡಿ ಮೋಹಮಯ ಜಾಲ ಅಂತ. ಗರ್ಭದಿಂದ ಇರುವಾಗಲೇ ಕೂಡ ಪರಮಾತ್ಮ ಜ್ಞಾನ ಕೊಡ್ತಾನಂತೆ. ಖುಷಿ ಹಿಂದೆ ಏನಾಗಿದ್ದಿ, ಮುಂದೆ ಏನಾಗ್ತಿದ್ದಿ ಅಂತ ಎಲ್ಲ ಜ್ಞಾನ ಕೊಟ್ಟಾಗ ಆ ಕೂಸಂತದೆ. ಪರಮಾತ್ಮ ಹಾಗೆ ನನ್ನ ಭೂಮಿ ಕಳಿಸ್ಬೇಡ ಅಂತ ಹೇಳ್ತಾನೆ. ಕೂಸು ಜ್ಞಾನ ಕೊಟ್ಟಾಗ ಹಿಂದೆ ಏನಾಗಿದ್ದಿ, ಎಷ್ಟು ಕಷ್ಟ ಅನುಭವಿಸಿದಿ, ಮುಂದೆ ಎಲ್ಲಿ ಹುಟ್ಟುತ್ತಿದ್ದಿ, ಏನು ಅನುಭವಿಸಿದೆ ಅಂತಕ್ಕಂಥ ಎಲ್ಲ ಸವಿಸ್ತಾರವಾಗಿ ಆ ಕೂಸಿಗೆ ಜ್ಞಾನವನ್ನು ಕೊಡ್ತಾನೆ. ಇಷ್ಟೆಲ್ಲ ಜ್ಞಾನ ಕೊಟ್ಟಾಗ ಮುಂದೆ ಇಂಥದ್ದು ಕೆಟ್ಟದ್ದಿದೆ ಅಂತಿದ್ರೆ ಯಾರಾದರೂ ಹೋಗ್ಲಿಕ್ಕೆ ಸಾಧ್ಯ ಮಾಡಲಿಕ್ಕೆ ಒಲ್ಲೆ ಅಂತ. ಹಾಗೆ ಈ ಜ್ಞಾನವನ್ನು ಕೊಟ್ಟಾಗ ಹಾಗೆ ಕೂಸಂತದೆ. ಹಾಗಾದ್ರೆ ಪರಮಾತ್ಮ ಈ ಮತ್ತೆ ನಾನು ಕಷ್ಟ ಅನುಭವಿಸ್ಬೇಕಲ್ಲ, ಕಳಿಸ್ಬೇಡ, ನನ್ನ ಭೂಮಿಗೆ ಕಳಿಸ್ಬೇಡ ಅಂತ ಓದುತ್ತದೆ. ಹೇಳಿದಾಗ ಪರಮಾತ್ಮ ಅಂತಾನೆ, ನೀನು ಮನುಷ್ಯ ಜನ್ಮ ಬರದ ಹೊರತು ನಿನಗೆ ಸದ್ಗತಿ ಇಲ್ಲ, ಮೋಕ್ಷವಿಲ್ಲ. ಅದಕ್ಕೋಸ್ಕರವಾಗಿ ನೀನು ಮಾನವ ಜನ್ಮವನ್ನು ಪಡಿಲೇಬೇಕು ಅಂತ ಸೂತಿ ಮಾರುತಿನನ್ನ ನಮ್ಮನಲ್ಲಿ ಗರ್ಭದಿಂದ ಹೊರಗೆ ನೂಕ್ತಾನೆ. ನೂಕಿದಾಗ ಒಂದು ಕ್ಷಣ ಶಬ್ದ ಮಾಡದಂತೆ ಇದ್ದಾಗ ಡಾಕ್ಟರ್ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಅಳಿಯಾಡಿಸಿದಾಗ ಹೋ ಅಂತ ಅಳಲಿಕ್ಕೆ ಶುರು ಮಾಡ್ತದೆ. ಯಾಕಂದ್ರೆ ಮತ್ತೆ ಭೂಮಿಗೆ ಬಂದ್ನೋ ಅಂತ ಅಳಿ ಪ್ರಾರಂಭ ಮಾಡ್ತದೆ.
ಹಿಂದಿರತಕ್ಕಂಥ ಗರ್ಭದಲ್ಲಿರ್ತಕ್ಕಂಥ ಜ್ಞಾನವನ್ನು ಪರಮಾತ್ಮ ಕಸ್ಕೊಂಡು ಬಿಟ್ಟಿರ್ತಾನೆ. ಭೂಮಿಗೆ ಬಂದ್ವಿ ಅಂದರೆ ಇಲ್ಲಿದ ಪಂಚಭೂತಾತ್ಮಕ ಇರತಕ್ಕಂಥದ್ದನ್ನು ಪಡೆದಾಗ ಆ ಹಿಂದಿಂದು ಮರೀತದೆ, ಮುಂದಿಂದು ಮರೀತದೆ, ಮುಂದೆ ಏನು ಮಾಡ್ತೀವಿ ಅಂತ ಗೊತ್ತೇ ಇರೋದಿಲ್ಲ. ಬಾಲ್ಯಾವಸ್ಥೆ ಅಂತ ಶುರುವಾಗಿ, ಬಾಲ್ಯಾವಸ್ಥೆ ಅಂತ ತಿಳಿದಾಗ ಹೆಣ್ಣು ಹುಡ್ತು ಗಂಡು ಹುಡ್ತು ಅಂತ ನಾವು ಚಿಂತನೆ ಮಾಡ್ತಾ ಇದ್ವಿ. ಕೆಲವರು ಹೆಣ್ಣು ಹುಡ್ತು ಅಂತ ಜಲೇಬಿ ಹಂಚ್ತಾರೆ, ಗಂಡು ಹುಡ್ತು ಅಂತ ಪೇಡೆ ಹಂಚ್ತಾರೆ. ಹೀಗೆ ನಮ್ಮ ವಿಶೇಷವಾಗಿ ಸಂತೋಷದಲ್ಲಿ ನಾವು ತೇಲಾಡ್ತಾ ಇರ್ತೀವಿ. ಅದು ಭೂಮಿಗೆ ಯಾಕರ ಬನ್ಯೋ ಅಂತ ಅದು ದುಃಖ ಪಡ್ತಾ ಇದೆ. ಹೀಗೆ ವ್ಯವಸ್ಥೆಗಳು ಪರಮಾತ್ಮ ಮಾಡ್ತಾನೆ. ಹೀಗೆ ಭೂಮಿಗೆ ಬಂದಾಗ 50 ವರ್ಷ ಅಂತ ಹೇಳಿದ್ರೆ 50 ವರ್ಷದಲ್ಲಿ 50 ವರ್ಷ ವಿದ್ಯೆಯಲ್ಲಿ ಕಳೆದು ಹೋಗ್ತದೆ. ಬಾಲ್ಯಾವಸ್ಥೆ ಶುರುವಾಗ್ತದೆ. ಏನು ಗೊತ್ತಾ, ದೇವರ ಬಗ್ಗೆ ಚಿಂತನೆ ಇರುವುದಿಲ್ಲ, ಗೊತ್ತೇ ಇರುವುದಿಲ್ಲ. ತಾಯಿ ಹೇಳಬೇಕು, ಇವರು ದೇವರು ನಮಸ್ಕಾರ ಮಾಡು ಅಂತ ಹೇಳಿದಾಗ ನಮಸ್ಕಾರ ಮಾಡ್ತಾನೆ. ಇವ್ರು ನೀನು ತಂದೆ ನಮಸ್ಕಾರ ಮಾಡು ಅಂತ ನಮಸ್ಕಾರ ಮಾಡ್ತಾನೆ. ತಾಯಿ ಅಜ್ಜಿ ಅಂತಂತಾರೆ, ಒಂದು ಮುತ್ತಜ್ಜ ಅಂತಾರೆ. ಯಾರಿಗೆ ಹೇಳಿದಾಗ ಬಗ್ಗೆ ನಮಸ್ಕಾರ ಮಾಡ್ತಾನೆ ವಿನಃ ತನಗೇ ತಿಳಿದು ಮಾಡಲಿಕ್ಕೆ ಶಕ್ತಿ ಇರುವುದಿಲ್ಲ, ಅಷ್ಟು ಬುದ್ಧಿನೂ ಇರುವುದಿಲ್ಲ. ಹಾಗಾಗಿ ಇಷ್ಟೆಲ್ಲ ಸಣ್ಣ ಬಾಲ್ಯಾವಸ್ಥೆಯಲ್ಲಿ ಅನೇಕ ಕಷ್ಟಗಳು ಆಗ್ತವೆ. ಏನೋ ಸಮಸ್ಯೆಯಾಗಿ ಹೊಟ್ಟೆ ಕಡೋದಳ್ತಾ ಇರಬೇಕಾರೆ ನಾವೇನೋ ವಿಪರೀತ ಮಾಡ್ಕೋತೀವಿ. ಹಸಿವೆ ಆಗಿದೇನೋ ಅಂತ ಹಾಲು ಕುಡಿಸ್ತೀವಿ, ಅಥವಾ ಹಸಿವೆ ಆದಾಗ ಏನೋ ಆಗಿದೆ ಅಂತ ಮತ್ತೊಂದು ಔಷಧವನ್ನು ಕುಡಿಸ್ತೀವಿ. ಹೀಗೆ ಬಾಲ್ಯಾವಸ್ಥೆಯಲ್ಲಿ ಬಾಯಿ ಇರದೇ ಇರತಕ್ಕಂಥದ್ರಿಂದ ಅನೇಕ ಕಷ್ಟಗಳಾಗ್ತವೆ. ಯಾಕಂದ್ರೆ ಕೂಸು ಹೇಳಿಕ್ಕೆ ಬಾಯಿ ಇರುವುದಿಲ್ಲ, ಇಂಥದ್ದು ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ತಿಳಿದುಕೊಳ್ತಕ್ಕಂಥ ಶಕ್ತಿ ನಮಗಿಲ್ಲ. ಕೂಸಿಗೆ ಏನಾಗಿದೆ ಅಂತ ತಿಳ್ಕೊಳ್ತಕ್ಕಂಥ ಶಕ್ತಿ ನಮಗಿಲ್ಲ. ಹೀಗಾಗಿ ಬಾಲ್ಯಾವಸ್ಥೆಯಲ್ಲಿ ಎಷ್ಟೋ ದಿವಸ ಹಿಂಗೆ ಕಳೆದು 10, 12 ವರ್ಷ ಕಳೆದು ಹೋಗ್ತದೆ. ಈಗ ಯಮನಾವಸ್ಥೆ ಬರ್ತದೆ. ಯಮನಾವಸ್ಥೆ ಕಾಮಕ್ರೋಧಕ್ಕೆ ಬೆಳೀತಾ ಇವೆ. ಹೀಗಾಗಿ ಮತ್ತೆ ಜೀವನದಲ್ಲಿ ಸಂಸಾರದಲ್ಲಿ ಬಿದ್ದು ಬಿಡ್ತೀವಿ. ಸಂಸಾರದಲ್ಲಿ ಈ ಸಂಸಾರಕ್ಕೋಸ್ಕರವಾಗಿ ಅನೇಕ ರೀತಿಯಾಗಿ ಕಷ್ಟಪಡ್ತಾ ಇದ್ದೀವಿ. ಬೆಳಗ್ಗೆ ಹೇಳ್ತೀವಿ, 6ಕ್ಕೆ ಕೇಳ್ತೀವಿ, 5ಕ್ಕೆ ಕೇಳ್ತೀವಿ, ಎಲ್ಲೋ ಹೋಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಸುಸ್ತಾಗಿ ಮನೆಗೆ ಬರ್ತೀವಿ. ಮತ್ತೆ ಇದರಲ್ಲೇ ಜೀವನವನ್ನು ಕಳೆದು ಹೋಗ್ತೀವಿ. ದೇವರಿದ್ದಾನೆ, ದೇವರಿಗೆ ನಮಸ್ಕಾರ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂತ ಇಲ್ಲೇ ಇಲ್ಲ. ಸಂಸಾರದಲ್ಲಿ ಸಂಸಾರಕ್ಕೋಸ್ಕರವೇ ದೇಹ ತೆಯ್ತಾನೆ ಇರ್ತಾರೆ. ಹೀಗೆ ಸಂಸಾರದಲ್ಲಿ ಈ ರೀತಿಯಾಗಿ ಜನ್ಮ ಕಳೆದು ಆಯುಷ್ಯ ಕಳೀತಾ ಹೋಗ್ತಾ ಇದೆ. ಪ್ರತಿ ಕ್ಷಣವೂ ಕೂಡ ಹಾಗಾಗಿ ಆಯುಷ್ಯ ಸೋರಿ ಹೋಗ್ತಾ ಇದೆ. ಅದು ನಮಗೆ ವಿಚಾರ ಬರುವುದಿಲ್ಲ. ಮುಂದೆ ಮಾಡಬೇಕು, ಮುಂದೆ ಸುಖವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಸುಖಕ್ಕೋಸ್ಕರವಾಗಿ ಹೋರಾಡಬೇಕು ಅಂತ ಈ ಚಿಂತೆಗಳು ನಮಗೆ ಬರುವುದಿಲ್ಲ. ಲೌಕಿಕವಾಗಿರ್ತಕ್ಕಂಥ ಚಿಂತೆಗಳನ್ನು ಮಾಡಿ ಹೊಟ್ಟೆಗೋಸ್ಕರವಾಗಿ ಇಂಥ ತಿನ್ನಬೇಕು, ಉಡಬೇಕು, ಇದರಲ್ಲೇ ಜೀವನವನ್ನು ವ್ಯರ್ಥವಾಗಿ ನಾವು ಕಳ್ಕೊಂಡು ಬಿಡ್ತಾ ಇದ್ದೀವಿ. ಈಗ ಹೋಗ್ಬಿಡ್ತದೆ. ಸಂಸಾರದಲ್ಲಿ ಬಿದ್ದು ಬಿಡ್ತೀವಿ. ಹಿಂಗನ್ನೋದ್ರಿಗೆ ವಯಸ್ಸಾಗ್ತದೆ, ಕಣ್ಣು ಬಿದ್ದು ಹೋಗ್ತದೆ, ಕಾಲು ಬಿದ್ದು ಹೋಗ್ತವೆ, ಕೈ ಬಿದ್ದು ಹೋಗ್ತವೆ. ಅಷ್ಟಾದರೂ ಕೂಡ ದೇವರ ಧ್ಯಾನ ಮಾಡಬೇಕು ಅಂತ ನಮಗೆ ಬರುವುದಿಲ್ಲ. ಬೇರೆ ಏನೇನೋ ವಿಚಾರ ಮಾಡ್ತೇವೆ ನಾ. ದೇವರ ಧ್ಯಾನ ಮಾಡಬೇಕು, ನನಗೆ ಆಯುಸ್ಸಾಯಿತು, ಇನ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ನೇನು ಭಾಳ ದಿವಸ ಬದುಕುವುದಿಲ್ಲ ಅಂತ ನಾವು ತಲೆಯಲ್ಲಿ ಬಂದು ದೇವರ ಧ್ಯಾನವನ್ನು ಮಾಡ್ತಾ ಇದ್ದರೆ, ಸ್ತೋತ್ರ ಮಾಡ್ತಾ ಇದ್ದರೆ ಮುಂದೆ ಖಂಡಿತವಾಗಿಯೂ ದೇವರು ನಮಗೆ ಸದ್ಗತಿಯನ್ನು ಕೊಟ್ಟೇ ಕೊಡ್ತಾನೆ. ಇದರಲ್ಲಿ ಅಸಂಶಯ ಪಡೆದಕ್ಕಂಥದ್ದಿಲ್ಲೇ ಇಲ್ಲ. ದೇವರ ಮೇಲೆ ವಿಶ್ವಾಸ ಇಟ್ಟು ದೇವರ ಧ್ಯಾನ, ಸ್ತೋತ್ರ, ಜಪ, ತಪಸ್ಸು ಮಾಡಿದರೆ ಖಂಡಿತವಾಗಿಯೂ ನಮಗೆ ಸದ್ಗತಿಯನ್ನು ಕೊಟ್ಟೇ ಕೊಡ್ತಾನೆ ಆ ಜೀವಕ್ಕೆ, ಆತ್ಮಕ್ಕೆ. ಹಾಗಾಗಿ ಈ ರೀತಿಯಾಗಿ ನಾವು ಬದುಕನ್ನು ಸಾಗಿಸಬೇಕು, ಬದುಕಬೇಕು ಅಂತ ದೇವರ ಅನೇಕ ಪ್ರಶ್ನೆಗಳನ್ನು ಗರುಡ ಕೇಳಿದಾಗ ಎಲ್ಲ ಉತ್ತರವನ್ನು ಪರಮಾತ್ಮ ಹೇಳ್ತಾ ಹೋಗ್ತಾ ಇದ್ದಾರೆ. ಮಕ್ಕಳಿಲ್ಲದವರು ಏನು ಮಾಡಬೇಕು? ಸೂತಕ ವಯಸ್ಸು ಅವರೇ ಒಂದರ ಗೋತ್ರದಲ್ಲಿ 10 ದಿವಸ ಸೂತಕ ಮಾಡಬೇಕು. ಅದರಲ್ಲಿ 3 ಪೀಳಿಗೆಗಳವರೆಗೆ ಬೇರೆ ಸೂತಕ, 7 ದಿವಸ ಸೂತಕ, 8ನೇ ಪೀಳಿಗೆಯವರಿಗೆ 2 ದಿವಸ ಸೂತಕ, 10 ದಿವಸ ಮತ್ತು 10 ದಿವಸ ತಲೆಮಾರಿನವರಿಗೆ 1 ದಿವಸ ಸೂತಕ. ವರ್ಷದಲ್ಲಿ ತಿಳಿದರೆ 1 ದಿವಸ ಸೂತಕ ಮಾಡಬೇಕು. ಅಥವಾ 10 ದಿವಸದಲ್ಲಿ ಎಷ್ಟು ದಿವಸ ತಿಳಿದಿದೆಯೋ 10 ದಿವಸ 8 ದಿವಸದಲ್ಲಿ ಏನು ತಿಳಿತು 2 ದಿವಸ ಸೂತಕ ಮಾಡಬೇಕು. ಈಗ ಸೋದರ ಮಾವನಿಗೆ 1.5 ವರ್ಷ 1.5 ದಿವಸ, ಆಮೇಲೆ ಸೋದರತ್ತೆಗೆ 1.5 ದಿವಸ, ಮಾವಸಿಗೆ 1.5 ದಿವಸ, ಹೀಗೆಲ್ಲ ಸೂತಕಗಳನ್ನು ಹೇಳ್ತಾ ಇದ್ದಾನೆ. ಈ ಸೂತಕವನ್ನು ಯಾಕಂದ್ರೆ ನಾವು ಬಂಧು ಅಂತ ಕರಿತೀವಿ, ಬಂಧುತ್ರಯರು ಅಂತ ಕರೀತಾರೆ. ಇವೆಲ್ಲ ಬಂಧುರು ಅಂತ. ಸೋದರ ಮಾವ, ಸೋದರತ್ತೆ, ಮಾವಸಿ, ಆಮೇಲೆ ಹೆಣ್ಣು ಕೊಟ್ಟ ಮಾವ, ಇವರೆಲ್ಲರಿಗೂ ಕೂಡ ಹೆಣ್ಣು ಕೊಟ್ಟ ಮಾವ, ಅಳಿಯನಿಗೆ ಮಗಳಿಗೆ 3 ದಿವಸ ಸೂತಕ, ಎಲ್ಲ ಸೂತಕದ ಬಗ್ಗೆ ತಿಳಿಸ್ಕೊಡ್ತಾನೆ. ಸೂತಕವನ್ನು ಅವ್ರು ಪ್ರೀತ್ಯರ್ಥವಾಗಿ ಮಾಡಬೇಕು. ಋಣಾನುಬಂಧ ಇರ್ತದೆ ನಮಗೆ. ಅವರಿಗೆ ಹೆಣ್ಣು ಕೊಟ್ಟಿರ್ತಾರಲ್ಲ, ಆ ಋಣ ನಮ್ಮ ಮೇಲೆ ಇರ್ತದೆ. ಹಾಗಾಗಿ 3 ದಿವಸವನ್ನು ಮಾಡಬೇಕು. ಸೋದರ ಮಾವ ಅಂದರೆ ಒಂದು ರೀತಿ ತಾಯಿ, ಅಣ್ಣ, ತಮ್ಮ, ಅವರು ನಮಗೆ ಬೇಕಾದಷ್ಟೆಲ್ಲ ಉಪಕಾರ ಮಾಡಿರ್ತಾರೆ. ಅವ್ರನ್ನ ವಿಶೇಷವಾಗಿ ಅವರ ಪ್ರೀತ್ಯರ್ಥವಾಗಿ 1.5 ದಿವಸ ಮಾಡಬೇಕು. ಸೋದರತ್ತೆ ಒಂದು ರೀತಿಯಿಂದ ಉಪಕಾರ ಮಾಡಿರ್ತಾಳೆ, ಅವ್ರು 1.5 ದಿವಸ ಸೂತಕ ಮಾಡಬೇಕು. ಇವರು ಬಂಧುಗಳು ಅಂತ ನಾವು ಕರಿತೀವಿ.
ಇವೆಲ್ಲ ಪಕ್ಷ ಮಾಸದಲ್ಲಿ ಪಿಂಡದಾನಗಳನ್ನು ಮಾಡ್ತೀವಿ ನಾವು. ಕಕ್ಕದರಿಗೆ ಕೊಡ್ತೀವಿ. ಯಾಕಂದ್ರೆ ಯಾಕೆ ಪಕ್ಷ ಮಾಸದಲ್ಲಿ ಎಲ್ಲರಿಗೂ ಪಿಂಡ ಕೊಡೋ ಉದ್ದೇಶ ಅಂತಿದ್ರೆ, ಯಾರು ಅವರ ಕುಲದಲ್ಲಿ ಯಾರು ಪಿತೃಪಕ್ಷವನ್ನ ಮಾಡಿಲ್ಲವೋ, ಏನೋ ಒಂದೊಂದ್ಸಲ ಮಕ್ಕಳು ಇರೋದಿಲ್ಲ, ಅವ್ರು ಮಾಡ್ಲಿಕ್ಕೆ ಆಗಿರೋದಿಲ್ಲ, ಯಾರ್ಯಾರು ಮಾಡೋದಿಲ್ಲ, ದೋಷನೂ ಕೂಡ ನಮಗೆ ಬರಬಾರದು ಅಂತ ನಾವು ಒಂದು ಪಿಂಡವನ್ನು ಎಲ್ಲರಿಗೂ ನಮ್ಮ ತಂದೆ ಕೊಡ್ತಾ ಇರ್ತೇವೆ, ತಾಯಿ ಕೊಡ್ತಾ ಇರ್ತೇವೆ, ಏನು ಅವ್ರಿಗೊಂದು ಪಿಂಡ ಕೊಡೋಣ ಅಂತ ಕೊಡಬೇಕು. ಹಾಗಾಗಿ ಪಿತೃವ್ಯ ಅಂತ ಕರೀತಾರೆ, ಕಕ್ಕಂದ್ರಿಗೆ ಪಿತೃವ್ಯ ಅಂತ ಕರೀತಾರೆ. ಆಮೇಲೆ ಸೋದರತ್ತೆಗೆ ಪಿತೃಶಶಾರ ಅಂತ ಕರೀತಾರೆ, ಸೋದರ ಮಾವನಿಗೆ ಮಾತುಲ ಅಂತ ಕರೀತಾರೆ, ಹೆಣ್ಣುಪಟ್ಟು ಮಾವನಿಗೆ ಶಶೂರ ಅಂತ ಕರೀತಾರೆ. ಇವೆಲ್ಲ ಸಂಸ್ಕೃತ ಮಂತ್ರಗಳು. ಇವರಿಗೆ ಪಿಂಡದಾನ ಮಾಡೋದ್ರಿಂದ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಪಿತೃ ನಮಗೆ ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾರಪ್ಪ, ನಮಗೆಲ್ಲ ದಾರಿ ತೋರಿಸಿದ ಬಂದೆ ಒಳ್ಳೆ ಅಂಥೇಳಿ ಅವರು ಕೂಡ ನಮಗೆ ಬೇರೆ ಬೇರೆ ರೀತಿಯಿಂದ ನಮಗೆ ಅನುಗ್ರಹ ಮಾಡ್ತಾ ಹೋಗ್ತಾರೆ. ಇನ್ನು ಕೊನೆಗೆ ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಾನೆ ಗರುಡ. ಎಲ್ಲ ಸವಿಸ್ತಾರವಾಗಿ ನಾನು ತಿಳ್ಕೊಂಡಿದ್ದೇನೆ ಪರಮಾತ್ಮ, ಎಲ್ಲ ಜ್ಞಾನ ನನಗೆ ಬಂದಿದೆ, ಎಲ್ಲವೂ ಮನುಷ್ಯರ ಬಗ್ಗೆ ಇರತಕ್ಕಂಥ ಎಲ್ಲ ವಿಷಯಗಳನ್ನು ನೀನು ಅತ್ಯಂತ ನಾನು ಕೇಳಿತಕ್ಕಂಥ ಪ್ರಶ್ನೆ ಉತ್ತರವಾಗಿ ಹೇಳಿದ್ದೀಯಾ. ಕೊನೆಗೆ ನನಗೆ ಮೋಕ್ಷ ಧರ್ಮವನ್ನು ತಿಳಿಸ್ರಿ. ಮೋಕ್ಷ ಎಲ್ಲಿದೆ, ಹೇಗಿದೆ, ಹೇಗೆ ದೊರಕ್ತದೆ, ಆ ಮೋಕ್ಷವನ್ನು ಪಡಲಿಕ್ಕೋಸ್ಕರ ನಾನು ಏನು ಮಾಡಬೇಕು, ಹೇಗಿರಬೇಕು ಅದನ್ನು ತಿಳಿಸ್ರಿ ಅಂತ ಒಂದೇ ವಿನಯದಿಂದ ಪ್ರಾರ್ಥನೆ ಮಾಡಿದಾಗ ಗರುಡ ಹೇಳ್ತಾನೆ, ಶ್ರುತಾ ಮಯಾದಯ ಸುಂದೋ ರುಜ್ಜಾನ ದೇವ ಸಂಸ್ಕೃತಿ ಅದನಾ ಶ್ರೋತ್ರಮಿಚ್ಛಾಮಿ ಮೋಕ್ಷಪಾಯಂ ಸನಾತನಂ. ನನಗೆ ಮುಂದೆ ಜನನ ಮರಳ ಇರತಕ್ಕಂಥ ಮೋಕ್ಷ ಬೇಕಾಗಿದೆ, ಮೋಕ್ಷಕ್ಕೆ ನಾನು ಏನು ಮಾಡಿದರೆ ಮೋಕ್ಷ ದೊರಕ್ತದೆ ಅನ್ಕೊಡ್ತೀಯಪ್ಪ, ಅದನ್ನು ನನಗೆ ಹೇಳು ಅಂತ ಪ್ರಶ್ನೆ ಮಾಡಿದಾಗ ಪರಮಾತ್ಮ ಹೇಳ್ತಾ ಇದ್ದಾನೆ. ಗರುಡ ಪ್ರಶ್ನೆ ಕೇಳಿದಾಗ, ಉದಯ ಸಮುದ್ರನೇ, ಅಜ್ಞಾನದಿಂದ ಜೀವಿಗೆ ಜನ್ಮ ಮರಣವಾಗ್ತಾ ಇವೆ. ಜ್ಞಾನ ಇರುವುದಿಲ್ಲ, ಅಜ್ಞಾನನೇ ನಮಗೆಲ್ಲ ಅಜ್ಞಾನ. ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲ, ಏನಿದೆ ಅಂತ ಗೊತ್ತಾಗುವುದಿಲ್ಲ. ಸುಮ್ಮನೆ ಯಾರ ಬಗ್ಗೆ ಏನು ಅಂತೇವೆ ತಿಳ್ಕೊಳ್ಬೇಕು, ತಿಳ್ಕೊಂಡು ಮಾತಾಡಬೇಕು. ಯಾರು ಏನು ಹೇಳಿದ್ರು, ಏನು ಕೇಳಿದ್ವಿ, ಅಥವಾ ನಾವೇನು ಹೇಳಿದ್ವಿ, ಅವ್ರು ಏನು ಹೇಳಿದರು, ಅಲ್ಲಿ ಸವಿಸ್ತಾರವಾಗಿ ತಿಳಿದುಕೊಂಡು ಶಾಂತ ರೀತಿಯಿಂದ ವಿಚಾರ ಮಾಡಿ ಮುಂದೆ ಒಂದೊಂದು ಅಕ್ಷರ ಮಾತಾಡುವಾಗ ನಾವು ಏನು ಮಾತಾಡ್ತೇವೆ, ಏನು ತೊಂದರೆ ಆಗ್ತದೋ ಮತ್ತೊಬ್ಬರಿಗೆ ಅಂತಕ್ಕಂಥ ವಿಚಾರ ಮಾಡಿ ಮಾತಾಡಬೇಕು. ಪ್ರತಿಯೊಂದು ಅಕ್ಷರವೂ ಕೂಡ, ಪ್ರತಿಯೊಂದು ಶಬ್ದವೂ ಕೂಡ ಮತ್ತೊಬ್ಬರಿಗೆ ನೋವನ್ನುಂಟು ಮಾಡಬಾರ್ದು. ನಾನು ಮಾತಾಡೋದ್ರಿಂದ ಮತ್ತೊಬ್ಬರಿಗೆ ಎಂದೂ ನೋವಾಗಬಾರ್ದು. ಹಾಗೆ ನಾವು ಮಾತಾಡಬೇಕು, ಒಳ್ಳೆಯ ರಾತ್ರವನ್ನು ಮಾತಾಡಬೇಕು. ಅದಕ್ಕಂತಾನೆ ಮರಣವಾಗ್ತಾ ಇದೆ, ನಾನು ಕೇಳಿದೆ ಅವನಿಗೆ ಜೀವಿಗೆ ಯಾವ ಉಪಾಯದಿಂದ ಮೋಕ್ಷವಾಗ್ತಾ ಇದೆ, ಏನು ಉಪಾಯ ಮಾಡಬೇಕು ಅಂತ, ಏನು ಉಪಾಯ ಹೇಳು ಅಂತ ಹೇಳಿದಾಗ, ಇಚ್ಛೆ ಆಗಿದೆ ಹೇಳಪ್ಪ ಅಂತ ಹೇಳಿದಾಗ, ಭಗವಾನ್ ದೇವಾದಿದೇವ ಶರಣಾಗತ ವತ್ಸಲ ಅಸಾರೆ ಘೋರ ಸಂಸಾರೆ ಸರ್ವ ದುಃಖ ಮಲೀನವಸೆ. ಹೇ ಭಗವಾನ್ ದೇವಾದೇವ ಶರಣಾಗತ ವತ್ಸಲ, ಅನೇಕ ದುಃಖಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು. ಒಂದು ಕ್ಷಣ ಇರ್ತದೆ ದುಃಖ, ಮತ್ತೆ ಹೊರಟು ಹೋಗ್ತದೆ, ಮತ್ತೆ ಅದನ್ನೇನು ಮಾಡ್ತೇವೆ. ಸಂತೋಷ ಆದರೆ ಹಿಂದಿದ್ದು ಮರ್ತು ಬಿಡ್ತೇವೆ, ಮತ್ತೆ ದುಃಖ, ಮತ್ತೆ ಕಷ್ಟ. ಹಾಗಾಗಬಾರ್ದು. ಯುಕ್ತವಾದ ಈ ಘೋರ ಭಯಾನಕ ಸಂಸಾರದಲ್ಲಿ, ಎಂಥ ಸಂಸಾರದಲ್ಲಿ ಬೀಳ್ತೇವೆ, ಸಂಸಾರಕ್ಕೋಸ್ಕರ ಹೋರಾಡ್ತೇವೆ. ಹಾಗಾಗಿ ನಾನಾ ವಿಧ ಶರೀರಜರ್ಸ್ಥ ಅನಂತ ಜೀವರಾಶಯ ಜಾಯಂತೆ ನಿವೃತ್ರಂತೆ ತೇಷಾಮಂತೋ ನ ವಿದ್ಯತೆ. ನಾನಾ ಪ್ರಕಾರದ ಜೀವಗಳನ್ನು ಧರಿಸಿ, ಮಾನವ ಜನ್ಮ ಸುಮ್ಮನೆ ಬರುವುದಿಲ್ರಿ ಅಂತ ಅದರೊಳಗೋಸ್ಕರವಾಗಿ ವೈಷ್ಣವ ಜನ್ಮ ಇನ್ನೂ ಕಷ್ಟ, ಮಾನವ ಜನ್ಮನೇ ಕಷ್ಟ, ಬ್ರಾಹ್ಮಣ ಜನ್ಮ ಇನ್ನೂ ಕಷ್ಟ, ಅದರಲ್ಲಿ ವೈಷ್ಣವ ಇನ್ನೂ ಕಷ್ಟ ಅಂತಂತ. ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ. ಜನ್ಮ ಬಂದಿದೆ ಅಂತ ಹೇಳಿದ್ರೆ ಎಷ್ಟು ಪ್ರಯತ್ನ ಮಾಡಿ, ಊಟಕ್ಕೋಸ್ಕರ ಎಷ್ಟು ಹೋರಾಡಿ ನಾವು ಪ್ರಯತ್ನ ಮಾಡಿ, ಅಡಿಗೆ ಮಾಡಿ ರುಚಿಯಾಗಿರ್ತಕ್ಕಂಥ ಊಟವನ್ನು ನಾವು ಹೇಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೋ ಅದೇ ರೀತಿಯಾಗಿ ಪ್ರಯತ್ನ ಮಾಡಿ ಮೋಕ್ಷಕ್ಕೆ ನಾವು ಸನಾತನ ಧರ್ಮವನ್ನು ಆಚರಣೆ ಮಾಡಿ ನಾವು ಅದಕ್ಕೆ ಉಪಾಯ ಮಾಡಿಕೊಳ್ಳಬೇಕು. ಅದು ನಮ್ಮ ಸಿದ್ಧಾಂತ ಧಾರಣ ಮಾಡಿ ನಮ್ಮ ಜೀವಿಗಳು ಹುಡ್ತಾವೆ, ಅನೇಕ ಜೀವಿಗಳು ಸಾಯ್ತಾ ಇವೆ, ಅದಕ್ಕೆ ಕೊನೆ ಇಲ್ಲವೇ ಅಂತ ಪ್ರಶ್ನೆ ಮಾಡ್ತಾನೆ. ಸದಾ ದುಃಖತುರಾಯೇನ ಸುಖಿ ವಿದ್ಯತೆ ಕ್ವಚಿತ್ ಕೇನುಪಾಯೇನ ಮೋಕ್ಷೇನ ಮುಚ್ಚಂತೆ ವದ ಮೇ ಪ್ರಭೋ. ಜೀವಿಗಳಿಗೆ ದುಃಖವೇ ಆಗ್ತಾ ಇದ್ದಾರೆ, ಯಾವಾಗಲೂ ಸುಖ ದೊರೆಯುವುದಿಲ್ಲ. ಅಂಥ ದುಃಖಿ ಜೀವಿಗಳು ಯಾವ ಉಪಾಯದಿಂದ ಸಂಸಾರದಿಂದ ಮುಕ್ತವಾಗ್ತಾ ಇವೆ, ಆ ಉಪಾಯವನ್ನು ನನಗೆ ಹೇಳು ಅಂತ ಪ್ರಶ್ನೆ ಮಾಡ್ತಾನೆ. ಭಗವಂತ ಹೇಳ್ತಾನೆ, ಶೃಣುತಾಕ್ಷ ಪ್ರವಕ್ಷ್ಯಾಮಿ ಯನ್ಮಾತ ಪತ್ವತ್ಸದೆ ಯನ್ಮಶಮಣ ಮಾತ್ರೇಣ ಸಂಸಾರ ಮುಚ್ವತೆ ನರಾಹ. ಹಾಗಾಗಿ ಪರಮಾತ್ಮ ಹೇಳ್ತಾನೆ, ನಿನಗೆ ಪ್ರಶ್ನೆ ಉತ್ತರವನ್ನು ಕೇಳ್ತಾನೆ, ಕೇಳುವುದರಿಂದ ನೀನು ಮಾನವ ಜನ್ಮಗಳ ಮರಣಗಳು ಮುಕ್ತವಾಗ್ತಾ ಇವೆ, ಮಾನವ ಜನ್ಮ ಮರಣಗಳು ಮುಕ್ತ ಇವೆ, ಅದನ್ನು ಮಾಡಪ್ಪ ಅಂತ ಹೇಳ್ತಾನೆ. ವೆಂಕಟೇಶ ಮಹಾತ್ಮೆಯಲ್ಲಿ ವಿಶೇಷವಾಗಿ ಬ್ರಾಹ್ಮಣ ಶ್ರೇಷ್ಠನಾಗಿರತಕ್ಕಂಥ ಬ್ರಾಹ್ಮಣ, ಅವನು ಎಲ್ಲ ವಿದ್ಯೆಗಳನ್ನು ಕಲಿತಿದ್ದ, ಮೊನ್ನೆನ ಪಿಂಡವನ್ನು ಮಾಡಿದಾಗ ಆತನಿಗೆ ಮುಂದೆ ಆಕಾಶರಾಜನಾಗಿ ಹುಟ್ಟತಕ್ಕಂಥ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹೀಗೆ ನಮಗೆ ಉಪಾಯ ಮಾಡಬೇಕು ಅಂತ ಹೇಳ್ತಾನೆ. ಕೇಳೋದ್ರಿಂದ ಮಾನವ ಜನ್ಮಗಳು ಮರಣಗಳು ಮುಕ್ತವಾಗ್ತಾ ಇವೆ.
ಪರಬ್ರಹ್ಮ ಸ್ವರೂಪಿಯೊಬ್ಬ ದೇವನಿದ್ದಾನೆ. ಪರಬ್ರಹ್ಮ ಸ್ವರೂಪಿಯೊಬ್ಬ ದೇವನಿದ್ದಾನೆ. ನಿಷ್ಕಲಂಕನು, ನಿಷ್ಕಲಂಕನಾಗಿದ್ದಾನೆ ಪರಮಾತ್ಮ. ಸರ್ವಜ್ಞನಾಗಿದ್ದಾನೆ, ಸರ್ವ ಜಗತ್ಕರ್ತುವಾಗಿದ್ದಾನೆ, ನಿರ್ಮಲನೂ ಆಗಿದ್ದಾನೆ. ಪರಬ್ರಹ್ಮ ಅಂತಿದ್ದಾನೆ, ನಿಷ್ಕಲಂಕನೂ ಆಗಿದ್ದಾನೆ, ಅವನಿಗೆ ಯಾವ ಕಲಂಕವೂ ಇಲ್ಲ. ಹಾಗಾಗಿ ಸರ್ವಜ್ಞನಾಗಿದ್ದಾನೆ, ಎಲ್ಲವನ್ನ ತಿಳಿದವನು ಆಗಿದ್ದಾನೆ. ಪರಮಾತ್ಮ ದೇವರಿಗೆ ತಿಳಿಲಾರೆ ಮತ್ತಾರು ತಿಳಿಯಲು ಸಾಧ್ಯರಿ. ಈಗ ಸರ್ವಜ್ಞನಾಗಿದ್ದಾನೆ, ಜಗತ್ಕರ್ತವೂ ಆಗಿದ್ದಾನೆ, ಜಗತ್ತವನ್ನ ಸೃಷ್ಟಿ ಮಾಡತಕ್ಕಂಥವನಾಗಿದ್ದಾನೆ, ಜಗತ್ತಲ್ಲಿರತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾನೆ, ನಿರ್ಮಾಣ ಮಾಡ್ತಾನೆ, ನಿರ್ಮಲನೂ ಆಗಿದ್ದಾನೆ, ಸ್ವಯಂ ಪ್ರಕಾಶಿಯೂ ಆಗಿದ್ದಾನೆ. ಸ್ವಯಂ ಪ್ರಕಾಶ, ಯಾರ ಸಹಾಯವೂ ಇಲ್ಲ ಆತನಿಗೆ. ಆದರೆ ಸೂರ್ಯ ಬೆಳಗುವಾಗ ಸೂರ್ಯನಿಗೆ ಸಹಾಯ ಬೇಕಾಗ್ತದೆ. ಸಂಕರ್ಷಣ ರೂಪದಿಂದ ಪರಮಾತ್ಮ ಸೂರ್ಯನಲ್ಲಿ ಇದ್ದಾಗ ಸೂರ್ಯ ಬೆಳಗ್ತಾನೆ ವಿನಃ ಇಲ್ಲ ಸೂರ್ಯ ಬೆಳಲಿಕ್ಕಾಗುವುದು. ಸ್ವತಂತ್ರ ಅಲ್ಲ, ಅಸ್ವತಂತ್ರ. ಚಂದ್ರನು ಅಷ್ಟೇ, ಎಲ್ಲ ಗ್ರಹಗಳು ಅಷ್ಟೇ, ಎಲ್ಲ ದೇವಾನುದೇವತೆಗಳು ಅಷ್ಟೇ, ಎಲ್ಲರೂ ಅಸ್ವತಂತ್ರರೇ. ಸ್ವತಂತ್ರ ಅಂತ ಇಲ್ಲೇ ಪರಮಾತ್ಮನೊಬ್ಬನೇ ಸರ್ವತಂತ್ರ ಸ್ವತಂತ್ರ. ಹಲವು ನಾಮಗಳು, ಹಲವು ನಾಮಗಳು, ದೇವ ಒಬ್ಬ, ನಾಮ ಹಲವು. ಒಟ್ಟ ದೇವರಂತಾನೆ ನೀವು ಯಾರನ್ನಾರು ಪೂಜೆ ಮಾಡ್ರಿ, ಶಿವ ಅಂತ ಪೂಜಾ ಮಾಡ್ರಿ, ವಿಷ್ಣು ಅಂತ ಪೂಜಾ ಮಾಡ್ರಿ, ಕೃಷ್ಣ ಅಂತ ಪೂಜಾ ಮಾಡ್ರಿ, ತಿಳ್ಕೊಂಡು ಮಾಡಿದರೆ ಜ್ಞಾನ ಇದ್ದಾಗ ಬಹಳ ಶ್ರೇಷ್ಠ. ಇಷ್ಟೆಲ್ಲ ಜನರು ನಾವೆಲ್ಲ ಇದ್ದೀವಿ, ಎಲ್ಲರೂ ಒಂದಿನ ನಾವು ಅಲ್ಲ. ಜೀವ ಜೀವಕ್ಕೆ ಭೇದ, ಜೀವ ಜೀವಕ ಭೇದ, ಜೀವ ಜಡಕ ಭೇದ ಅಂತ ಕರೀತಾನೆ. ಜೀವ ಜಡ ಪರಮಾತ್ಮನಿಗೆ ಅಂತ ಎಲ್ಲರೂ ಇದ್ದೀವಿ ನಾವು, ಎಲ್ಲರಲ್ಲೂ ದೇವರಿದ್ದಾನೆ. ನಿಮ್ಮ ಸ್ವಭಾವವೇ ಬೇರೆ, ನನ್ನ ಸ್ವಭಾವವೇ ಬೇರೆ, ಇರಲಿರ್ತಕ್ಕಂಥ ಪ್ರತಿಯೊಬ್ಬರ ಸ್ವಭಾವ ಬೇರೆ. ಒಂದೇ ಗರ್ಭದಲ್ಲಿ ಜನನಾಗಿದ್ದ ಅಣ್ಣ ತಮ್ಮ ಇದ್ರು ಕೂಡ ಅಣ್ಣ ಬುದ್ಧಿವಂತ ಇರ್ತಾನೆ, ತಣ್ಣ ದಂಡಿರ್ತಾನೆ, ಅಥವಾ ಅಣ್ಣ ದಂಡಿರ್ತಾನೆ, ತಮ್ಮ ಸೇಣ ಇರ್ತಾನೆ. ಅಂದರೆ ಅವರ ಮಾಡಿದ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಏನು ಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ ವಿನಃ ಒಂದೇ ತಾಯಿ ಒಳಗೆ ಹುಟ್ಟೀವಿ ಅಂತಂದ್ರೆ ಎಲ್ಲರೂ ಒಳ್ಳೆಯವ್ರು ಆಗಿರ್ಲಿಕ್ಕಾಗಿರುತ್ತಾರೆ, ಎಲ್ಲರೂ ಸುಂದರ ಆಗಿರ್ಲಿಕ್ಕಾಗೋದಿಲ್ಲ. ಒಬ್ಬರಿಗೆ ಕಣ್ಣಿಲ್ಲದೆ ಹುಟ್ಟಿಸ್ಬೋದು, ಅವ್ರಿಗೆ ಎಲ್ಲ ರೀತಿಯ ಸೌಖ್ಯವನ್ನು ಕೊಟ್ಟು ಹುಟ್ಟಿಸ್ತಾನೆ. ಅಂದರೆ ಏನರ್ಥ? ಬೇರೆ ಬೇರೆ, ನಾವು ನೀವು ಒಂದೇ ಇಲ್ಲ. ಹಾಗೆ ಎಲ್ಲರೂ ಬೇರೆ ಬೇರೆ, ಜೀವ ಜೀವಕ್ಕೆ ಭೇದ, ಜೀವ ಜೀವಕ್ಕೆ ಭೇದ ಬಿಟ್ಟಿರತಕ್ಕಂಥವನು ಎಲ್ಲರೂ ಒಂದು ಅನ್ಕೋಬಾರ್ದು. ಸ್ವಯಂ ಪ್ರಕಾಶಿಯಾಗಿದ್ದಾನೆ, ಅಂತರ್ರಹಿತನಾಗಿದ್ದಾನೆ, ನಿರ್ವಿಕಾರನಾಗಿದ್ದಾನೆ, ಬ್ರಹ್ಮಾದಿಗಳಿಗಿಂತ ಹೆಚ್ಚಿನವನು ಸಚ್ಚಿದಾನ ಮೂರ್ತಿಯಾಗಿ ದೇವರಿದ್ದಾನೆ. ಪ್ರತಿಬಿಂಬರೇ ಜೀವರು. ಅವೆಲ್ಲ ಜೀವರು ಪ್ರತಿಬಿಂಬರು ಅಂತ ಕರೀತಾರೆ. ಪ್ರತಿಬಿಂಬ ಅಂದ್ರೆ ಏನು? ಕನ್ನಡದಲ್ಲಿ ನೀವು ನೋಡ್ಕೋತೀರಿ, ನಿಮ್ಮ ಮಾರಿ ಕಾಣುತ್ತದೆ, ಅದರಲ್ಲಿ ವ್ಯತ್ಯಾಸ ಆಗ್ತದ? ಇಲ್ಲ. ಕೈ ಎತ್ತಿದರೆ ಕೈ ಎತ್ತದೆ, ಕೈ ಇಳಿಸಿದರೆ ಕೈ ಇಳಿತದೆ, ಅದರೊಳಗಿರ್ತಕ್ಕಂಥ ನಿಯಮ ಅಲ್ಲ, ಸುಮ್ಮನೆ ಕನ್ನಡ ಗೋಚರ ಆಗ್ತದೆ, ಪ್ರತಿಬಿಂಬ ಅಂತ ಕಾಣ್ತದೆ. ಹಾಗೆ ದೇವರು ನಮ್ಮ ದೇಹದಲ್ಲಿ, ಇಂಥ ಹೊಲಸಾಗಿರ್ತಕ್ಕಂಥ ದೇಹದಲ್ಲಿ ಪರಮಾತ್ಮ ಬಂದು ಯಾಕಿರ್ತಾನೆ? ಇಲ್ಲಿ ನಮ್ಮ ದೇಹದೊಳಗೆ ಎಷ್ಟು ಕ್ರಿಮಿಕೀಟ ತುಂಬಿಕೊಂಡಿವೆ, ಮಾಂಸ ಮಲ ಮೂತ್ರ ಎಲ್ಲವೂ ತುಂಬಿಕೊಂಡಿದೆ. ಹೀಗಾದಾಗ ಅದನ್ನು ಹೇಗೆ ನಾವು ಸ್ವೀಕಾರಿ ಬಂದು ಪರಮಾತ್ಮ ನಮ್ಮಲ್ಲಿ ಬಂದು ಸಂಗತಿ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಹೇಗಿರ್ತಾನೆ ಅಂದರೆ ಪ್ರತಿಬಿಂಬ ರೂಪದಂತೆ. ಕನ್ನಡೊಳಗೆ ಹೇಗೆ ಪ್ರತಿಬಿಂಬ ನಮ್ದು ಕಾಣುತ್ತದೋ, ದೇವರಂದರೆ ದೇವರಲ್ಲ, ಪ್ರತಿಬಿಂಬ ಇದ್ದು ಅಲ್ಲಿ ಎಲ್ಲ ಕೆಲಸವನ್ನ ಮಾಡಿಸ್ತಾನೆ ನಮ್ಮ ಕಡೆಯಿಂದ. ಎಷ್ಟು ಅದ್ಭುತ ರೀ! ಮಾಡಿಟ್ಟ ಅನ್ನ ಇಟ್ಟರೆ ಹಳಸಿ ಹೋಗ್ತದೆ. ಅನ್ನ ಮಾಡಿ ಇಟ್ಟರೆ ಮುಂಜಾನೆ ಸಾಯಂಕಾಲ ಹಳಸಿ ಹೋಗ್ತದೆ. ಅದೇ ಅನ್ನವನ್ನು ಊಟ ಮಾಡ್ರಿ, ದೇಹದಲ್ಲಿ ಪಚನ ಶಕ್ತಿಯನ್ನು ಮಾಡಿ ಹೊಲಸನ್ನ ಗುದದ್ವಾರದಿಂದ ಹೊರಗೆ ಹಾಕಿ ಅಲ್ಲಿರ್ತಕ್ಕಂಥ ಅನ್ನ ಒಳ್ಳೆಯದನ್ನ ರಕ್ತವನ್ನಾಗಿ ಸೃಷ್ಟಿ ಮಾಡ್ತಾನೆ. ನಮ್ಮ ದೇಹಕ್ಕೆ ಎಷ್ಟು ರಕ್ತ ಬೇಕು, ಹೇಗೆ ಬೇಕು ಅಷ್ಟು ರಕ್ತವನ್ನು ಸೃಷ್ಟಿ ಮಾಡಿ ನಮ್ಮ ದೇಹ ನರನಾಡಿಗಳು, ಎಷ್ಟು ನರನಾಡಿಗಳಿವೆ ರೀ? 32 ಹಲ್ಲಿವೆ, 2 ಕಣ್ಣಿವೆ, 2 ಕಿವಿ ಇವೆ, ಮೂಗಿದೆ, ಅದ್ಭುತವಾದ ಶಿರಸ್ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಕೈ ಇವೆ, ಕಾಲಿವೆ, ಅದ್ಭುತವಾಗಿರ್ತಕ್ಕಂಥದ್ದನ್ನು ಕೊಟ್ಟಾನೆ, ತಿಳುವಳಿಕೆ ಕೊಟ್ಟಾನೆ, ಜ್ಞಾನ ಕೊಟ್ಟಾನ. ಇಷ್ಟೆಲ್ಲ ಜ್ಞಾನ ಯಾರು ಕೊಡ್ಲಿಕ್ಕೆ ಸಾಧ್ಯ? ಇದನ್ನೆಲ್ಲ ಕೊಡ್ಲಿಕ್ಕೆ ಸಾಧ್ಯ? ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ? ನಮ್ಮ ತಂದೆ ಇದ್ದಾನ್ರಿ, ಅವನಿಗೆ ತೊಂದರೆ ಆಗಿದೆ, ಕಿಡ್ನಿ ಕೊಡಿದ್ರೆ ಯಾರು ಕೊಡ್ತಾರ? ಕಣ್ಣು ಕೊಡಿದ್ರೆ ಯಾರು ಕೊಡ್ತಾರ? ಯಾರು ಕೊಡುವುದಿಲ್ಲ, ಯಾರು ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಂದೆ ಇರಬಹುದು, ತಾಯಿ ಇರಬಹುದು, ಜನ್ಮ ಕೊಟ್ಟವರು ಇರಬಹುದು, ಅದಕ್ಕೆ ಪ್ರತಿಬಿಂಬ ರೂಪದಿಂದ ನಮ್ಮ ದೇಹದಲ್ಲಿ ಇದ್ದು 24x7 ಒಂದು ಕ್ಷಣವೂ ಬಿಡದಂತೆ, ಒಂದು ಕ್ಷಣ ಸ್ವಲ್ಪ ಏನು ಹೆಚ್ಚಕ್ಕಾಗಿ ಉಸಿರಾಟ ಬಂದಾಗಿಬಿಡ್ತದೆ. ಊರಿಗೆ ದವಾಖಾನೆ ಕರ್ಕೊಂಡು ಹೋಗ್ರಿ, ಪಟ್ನ ಕರ್ಕೊಂಡು ಹೋಗ್ರಿ ಅಂತೇಳಿ, ಅದಕ್ಕೆ ಎಲ್ರಿ ಹಿಂಗಾಗಿದೆ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹಳಸಿದ ಅನ್ನವನ್ನು ತಿಂತಕ್ಕಂಥ ದೇಹ ಹೇಗೆ ಶಾಶ್ವತವಾಗಿರಲಿಕ್ಕೆ ಸಾಧ್ಯ ರೀ? ಮುಂಜಾನೆ ಮಾಡಿಟ್ಟ ಅನ್ನ ಸಂಜೆಗೆ ಹಳಸಿ ಹೋಗ್ತದೆ, ಅಂಥ ಅನ್ನವನ್ನು ಊಟ ಮಾಡತಕ್ಕಂಥ ದೇಹ ಹೇಗೆ ಶಾಶ್ವತ ಆಗ್ತದೆ? ಸಾಧ್ಯನೇ ಇಲ್ಲ ಅಂತ.
ಅದಕ್ಕೆ ಒಂದಿಲ್ಲ ಒಂದು ದಿವಸ ಬಿಡ್ತಕ್ಕಂಥದ್ದು, ಹೋಗ್ತಕ್ಕಂಥದ್ದೇ. ಪ್ರತಿಬಿಂಬರೇ ಈ ಜೀವರು. ಅನಾದಿ ಕಾಲದ ವಿದ್ಯೆಯಿಂದ ಕರ್ಮಸಂಗದಿಂದ ಜೀವು ದೇಹಾದಿಕ ಉಪಾಯುಕ್ತವಾಗಿರ್ತಕ್ಕಂಥದ್ದು, ಸುಖ ದುಃಖಗಳನ್ನು ಕೊಡತಕ್ಕಂಥ ಪುಣ್ಯ ಪಾಪಗಳಿರ್ತವೆ, ಅವುಗಳಿಂದ ಯುಕ್ತವಾದ ಜೀವ ಆಯಾ ಯೋನಿಯಲ್ಲಿ ದೇಹ ಆಯು ಕರ್ಮಗಳ ಸ್ವಾಧೀನವಾಗಿ ಭೋಗಿಸಬೇಕಾಗ್ತದೆ. ಆ ದೇಹದಲ್ಲಿ ಹುಟ್ಟಿಸ್ತಾನೆ. ಏನರು ಒಬ್ಬೊಬ್ಬರಿಗೆ ಅಂತ ಕಷ್ಟ ಅಂತಂದರೆ ಬೆಳಗಿನಿಂದ ಹಿಡ್ಕೊಂಡು ಸಾಯುವವರೆಗೂ ಮಲ್ಕೊಳ್ಳೋವರೆಗೂ ಕಷ್ಟನೇ ಕಷ್ಟ. ಯಾವ ಒಂದು 2 ತಾಸು ನಿದ್ದೆ ಮಾಡಿರ್ತಾನೆ ಅವಾಗಷ್ಟೇ. ಮತ್ತೆ ಬೆಳಗ್ಗೆ ಎದ್ಕೊಳ್ಳಿ ಅದೇ ಪುನಃ ರಿಪೀಜನ್ ಮತ್ತು ವಿಷಯ, ಅದರ ಸಲುವಾಗಿ ಹೊಡೆದಾಟ, ಆಹಾರಕ್ಕಾಗಿ ಹೊಡೆದಾಟ, ಮತ್ತೊಂದಕ್ಕೆ ಹೊಡೆದಾಟ, ಮತ್ತೊಂದಕ್ಕೆ ಜಗಳಾಟ. ಹೀಗೆ ಸುಖ ದುಃಖಗಳನ್ನು ಕೊಡ್ತಕ್ಕಂಥ ಪುಣ್ಯ ಪಾಪಗಳಿರ್ತಕ್ಕಂಥದ್ದು, ಅವುಗಳ ಯುಕ್ತವಾದ ಜೀವ ಆಯಾ ಯೋನಿಲೆ ದೇಹ ಆಯು ಕರ್ಮಗಳ ಸ್ವಾಧೀನವಾಗಿ ಭೋಗಿಸಬೇಕಾಗ್ತದೆ. ಸ್ಥಾವರ ವೃಕ್ಷಾದಿಕ ಕ್ರಮಿ ಜೀವ ಅಜಾದ ಪಕ್ಷಿ ಪಶು ಮನುಷ್ಯ ಎಲ್ಲಿ ಹುಡ್ತೇವೆ ಅಂತ ಗೊತ್ತಿಲ್ಲರಿ. ಪಶುವಾಗಿ ಹುಟ್ಟಬಹುದು, ಪಕ್ಷಿಗಳಾಗಿ ಹುಟ್ಟಬಹುದು, ಕ್ರಿಮಿಕೀಟ ಆಗ್ಬೋದು. 84 ಭ್ರಮಣ ಮಾಡ್ತಾ ಪ್ರಾಶ್ಚಿತ ಪಡ್ತಾ ಮತ್ತೆ ಮಾನವ ಯೋನಿ ಬಂದಾಗ ದೇವತೆ ಹೀಗೆ ಮೋಕ್ಷವನ್ನು ಎಲ್ಲ ಜೀವಗಳು ಕ್ರಮವಾಗಿ ತಿಳಿಯುವುದೇ ಇಲ್ಲ. ಮನುಷ್ಯನೊಬ್ಬನ ಎಷ್ಟೋ ಮನುಷ್ಯರೊಳಗೂ ಕೂಡ ಎಷ್ಟೋ ಅದು 1000 ಕಾಳೊಳಗೆ ಏನೋ ಒಂದು ಒಳ್ಳೆ ಕಾಳು ಒಳ್ಳೇದಿರುತ್ತೆ ಅಂತ ಹೇಳ್ತಾರಲ್ಲ, ಸಂಜೀವಿನಿ ಕಾಷ್ಟ ಅಂತೇಳಿ. ಹಾಗೆ ಒಬ್ಬೊಬ್ರು ಯಾರಿಗೂ ಮೋಕ್ಷವನ್ನು ಸಿಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ಥಾವರ ಕ್ರಮಯಶ್ಚಾಚ ಪಕ್ಷಣ ಪತವೋ ನರಾಹ. ಹಾಗಾಗಿ ಸ್ವೇದಜ ಉದ್ವಿಜ ಮತ್ತು ಜರಾಯುಗಳಿಂದ ನಾನಾ ಪ್ರಕಾರ ದೇಹ ಶರೀರ ಸಾರಿ ಧರಿಸ್ತಾ ಆ ಜನ್ಮ ಪರಮಂತೆ ಭೋಗಿಸುತ್ತಾ ಯಾವುದೋ ಸುಕೃತ ಯೋಗದಿಂದ ಮಾನವತೆಯು ಪ್ರಾಪ್ತವಾಗ್ತಾ ಇದೆ. ಮಾನವ ಜನ್ಮ ಹೇಗೆ ಬರ್ತಂದ್ರೆ ಎಲ್ರಿ ಅಲ್ಲಿ ಹುಟ್ಟಿರ್ತಾನೆ, ಮತ್ತೆ ಯಾಕೆ ಬಂದ ಜನ್ಮ ಕೊಡ್ತಾನೆ ಅಂದರೆ ಹೇಳ್ತಾನೆ ಮಾನವ ಯೋನಿ ಯೋಗದಿಂದ ಅಲ್ಲಿ ಪ್ರಾಯಶ್ಚಿತ್ತ ಪಡ್ತೀವಿ. ಪ್ರಾಯಶ್ಚಿತ್ತ ಪಟ್ಟು ಪ್ರತಿಯೊಂದು ಯೋನಿಯಲ್ಲಿ ಪ್ರಾಯಶ್ಚಿತ್ತ ಪಡ್ತೀವಿ. ಈಗ ಜನ್ಮ ಕೊಟ್ಟಿದ್ದ ತಪ್ಪು ಮಾಡಬಾರ್ದಿತ್ತು, ಕೊಟ್ಟಿದ್ದ ಮಾಡಬಾರ್ದಿತ್ತು ಅಂತ 1000 ಬಾರಿ ಹೇಳಿದಾಗ ಮತ್ತೆ ಪರಮಾತ್ಮ ಚಿಂತನೆ ಮಾಡ್ತಾನೆ, ಇವರಿಗೆ ಮತ್ತೆ ಮನುಷ್ಯ ದೇಹ ಹಾಕೊಡೋಣ ಮತ್ತು ಉದ್ಧಾರ ಆಗ್ತಾನೆ ನೋಡೋಣ ಅಂತ. ಬಂಗಾರವನ್ನ ಕಾಸಿ ಬಡದ್ರೆ ಅದು ಆಭರಣವಾಗ್ತದೆ ವಿನಃ ಕಬ್ಬಿಣವನ್ನ ಅದು ಬಂಗಾರವನ್ನ ಕಾಸದೆ ಬಡಿದರೆ ಅದು ಆಭರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಸಬೇಕು, ಬಡಿಬೇಕು, ಅಂದಾಗ ಆಭರಣ. ಅದಕ್ಕೋಸ್ಕರ ನಮಗೆಲ್ಲ ಇಲ್ಲ ಕಷ್ಟ ಕೊಡೋದಂದ್ರೆ ನಮ್ಮನ್ನ ಬಂಗಾರದಂತೆ ಬಡಿತಾನೆ, ನಮ್ಮನ್ನ ಒಂದು ಆಭರಣವಾಗಿ ಮಾಡ್ತಾನೆ. ಅಂದರೆ ಜ್ಞಾನಿಗಳನ್ನ ಮಾಡ್ತಕ್ಕಂಥ ಆಭರಣ ಅಂತ ಈ ದೇಹವನ್ನು ಆಭರಣ ಮಾಡ್ತಾನೆ. ಓದಪ್ಪ, ಒಳ್ಳೆಯವರಾಗು, ಜ್ಞಾನವಂತನಾಗು, ಜ್ಞಾನವನ್ನು ಪಡೆದುಕೋ, ದೇವರ ಬಗ್ಗೆ ಚಿಂತನೆ ಮಾಡು, ಜ್ಞಾನವನ್ನು ಪಡೆದುಕೋ. ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ಕಷ್ಟವನ್ನು ಕೊಟ್ಟು ಸುಕೃತ ಯೋಗದಿಂದ ಮಾನವತ್ವ ಪಾತ್ರವಾದರೆ ಅದರಲ್ಲಿ ಯಾವನಾದ್ರೊಬ್ಬ ಜ್ಞಾನಿಯಾಗಿ ಮೋಕ್ಷವನ್ನು ಪಡಿತಾನೆ. ಎಷ್ಟೋ ಜೀವರಾಶಿಗಳಿದೆ ನಮ್ಮಲ್ಲೇ, ಬ್ರಾಹ್ಮಣರಲ್ಲಿ ಎಷ್ಟೋ ಜೀವರಾಶಿಗಳೇ, ಎಷ್ಟೋ ಥರದಿರ್ತಕ್ಕಂಥದ್ದು. ಇಲ್ಲಿ ಒಬ್ಬನೊಬ್ಬ ವಿಶೇಷ ಮೋಕ್ಷವನ್ನು ಪಡಲಿಕ್ಕೆ ಮಾಸ್ಟರ್ ಪ್ರಯತ್ನ ಮಾಡ್ತಾನೆ. 84 ಜೀವಯೋಷಿಗಳ ಜೀವದಾರಿಯ ಮಾನವ ಶರೀರದ ಹೊರತು ತತ್ವಜ್ಞಾನ ಬೇರೆ ದೇವರದಲ್ಲಿ ಆಗುವುದಿಲ್ಲ, ಪ್ರಾಪ್ತಿಯಾಗುವುದಿಲ್ಲ. ಜಗತ್ತಿನಲ್ಲಿ ಅನಂತ ಜನ್ಮಗಳನ್ನು ಹೊಂದುತ್ತಾ ಜೀವವು ಯಾವಾಗಲೊಮ್ಮೆ ಪುಣ್ಯ ಪದದಿಂದ ಮಾನವ ಜನ್ಮವನ್ನು ಪಡಿತಾ, ಪುಣ್ಯ ಮಾಡಿದ್ದರಿಂದ ಮಾನವ ಜನ್ಮವನ್ನು ಪಡಿತಾ ಇದೆ. ಹಾಗೆ ದುರ್ಲಭ ಈ ಮಾನವ ಜನ್ಮವೇ ಮೋಕ್ಷಕ್ಕೆ ಸಾಪಾನ. ಮಾನವ ಜನ್ಮ ಬಿಟ್ಟರೆ ಬೇರೆ ಜನ್ಮ ಯಾವುದೂ ಮೋಕ್ಷಕ್ಕೆ ಇಲ್ಲ. ಇಂಥ ಮಾನವ ಜನ್ಮವನ್ನು ಯಾವನ ಆತ್ಮ ಉದ್ಧಾರವನ್ನು ಮಾಡಿಕೊಳ್ಳುವುದಿಲ್ಲೋ ಅವನಂತ ಪಾಪಿ ಮತ್ಯಾವನಿರುತ್ತಾನೆ. ಮಾನವ ಜನ್ಮವನ್ನು ಇಂದ್ರಿಯ ಸೌಖ್ಯವನ್ನು ಒಳ್ಳೆಯ ಕುಲದಲ್ಲಿ ನೋಡ್ರಿ, ಮಾನವ ಜನ್ಮ ಒಳ್ಳೆ ಕುಲ ಮತ್ತೆ ಜನ್ಮವನ್ನು ಪಡೆದು ಯಾವನು ಆತ್ಮಹಿತನು ಸಾಧಿಸುವುದಿಲ್ಲವೋ, ಇದರ ಬಗ್ಗೆ ಚಿಂತನೆ ಮಾಡುವುದಿಲ್ಲವೋ ಅವನಿಗೆ ಬ್ರಹ್ಮ ಘಾತಕನೆನಿಸಿಕೊಳ್ತಾನೆ. ಎಲ್ರಿ ಅದ್ಭುತವಾದ ಸುಂದರ ದೇಹ, ಎಲ್ಲ ರೂಪ ಕ್ರಿಯಾ ಜ್ಞಾನ ಎಲ್ಲ ಕೊಟ್ಟು ಒಳ್ಳೆಯ ಕುಲದಲ್ಲಿ ಜನಿಸಿ ಸಾಕ್ಷ್ಯಕ್ಕೆ ಏನೇನು ಕಾರಣಕ್ಕೆ ಎಲ್ಲೆಲ್ಲಿ ಯಾವಾಗ ಏನು ಬೇಕು, ಏನು ಬೇಕನಿಸಿದೆಲ್ಲ ಸಿಗ್ತಾ ಹೋಗ್ತಕ್ಕಂಥ ಇಷ್ಟೆಲ್ಲ ಜನ್ಮ ಕೊಟ್ಟಾಗ ನಾನು ಶೇಷ ಮೋಕ್ಷಕ್ಕೆ ಉಪಾಯ ಮಾಡದಿದ್ದರೆ ಏನು ಪ್ರಯೋಜನ ಅಂತಂತಾನೆ. ಮಾನವ ದೇಹದ ಹೊರತಾಗಿ ಯಾವ ಜೀವಾದಿಗಳು ಪುರಾಶ ಸಿದ್ಧಿಯಾಗುವುದಿಲ್ಲ. ಅದಕ್ಕೆ ದೇಹ ಮತ್ತು ಧನವನ್ನು ಸದಾಕಾಲ ರಕ್ಷಣೆ ಮಾಡಬೇಕು. ಆದರೆ ಎರಡರಿಂದ ಪುಣ್ಯಕರ್ಮವನ್ನು ಸಾಧಿಸಬೇಕು. ಇಂಥ ದೇಹ ಕೊಟ್ಟಾಗ ಏನೋ ತೊಂದರೆ ಆಗ್ತಾ ಇದೆ ಅಂದರೆ ಡಾಕ್ಟರ್ಗೆ ತೋರಿಸಿ ಆರಾಮ ಮಾಡಿಕೊಂಡು ತೊಂದರೆ ಆಗ್ತಾ ಇವೆ ಅಂತ ಅವನು ಪ್ರಯತ್ನ ಮಾಡಿ ದೇಹವನ್ನು ಸಂರಕ್ಷಣೆ ಮಾಡಬೇಕು. ಯಾಕೆ ಸಂರಕ್ಷಣೆ ಮಾಡಬೇಕು? ಸಂರಕ್ಷಣೆ ಯಾಕೆ ಮಾಡಬೇಕು? ಸಾಧನಾ ಶರೀರ ಸಾಧನೆ ಮಾಡ್ಕೋಬೇಕು. ಸಾಧನೆ ಮಾಡ್ಕೋಸ್ಕರ ಸಂರಕ್ಷಣೆ ಮಾಡ್ಕೋಬೇಕು. ನಾನು ತಿನ್ನಬೇಕಾಗಿದೆ, ಹೋಳಿಗೆ ತಿನ್ನಬೇಕಾಗಿದೆ, ಅದಕ್ಕೆ ಆಯುಷ್ಯವನ್ನು ಕೊಡು. ಮಡಿಗೆ ತಿನ್ನಬೇಕಾಗಿದೆ, ಆಯುಷ್ಯವನ್ನು ಕೊಡು. ನನಗೆ ಇಂಥ ಸೇರ್ತದೆ ಅಂತ ದಿವಸ ತಿನ್ನಬೇಕಾಗಿದೆ, ಅದಕ್ಕೆ ಆಯುಷ್ಯ ಕೊಡು ಅಂತಲ್ಲ. ಅದಕ್ಕೆ ನಾನು ಬಂಗಾರ ಹಾಕೋಬೇಕಾಗಿದೆ, ಮೈತುಂಬ ಬಂಗಾರ ಹಾಕೋಬೇಕಾದ್ರೆ ಅದಕ್ಕೆ ನನಗೆ ಆಯುಷ್ಯವನ್ನು ಕೊಡು. ಅಥವಾ ಇಂಥ ಪೀತಾಂಬರ ಉಟ್ಕೋಬೇಕಾಗಿದೆ, ಅದಕ್ಕೆ ಆಯುಷ್ಯವನ್ನು ಕೊಡು. ಕೇಳಬಾರದು. ಇಂಥ ಜನ್ಮ ಬರೋದೇ ಬಂದಿದೆ, ಇದಕ್ಕೆ ಧರ್ಮ ಮಾಡ್ತೀನಿ, ನಾನು ಧರ್ಮವನ್ನು ಮಾಡಬೇಕಾಗಿದೆ, ಅದಕ್ಕೆ ಸಾಧನೆ ಮಾಡ್ಕೋಬೇಕಾದ್ರೆ ಅದಕ್ಕೆ ವಿಶೇಷ ಆಯುಷ್ಯವನ್ನು ಕೊಡು ಅಂತ ಕೇಳಬೇಕು. ಮತ್ತೊಂದು ಏನಿಲ್ಲ, ಇದಕ್ಕೋಸ್ಕರವಾಗಿ ಆಯುಷ್ಯವನ್ನು ಕೇಳಬೇಕಾದ್ರೆ ಮತ್ತೊಂದು ಯಾವುದಕ್ಕೂ ನಾವು ಆಯುಷ್ಯ ಕೇಳಬಾರ್ದು. ಆಶೆಗಳು ಇರಬೇಕು, ದುರಾಶೆಯನ್ನು ಮಾಡಬಾರದು. ಈ ಆಶೆಯಿಂದ ಬದುಕಬೇಕು ವಿನಃ ದುರಾಶೆಗಳಿಂದ ಎಂದೂ ಯಾರಿಗೂ ತೊಂದರೆ ಮಾಡದಂತೆ. ಹಾಗಾಗಿ ಯಾರನ್ನೂ ನಾವು ಕೂಡ ಇನ್ನಿತರಾಗಬಾರ್ದು. ಯಾರೋ ಅಂದರೆ ಬಿಟ್ಟು ದೇಹ ಬಿಟ್ಟು ಹೋದಾಗ ಬಿಟ್ಟು ಹೋದ ಬಿಟ್ಟಪ್ಪ ಪುಣ್ಯಾತ್ಮ ಹೋದ್ರೆ ಹೋದ ಹಿಂಗೆ ಯಾರು ಕೂಡ ಅನುಭವ.
ಏನ್ರಿ ಎಂತ ಇದ್ದ, ನಿಮ್ಮ ತಂದೆಯವರು ಹೊಗಳ್ತೀರಿ, ನಿಮ್ಮ ತಂದೆಯವರು ಹೇಗಿದ್ರು ಅಂತ. ನಿಮ್ಮ ಮಗ ಅಂತಾನ್ರಿ ವಿಕಾಸ್ ಅಂತಾನ, ನಮ್ಮ ತಂದೆ ನನ್ನನ್ನು ಬಿಟ್ಟು ಏನೂ ಮಾಡ್ತಾ ಇರಲಿಲ್ಲ ಅಂತ ಹೇಳ. ಇಲ್ಲಿ ಒಂದು ಅಂಗಡಿ ಹೋದ್ರೆ ಕರ್ಕೊಂಡು ಹೋಗ್ತಿದ್ದ ಅಂತ. ಎಷ್ಟು ಬಾಂಧವ್ಯ, ಅಪ್ಪ ಮಗ ಅಂತ ಅನಿಸ್ತಾರ? ಅನಿಸೋದಿಲ್ಲ. ಹೀಗೆ ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸ್ತಾರೋ, ತಾವು ಹೇಗೆ ಇರ್ತಾರೋ ಅದು ಬಾಂಧವ್ಯ ಅಂತ ಕರೀತಾರೆ. ಅದು ರೀತಿ ಬೆಳೆಸ್ತಕ್ಕಂಥ, ಅದೇ ಇರ್ತಕ್ಕಂಥ ಮಾನವ ಏನು ತೊಗೊಂಡು ಹೋಗಿ, ನಿಮ್ಮದವ್ರು ಏನು ತೊಗೊಂಡು ಹೋಗಿ, ಎಲ್ಲ ತೊಗೊಂಡು ಬಿಟ್ಟು ಹೋಗಿದ್ದಾರೆ. ಹೋಗುವಾಗ 2 ತೊಗೊಂಡು ಹೋಗ್ಯಾರ, ಒಂದು ಪಾಪ ಒಂದು ಪುಣ್ಯ ತೊಗೊಂಡೋಗ್ಯಾರ. ಜೀವನದಲ್ಲಿ ಏನು ಗಳಿಸಿದ್ದಾರೆ, ತೀರ್ಥಯಾತ್ರೆ ಮಾಡಿದ್ದಾರೆ, ಬೇಕಾದಷ್ಟೆಲ್ಲ ಗಳಿಸಿದ್ದಾರೆ, ಸಾಧನೆ ಮಾಡಿದ್ದಾರೆ. ಸ್ವಲ್ಪ ಸಾಧನ ಆಗಿದೆ. ಸಾಧನೆ ಮಾಡಿದರೆ ಉತ್ತಮ ಸದ್ಗತಿ ಕೊಟ್ಟೇ ಕೊಡ್ತಾನೆ ಪರಮಾತ್ಮ. ಮತ್ತೆ ಒಳ್ಳೆ ಉತ್ತಮ ಕೊಲ್ಲದಲ್ಲಿ ಜನಶೇ ಜನಿಸ್ತಾನೆ. ವಿಚಾರ ಮಾಡಬೇಡಿ. ನಾವು ಕಿಂಚಿತ್ತಿಷ್ಟು ದೇವರ ನಾಮ ಹೇಳ್ತಕ್ಕಂಥದ್ದು, ದೇವರವನ್ನು ಬ್ರಾಹ್ಮಣರಿಗೆ ಒಳ್ಳೆ ರೀತಿಯಿಂದ ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಅವರು ಸಾಧನೆಯೇ ಕೂಡ. ಈ ರೀತಿಯಾಗಿ ಬದುಕಿದ ಜೀವನ 4 ಜನರ ಬಾಯಲ್ಲಿ ನಾವಿರಬೇಕು. ಏನ್ರಿ ಇಂಥವ್ರಿದ್ರು, ನಾವು ಒಳಗಿದ್ರು ಕೂಡ ಹೇಳ್ತಾ ಇರಬೇಕು, ಅವ್ರ ಮನೆಗೆ ಹೋಗ್ರಿ ಅಂತ. ಬಹಳ ಚಲೋರು ಇದ್ದಾರೆ, ಒಳ್ಳೆಯವರಿದ್ದಾರೆ, ಸಹಾಯ ಮಾಡ್ತಾರೆ, ಹೋಗ್ರಿ ಅವ್ರ ಮನೆಗೆ ಅಂತ ಹಿಂಗೆ ಕಳಿಸ್ತಾ ಇರಬೇಕು. ಈ ರೀತಿಯಾಗಿ ನಾವು ಜೀವನವನ್ನು ಬದುಕಬೇಕು. ಅದೇ ಸಾಧನ. ಈ ನರದೇಹ ದುರ್ಬಲ ಆಗಿರ್ತಕ್ಕಂಥ ಗ್ರಾಮ, ಕ್ಷೇತ್ರ, ಧನ, ಮನೆ, ಶುಭಾಶುಭ ಕರ್ಮ ಮತ್ತೆ ಬರ್ತಾ ಇದೆ. ಆದರೆ ಮನುಷ್ಯ ಜನ ಮೇಲಿಂದ ಮೇಲೆ ದೊರೆಯುವುದಿಲ್ಲ. ಅದಕ್ಕೆ ಈ ಯತ್ನವನ್ನ ಮಾಡಬೇಕು. ಈ ಮನುಷ್ಯ ಹಗಲಿ ಬರ್ತದಲ್ಲಿ ಗೊತ್ತಿಲ್ಲ ನಮಗೆ. ಯಾರು ಜೀವನದಲ್ಲಿ ಯಜ್ಞಗಳನ್ನ, ಪೂಜೆಗಳನ್ನ, ಸಹಾಯವನ್ನ, ಧನವನ್ನ ಮತ್ತೊಬ್ಬರಿಗೆ ಉಪಕಾರ ಮಾಡ್ತಾರೋ ಅಂಥವರಿಗೆ ಖಂಡಿತವಾಗಿಯೂ ಕೂಡ ಮಾನವ ಜನ್ಮವನ್ನು ಕೊಟ್ಟೇ ಕೊಡ್ತಾನೆ. ಒಂದೊಂದು ಮೆಟ್ಲು ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈ ಮೆಟ್ಲು ಹತ್ತಪ್ಪ, ನಿನಗೆ ಯೋಗ್ಯತೆ ಇದೆ, ಮುಂದೆ ಮೋಕ್ಷವನ್ನು ಕೊಡಬೇಕಾಗಿದೆ ಅಂತ ಒಂದು ಮೆಟ್ಲು ಹತ್ತಿಸ್ತಾನೆ. ಮತ್ತೆ ಮುಂದೆ ಜನ್ಮದಲ್ಲಿ ಹುಟ್ಟಿಸ್ತಾನೆ. ಇನ್ನೊಂದು ಮೆಟ್ಲು ಹತ್ತೋ, ನಿನಗೆ ಮೋಕ್ಷ ಕೊಟ್ಟೇ ಕೊಡ್ತೀನಿ, ಮತ್ತೆ ಇನ್ನೊಂದು ಮೆಟ್ಲು ಹತ್ತಿಸ್ತಾನೆ. ಒಳ್ಳೆಯ ಸಾಂಗಮ ಕೊಡುಗೆ ಇಲ್ಲಷ್ಟು ಎಂಥ ಸನ್ಯಾಸಿನೋ ಮತ್ತೊಂದೇನಾಗಿ ಹುಡ್ತೀವಿ. ಅಲ್ಲಿ ಮೋಕ್ಷಕ್ಕೆ ದಾರಿಯನ್ನು ಕೊಡಿಸ್ತಾನೆ. ಇವು ಸನ್ಯಾಸಿಗಳು ಎಷ್ಟು ಮಂದಿ ಆಗ್ಲಿಕ್ಕೆ ಸಾಧ್ಯ ರೀ? ಅದು ಉತ್ತರಾದಿ ಮಠಕ್ಕೆ, ರಾಯರ ಮಠಕ್ಕೆ ಎಷ್ಟು ಮಂದಿ ಸಂದೇಶ? ಎಷ್ಟೋ 50 ವರ್ಷ 60 ವರ್ಷಕ್ಕೆ ಒಬ್ಬರು ಸನ್ಯಾಸ ದೇಹ ಬಿಟ್ಟ ಮೇಲೆ ಬರಬೇಕಾದ ಧರ್ಮ ಎಷ್ಟೋ ಪುಣ್ಯ ಇರಬೇಕು. ಹಾಗೆ ದೇವರ ಬ್ರಹ್ಮಕರಾರ್ಚಿತವಾಗಿರ್ತಕ್ಕಂಥ ಮೂರ್ತಿಗಳನ್ನ ಮುಟ್ಟೋದಷ್ಟು ಸುಲಭನ್ರಿ, ಸಾಧ್ಯ ಇಲ್ಲ. ಅಲ್ಲಿ ವಾರಿಸ್ತಾನೆ ಪರಮಾತ್ಮ. ಎಲ್ಲೋ ಒಬ್ಬರಿಗೆ ಸಿಗ್ತದೆ ಅಂತ ದೈವ, ಅದನ್ನು ಪ್ರಯತ್ನ ಮಾಡ್ತಾ ಇರ್ತಾನೆ. ಇವನಿಗೆ ಇನ್ನೊಂದು ಜನ್ಮ ಕೊಡೋಣ, ಪುಣ್ಯವೇ ಇದ್ದಾರೆ ಕೊಡೋಣ, ಮುಂದೆ ಕೊಡೋಣ. ಹೀಗೆ ಹಿಂದಿನ ರಘುಪ್ರಿಯತಿರಂತ ನೀವೆಲ್ಲ, ಈಗಿನ ರಘು ಜೊತೆ ಇರ್ತಾರೆ, ಹಿಂದಿನವರು ರಘುಪ್ರಿಯತಿರಂತಾರೆ. ಅವ್ರನ್ನ ನೀವು ಕೆಲವರೆಲ್ಲ ನೋಡಿರಿ, ಅವರ ಮಾತನ್ನು ಕೇಳಿರಬೇಕು. ಎಷ್ಟು ಸಾಧು ಸ್ವಭಾವ ರೀ, ಆಕಳ ಸ್ವಭಾವ. ಎಲ್ಲರಿಗೂ ಯಾರೇ ಇರಲಿ ಕೂಸು ಕೂಸು ಅಂತಿದ್ರು. ಸಣ್ಣವ್ರದ್ದು ಹಿಡ್ಕೊಂಡು ಮುದುಕರಿಗೂ ಕೂಸು ಅಂತ ಕರೀತಿದ್ರು. ಆ ಸನ್ಯಾಸತ್ವ ಬರೋದೇ ಬಹಳ ಕಷ್ಟ. ನೌಕರಿ ಮಾಡತಕ್ಕಂಥವ್ರು, ಲೌಕಿಕೊಳಗೆ ಇದ್ದವರು ಅಷ್ಟು ಸಾಧನೆ ಮಾಡಿದ ಮೇಲೆ ದೇವರು ಸನ್ಯಾಸತ್ವ ಹುಡ್ಕೊಂಡು ಬಂತವ್ರಿ. ನಾವಾಗೆ ಹೋಗೋದೆಲ್ಲ ಅವ್ರನ್ನೇ ಹುಡ್ಕೊಂಬಂತ ಸನ್ಯಾಸತ್ವ. ಸತ್ಯ ಪ್ರಮೋದ್ತಿರ್ತಾರೆ, ಬಾರೋ ಸನ್ಯಾಸತ್ವ ಕೊಡ್ತೇನೆ, ಕಾಯಿ ಕೊಡ್ತೇನೆ ಬಾರೋ ಅಂತ ಹುಡುಕಾಡಿ ಕರ್ಕೊಂಡ್ಬಂದು ಅವ್ರಿಗೆ ಕಾಯಿ ಕೊಟ್ರು. ನೌಕರಿ ಲೌಕಿಕ ಮಾಡುವಾಗ ಎಲ್ಲೋ ಅಡುಗೆ ತೊಗೊಂಡು ಹೋಗಿ ಇಡ್ಲಿ ಒಲಿ ಹಿಡ್ಕೊಂಡು ಹೋಗ್ಬೇಕು, ಇಡ್ಲಿ ತೊಗೊಂಡು ಹೋಗಬೇಕು. ಎಲ್ಲಿ ಆ ವೇಳೆ ಸಿಗ್ತದೆ ಅಲ್ಲೇ ಇಡ್ಲಿ ಒಲಿ ಹೊತ್ತಿಸ್ಕೋಬೋದು. ಯಾವುದೋ ಗಿಡದ ಬಿಡ್ದಾಗೆ ಅಲ್ಲೇ ಬೋರ್ನಾಗ ನೀರು ತರಬೇಕು, ಕೆರೆ ನೀರು ತರಬೇಕು, ಅಲ್ಲೇ ಒಂದು ಅನ್ನ ತುತ್ತಾನ ಮಾಡ್ಕೊಂಡು ಊಟ ಮಾಡೋ ಜೀವನ ನೌಕರಿ ಮಾಡ್ತಕ್ಕಂಥ ಮನುಷ್ಯ. ಇಂಥವ್ರಿಗೆ ಕಷ್ಟ ಇದ್ರೂ ಕೂಡ ಹುಡ್ಕೊಂಡು ಬರ್ತಾ ಇರ್ತದ. ಸನ್ಯಾಸತ್ವ ಸಿಗದೇ ಇರ್ತದ, ಸಿಕ್ಕೇ ಸಿಗ್ತದೆ ಅಂತ ಬರ. ಹಾಗಾಗಿರ್ತಕ್ಕಂಥ ಅಕ್ಷೋಭತಿ ಇರ್ತಾರೆ, ಕಲಾರ್ಚಿತವಾಗಿರ್ತಕ್ಕಂಥ ಮೂರ್ತಿಯನ್ನು ಪೂಜೆ ಮಾಡಿ ಧನ್ಯರಾದರು. ಅವರ ಕುಲವನ್ನೇ ಉದ್ಧಾರ ಮಾಡಿದರು. ಗಲ್ಗಲಿಯವರು ಅವರೆಲ್ಲ ಗಲ್ಗಲಿ ಕುಲವನ್ನೇ ಉದ್ಧಾರ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಈ ರೀತಿಯಾಗಿ ಜೀವನ ಅಂತಂದರೆ ಅಷ್ಟು ಮಾತ್ರ ಬರ್ತದೆ. ಶರೀರ ರಕ್ಷಣೆ ಉಪಾಯಗಳಾದ ಸಮಾಧಿವಂತಗಳನ್ನು ಜ್ಞಾನ ಸದಾ ಮಾಡ್ತಾ ಇರ್ತಾರೆ. ಕುಷ್ಠಾದಿ ರೋಗಗಳು ಬಂದರೂ ಕೂಡ ದೇಹತ್ಯಾಗ ಮಾಡುವ ಇಚ್ಛೆಯನ್ನು ಮಾಡುವುದಿಲ್ಲ. ಜ್ಞಾನ ಇತ್ತು ಅಂತಂದರೆ ಏನಾದರೂ ಮಾಡಿ ನಾನು ಬದುಕಬೇಕು, ತಿನ್ನಿಕೊಂಡೇಕಲ್ಲ, ಬದುಕೋದಕ್ಕಾಗಿ ತಿನ್ನಬೇಕು, ತಿನ್ನೋದಕ್ಕೆ ಬದುಕೋದಲ್ಲ. ನಾನು ಬದುಕಬೇಕಾಗಿದೆ, ಇಷ್ಟು ತಿಂದರೆ ಸಾಕು ನನ್ನ ಜೀವ ಇರ್ತದೆ ಅಂತ ಈ ರೀತಿಯಾಗಿ ಜೀವನವನ್ನು ಇಟ್ಕೋಬೇಕು. ಏಕೆಂದರೆ ಮಾನವ ದೇಹ ಮೇಲಿಂದ ಮೇಲೆ ಬರುವುದಿಲ್ಲ. ದೇಹವನ್ನು ರಕ್ಷಿಸುವುದರಿಂದ ಧರ್ಮವು ಸಿದ್ಧಿಸ್ತಾ ಇದೆ, ಧರ್ಮದಿಂದ ಜ್ಞಾನ ಸಿದ್ಧಿ ಆಗ್ತಾ ಇದೆ, ಜ್ಞಾನದಿಂದ ಜ್ಞಾನಯೋಗ ಸಿದ್ಧಿ ಆಗ್ತಾ ಇದೆ, ಮತ್ತು ಧ್ಯಾನಯೋಗದಿಂದ ಮೋಕ್ಷ ಪ್ರಾಪ್ತಿಯಾಗಿ ಜನ್ಮ ಮನಗಳು ಬಿಡುಗಡೆ ಆಗ್ತಾ ಇವೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಮಾನವ ಜೀವ ದೇಹ ಸದಾ ಕಾಲ ಬರುವುದಿಲ್ಲ, ಬಂದಾಗಲೇ ಕೂಡ ಅದನ್ನು ಸದಾ ಸದ್ವಿನಿಯೋಗ ಮಾಡ್ಕೋಬೇಕು, ಸಿಕ್ಕಾಗಲೇ ಸದ್ವಿನಿಯೋಗ ಮಾಡ್ಕೋಬೇಕು. ಅಂದಾಗ ಮತ್ತೆ ಮತ್ತೆ ಅದೇ ಬಂದೇ ಬರ್ತದೆ, ಅದೇ ಮಾನವ ಜನ್ಮ ಬಂದೇ ಬರ್ತಾ ಇರ್ತದೆ. ಒಳ್ಳೆ ರೀತಿಯಿಂದ ಬದುಕ್ತಾ ಇರ್ತೀವಿ. ಹಾಗಾಗಿ ಯಾರು ಜ್ಞಾನಾಧಿಕ ಉಪಾಧಿಗಳಂತಾನೇ ಹಿತವನ್ನು ಸಾಧಿಸಲು ಅಂಥವರಿಗೆ ಬೇರೆ ಹಿತ ಮಾಡಿ ಏನು ಸಂಸಾರ ಸಮಯದಿಂದ ದಾಟಿಸುವನೇ, ತನ್ನನ್ನೇ ತಾನು ತಿಳಿದುಕೊಳ್ಳದೆ ಇರ್ತಕ್ಕಂಥವ್ರು ಮತ್ತೊಬ್ಬರಿಗೆ ನೀವು ಸಂಸಾರ ದಾಟಿಸ್ತಾನೆ. ನನ್ನನ್ನೇ ನಾನು ತಿಳಿದುಕೊಳ್ತಾ ಇದ್ದರೆ
ಮೊದಲು ನಾನನ್ನು ನಾನು ತಿದ್ದುಕೊಳ್ಳಬೇಕು. ನಾನು ಏನಾದರೂ ಸಾಧನೆ ಮಾಡಿ ಮತ್ತೊಬ್ಬರಿಗೆ ಸಾಧನೆ ಮಾಡ್ಲಿಕ್ಕೆ ಹೇಳಬೇಕೆ ವಿನಃ ನಾನು ಮಾಡದೇ ಇದ್ದರೆ ಮತ್ತೊಬ್ಬರಿಗೆ ಹೇಳಿಕೆ ಅಧಿಕಾರ ಇಲ್ಲ ನನಗೆ. ನಾನು ಸಂಧ್ಯಾವನೆ ಮಾಡಿ, ನಾನು ಪೂಜೆ ಮಾಡಿ ನನ್ನ ಮಕ್ಕಳಿಗೆ ಹೇಳಿದರೆ ಮಕ್ಕಳು ಮಾಡ್ತಾರೆ. ಸಂಧ್ಯಾವನೆ ಮಾಡು, ಮನೆಯೊಳಗೆ ತಾಟ ಹಾಕ್ತಾರೆ. ಸಂಧ್ಯಾವನೆ ಮಾಡಿದ್ರೆ ತಾಟ ಹಾಕ್ತಿರ್ಲಿ. ಸಂಧ್ಯಾವನೆ ಮಾಡಿದ ಮೇಲೆ ತಾಟ ಹಾಕ್ಬೇಕಲ್ಲ. ನಮ್ಮ ತಂದೆ ಹಂಗಿದ್ರು. ಏನೋ ಅವರಿಂದ ನಾವು 2 ಅಕ್ಷರ ಈ ಜ್ಞಾನ ಬರಬೇಕು ಅಂತಾಗಿದ್ದರೆ ಅವರಿಂದ. ತಂದೆನೇ ಗುರು ಅಂತೂ ಹೇಳ್ತಾರೆ. ಯಾವಾಗ ವೇಳೆ ಸಿಗ್ತದೆ ಕೂಡು ಮಂತ್ರ ಹೇಳ್ತೀನಿ, ಕೂಡು ಅಂತ ಕೂಡ್ಸ್ಕೊಂಡು ಮಕ್ಕಳಿಗೆ ಅಷ್ಟು ಹೇಳ್ತಾರೆ. ಮಕ್ಕಳು ಅಂತ ಮಂತ್ರ ಕಳಿಸ್ತಿದ್ರು, ಸಂಧ್ಯಾವನೆ ಮಾಡಿಸ್ತಿದ್ರು, ಗಾಯತ್ರಿ ಜಪ ಹೇಳ್ಕೊಡ್ತಿದ್ರು. ಇಷ್ಟೆಲ್ಲ ಮಾಡತಕ್ಕಂಥವ್ರು ತಂದೆ ಏನಾಗುತ್ತೆ ನಾವು ನೆನೆಸ್ತಾ ಇರ್ತೇವೆ, ತಂದೆ ನೆನೆಸ್ಬೇಕು. ಹೀಗೆ ತಾವು ಸಾಧನೆ ಮಾಡಿದರು, ಮತ್ತೊಬ್ಬರಿಗೆ ನಮಗೂ ಸಾಧನೆ ಮಾಡಿಸ್ಲಿಕ್ಕೆ ಹಚ್ಚಿದರು. ಹೀಗೆ ಮಾನವ ಶರೀರವನ್ನು ಪಡೆದು ಯಾವನು ನರಕರೂಪಿ ರೋಗಕ್ಕೆ ಉಪಾಯವನ್ನು ಮಾಡುವುದಿಲ್ಲವೋ ಮುಂದೆ ಯಾವ ಯೋನಿಯಲ್ಲಿ ಉಪಾಯವನ್ನು ಮಾಡ್ತಾನೆ? ಇಂಥ ದೊಡ್ಡ ಜನ್ಮ ಸಿಕ್ಕಾಗಲೇ ಕೂಡ ಮಾಡದೇ ಇರತಕ್ಕಂಥವನು ಮತ್ತೊಂದು ಯೋನಿಯಲ್ಲಿ ಹುಟ್ಟಿದರೆ ಏನು ಮಾಡ್ತಾನೆ? ಏನೇನೂ ಮಾಡೋದಿಲ್ಲ. ಹಾಗಾಗಿ ಮಾಡಲೇಬೇಕು. ಜರೆ ವೃದ್ಧಾವಸ್ಥೆಗಳು ಹುಳಿಗಳನ್ನು ನಿಂತಿರುತ್ತಾವೆ. ಒಡಕುಗಡೆಯಲ್ಲಿ ನೀರು ಸೋರುವಂತೆ ಒಡಕಡಿಗಳಿಗೆ ನೀರು ಹಾಕಿ ಏನು ಪ್ರಯೋಜನ? ಸೋರಿ ಹೋಗ್ತದೆ ಕ್ಷಣದಲ್ಲಿ. ಆಯುಷ್ಯವು ನಾಶವಾಗ್ತಾ ಇದೆ. ರೋಗಗಳು ಶತ್ರುವಂತೆ ಹೊಡಿತಾ ಇವೆ. ಅದಕ್ಕಾಗಿ ತನ್ನ ಕಲ್ಯಾಣಕ್ಕಾಗಿ ಸತ್ಕರ್ಮಗಳನ್ನು ಆಚರಿಸಬೇಕು. ಸತ್ಕರ್ಮ ಅವೆಲ್ಲ ತಿಳಿದು ಮಾಡತಕ್ಕಂಥದ್ದಲ್ಲೇ ಇಲ್ಲ. ಇಲ್ಲಿ ಯಾರೋ ಬಂದಾರ ದೇಹ ಸನ್ಯಾಸಿ ಬಂದಾನೆ, ನೀವು ಹೊರಗನೆ ಊಟ ಮಾಡಬೇಡ್ರಿ, ಹೋಗ್ರಿ ಕೂಡ್ರಿ, ದೇವರಿದ್ದಾರೆ, ದೇವ್ರ ದರ್ಶನ ಮಾಡಿರಿ. ಕರೆದಿಲ್ಲಲ್ಲ, ಊಟ ಮಾಡಬೇಡ್ರಿ, ಕೂಡ್ರಿ, ದೇವರ ದರ್ಶನ ಮಾಡಿರಿ, ದೇವ್ರ ಸ್ತೋತ್ರ ಮಾಡಿರಿ, ಹಾಡುಗಳಿಂದ ಹಾಡು ಬಂದರೆ ಹಾಡು ಹೇಳ್ರಿ, ದೇವರ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಶ್ರದ್ಧೆಯನ್ನು ಮಾಡಿ. ಇದೇ ಸಾಧನೆ. ಊಟಕ್ಕೆ ಹೋಗಿ ಸ್ವಾಮಿ, ಊಟ ಕರೆದಿಲ್ಲ ನಮ್ಗೆ ಯಾಕೆ ಹೋಗ್ಬೇಕ್ರಿ ಅಂತ. ಊಟನ ಅಷ್ಟೇ ಶ್ರೇಷ್ಠ ಅಲ್ಲ. ಸಂದೇಶ ಬಂದಿದ್ದ ಸಂಧ್ಯಾನ ದರ್ಶನದಿಂದ ಎಷ್ಟೋ ಪಾಪವನ್ನಾಗ್ತವೆ. ಅವರ ಸ್ಪರ್ಶದಿಂದ ಎಷ್ಟೋ ಪಾಪಗಳು ನಾಶವಾಗ್ತವೆ. ದೇವರ ದರ್ಶನದಿಂದ ಎಷ್ಟೋ ಪಾಪ ನಾಶವಾಗ್ತವೆ. ಒಳ್ಳೆಯ ವಿಶೇಷ ಮನೆ ಬಂದರು ಹೇಳಿದ್ರು, ಪುಣ್ಯ ಮಾಡೋದ್ರಿಂದ ಪ್ರೇತಕ್ಕೆ ಜ್ಞಾನ ಬಂತು ಅಂತ ಮಾತಾಡ್ಲಿಕ್ಕೆ ಜ್ಞಾನ ಬಂತು. ಇಂಥದ್ದು ಬರೇ ಬಂಬುರಾಮ ಬಹಳ ಕತ್ತಿನ ನಾನು ಕೇಳ್ತಾ ಇದ್ದೆ. ಇಂಥ ಸನ್ಯಾಸಿಗಳು ಸಾಧನೆ ಮಾಡತಕ್ಕಂಥವರು ವಿಶೇಷವಾಗಿ ಹೇಗೆ ಇರ್ಲಿಕ್ಕೆ ಸಾಧ್ಯ? ನಮ್ಮ ರಘುವೀರ್ ತೀರ್ಥರಿದ್ದಾರೆ, ಎಲ್ಲ ಶಿಷ್ಯಂದ್ರನ್ನು ಮುದ್ದಾಗಿ ಇಟ್ಕೊಂಡಿಲ್ಲ ಅವರು. ಯಾರು ಇದ್ದರೂ ಕೂಡ ತಮ್ಮ ಶಾಟಿ ತಾವೇ ಹಿಂಡಾಕೋತಾರೆ. ಇನ್ನು ಸನ್ಯಾಸಿ ನೋಡಿರೋ ನೀವು? ನಮ್ಮ ಬಟ್ಟಿ ನಾವು ಹೋಗ್ಕೊಳ್ಳೋದಲ್ಲ. ನಾವು ಹೆಂಡತಿ ಹೇಳಿ ಏನೇನೋ ಮಸೀನೆ ಹಾಕಪ್ಪ ಅಂತ ದೊಡ್ಡ ಸನ್ಯಾಸಿ ಹೇಗಿರ್ತಕ್ಕಂಥ ಹೇಗಿರಬೇಕಂದ್ರೆ ಯಾವುದಕ್ಕೂ ಸಿದ್ಧವಾಗಿರಬೇಕು. ಯಾರು ಶಿಷ್ಯಂದ್ರಿಲ್ಲ, ನನ್ನಷ್ಟಕ್ಕೆ ನಾನೇ ಮಾಡ್ಕೋತೀನಿ ಅಂತ ಶಿಷ್ಯಂದ್ರು ಬೇಕು. ಖರೆ ಶಿಷ್ಯರು ಯಾರಿಗೂ ಒಂದು ದಿವಸ ಏನು ಅನ್ನೋದಿಲ್ರಿ. ಯಾವ ಮತ್ತು ಶಿಷ್ಯಂದ್ರಿಗೆ ಏನು ಮಾತಾಡೋದು? ಬೇಕಷ್ಟು ಮಾತಾಡ್ಬೋದು, ಖರೆ ಎಂದೊಂದು ಮಾತಾಡೋದು. ಅವರ ಸಂಸ್ಥಾನದಲ್ಲಿರ್ತಕ್ಕಂಥ ಬಂಗಾರ ಕಳುವಾಯ್ತು, ಗೊತ್ತಿದೆ ಯಾರು ತಗೊಂಡಾರಂತ ಗೊತ್ತಿದೆ, ಏನೂ ಮಾತಾಡಿಲ್ಲ. ಹೋಗಿದೆ ಬಂಗಾರ ತಗೊಂಡು. ದೇವರ ವಸ್ತು, ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ನೋಡ್ರಿ. ತಗೊಂಡವ್ರಿಗೆ ಎಷ್ಟು ಧೈರ್ಯ ಇರಬೇಕು. ದೇವರ ವಸ್ತು ಅಲ್ರಿ. ಅವ್ರು ಸನ್ಯಾಸಿ ತೊಗೊಂಡು ಏನು ಮಾಡ್ಬೇಕ್ರಿ? ಏನು ಮಾಡೋದಿಲ್ಲ, ನಮಗೋಸ್ಕರ ಬಗ್ಗೆ ಮಾಡ್ತಾರೆ ಅವರು. ಸನ್ಯಾಸಿ ಉಣ್ಣೋದೇನು ಒಂದು ಹೊತ್ತು ಊಟ, ಒಂದೇ ಹೊತ್ತು ಊಟ. ಅಷ್ಟಕ್ಕೋಸ್ಕರ ನಾವೆಲ್ಲ ಉದ್ಧಾರ ಮಾಡಬೇಕು ಅಂತ, ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟು ದೇವರ ಪೂಜೆ ಮಾಡಿ, ದೇವರ ತೀರ್ಥ ಕೊಟ್ಟು, ದೇವರ ಗಂಧ ಕೊಟ್ಟು, ನಿರ್ಮಾಲ್ಯವನ್ನು ಕೊಟ್ಟು ಮಾಡೋದು. ಇಷ್ಟೆಲ್ಲ ನಮ್ಮನ್ನು ಮಾಡ್ತಾರ, ಆಶೀರ್ವಾದ ಮಾಡ್ತಾರೆ, ಮೇಲೆ ಕೈ ಇಟ್ಟು ಅನುಗ್ರಹ ಮಾಡ್ತಾರಲ್ರಿ. ಇದಕ್ಕಿಂತ ಹೆಚ್ಚಿನ ಏನು ಏನು ಬೇಕಾಗಿಲ್ಲ ಅವ್ರಿಗೆ. ಅಂಥದನ್ನು ನಾವು ದುರುಪಯೋಗ ಮಾಡ್ಕೋತೀವಿ ಅಂದರೆ ಎಂಥ ಮನುಷ್ಯರು ನಾವು. ತೊಗೊಂಡವ್ರು ಗೊತ್ತಿದ್ರು ಕೂಡ ಕಂಪ್ಲೇಂಟ್ ಕೊಡ್ಬೋದಿತ್ತು, ಕಂಪ್ಲೇಂಟ್ ಕೊಡಲಿಲ್ಲ, ಯಾರಿಗೂ ಬೈದಿಲ್ಲ, ಕರೆದು ಬೈದಿಲ್ಲ, ಯಾರೂ ಏನಿಲ್ಲ. ಹೋದ್ರೆ ಹೋತು, ದೇವ್ರ ಇಚ್ಛಾ, ರಾಮದೇವ್ರ ಇಚ್ಛಾ. ಮತ್ತು ರಾಮದೇವ್ರು ಏನೋ ಕೊಡ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಸನ್ಯಾಸಿ ಹಾಗೆ ಇರಬೇಕು. ಆ ಸನ್ಯಾಸಿಗಳು ಇರೋದಿಲ್ಲ ಹಾಗೆ, ಮತ್ತೊಬ್ಬರು ಇರೋದಿಲ್ಲ, ಇರೋದು ಬಹಳ ಕಷ್ಟ. ಹಾಗಾಗಿ ದೇಹ ಸುದೃಢವಿದ್ದಾಗಲೇ ತತ್ವ ವಿಚಾರವನ್ನು ಮಾಡಬೇಕು. ಇಲ್ಲವಾದರೆ ಬೆಂಕಿ ಬಿದ್ದಾಗ ಬಾವಿ ತೊಡೆದಂತೆ ಆಗ್ತಾ ಇದೆ. ದುರ್ಬುದ್ಧಿಯ ಕಾರಣ ರೋಗಾದಿಗಳು ಬರುವ ತತ್ವ ಮೊದಲೇ ತತ್ವ ವಿಚಾರ ಮಾಡಬೇಕು. ಕಾಲೋನ ಜ್ಞಾಯತೆ ನಾನಾ ಕೈರ್ಯಂ ಸಂಸಾರ ಸಂಭವೈ ಸುಖಂ ದುಃಖಂ ಜನೋ ಹಂತ ವೇತಿ ಹಿತಮಾತ್ಮನಃ. ಜೀವನದಲ್ಲಿ ನಾನಾ ಥರದ ಕಾರ್ಯಗಳಲ್ಲಿ ಆಸಕ್ತನಾಗಿ ಕಾಲವನ್ನೇ ತಿಳಿಯುವುದಿಲ್ಲ, ಸುಖ ದುಃಖ ತನ್ನ ಮತ್ತು ಹಿತವನ್ನು ತಿಳಿಯುವುದಿಲ್ಲ. ಹಾಗಾಗಿ ಅದಕ್ಕೆ ವೈರಾಗ್ಯದ ಬಗ್ಗೆ ವಿಚಾರ ಮಾಡಬೇಕು. ವೈರಾಗ್ಯ ಬಗ್ಗೆ ವಿಚಾರ, ವೈರಾಗ್ಯ ತಂದುಕೊಳ್ಳೋದು. ಮನೆಯಲ್ಲಿ ಅಗದಿ ಪ್ರೀತಿಯಾಗಿರ್ತಕ್ಕಂಥ ಒಂದು ವಸ್ತು ಇದೆ, ಬಹಳ ವ್ಯಾಮೋಹ ಇರ್ತದೆ. ಕಣ್ಣಿಗೆ ಕಾಣದೇ ಇದ್ದಾಗ ಬಹಳ ವ್ಯಥೆ ಪಡ್ತೇವೆ, ದುಃಖ ಪಡ್ತೇವೆ. ಅದರಲ್ಲಿ ವೈರಾಗ್ಯ ತಂದ್ಕೋಬೇಕು ಅಂತಾರೆ. ದುಃಖಕ್ಕೆ ಕಾರಣ ಅಂದರೆ ವೈರಾಗ್ಯ. ಹೋದ್ರೆ ಹೊತ್ತು ಬಿಡ್ರಿ, ಮತ್ತೊಂದು ತರೋಣ, ಅಥವಾ ಇಲ್ಲದೆ ಇರೋದು ಬೇರೆ ಏನು ತೊಗೊಂಡ್ರೆ ವ್ಯವಸ್ಥೆ ಮಾಡೋಣ, ಅದೇ ಬೇಕು ಅಂತ ಯಾಕಂತೀರಿ? ಹೀಗೆ ಪ್ರತಿಯೊಂದರಲ್ಲಿ ವೈರಾಗ್ಯವನ್ನು ತಂದುಕೊಳ್ಬೇಕು ನಾವು. ಹಾಗಾದಾಗ ಅದಕ್ಕೋಸ್ಕರವಾಗಿ ನಮಗೆ ಮುಂದೆ ವೈರಾಗ್ಯ ಬರ್ತದೆ.
ಅದರ ಬೇಕು ಅದೇ ಬೇಕು, ಅದೇ ಇದ್ದರೆ ನಾನು ಮಾಡ್ತೀನಿ, ಪೂಜೆ ಮಾಡ್ತೀನಿ, ಅದೇ ಇದ್ರೆ ನಾನು ಹೇಗೆ ಮಾಡ್ತೀನಿ, ಅದೇ ಇದ್ರೆ ನಾನು ಮಾಡ್ತೀನಿ, ಅದಲ್ಲ. ಏನಿದೆಯೋ ಹೇಗಿದೆಯೋ ಅದರಲ್ಲೇ ಜೀವನವನ್ನು ಸಾಗಿಸ್ತಕ್ಕಂಥದ್ದೇ ಕೂಡ ದೊಡ್ಡ ಮನುಷ್ಯತ್ವ ಕರೀತಾರೆ. ಲೋಕ ಮೋಹರೂಪ ಮದ್ಯವನ್ನು ಕುಡಿದು ಎಲ್ಲ ದುಃಖವನ್ನು ಅನುಭವಿಸ್ತಾ ಇದನ್ನು ನೋಡಿಯೂ ಕೂಡ ನಾನು ಸಾಯುವನ್ನು ತಿಳಿಯುವುದಿಲ್ಲ. ಈ ಜೀವರು ಹುಟ್ಟುತ್ತಾ ಇವೆ, ಕೆಲವು ಸಾಯ್ತಾ ಇವೆ, ಕೆಲವು ದುಃಖ ಪಡ್ತಾ ಇವೆ. ಎಲ್ಲವನ್ನು ನೋಡಿ ಕೂಡ ನನಗೂ ದುಃಖಗಳು ಬರ್ತಾ ಇವೆ ಅಂತ ತಿಳಿಯುವುದಿಲ್ಲ. ಸಂಪತ್ತು ಸ್ವಪ್ನದಂತೆ. ಸಂಪತ್ತು ಸ್ವಪ್ನ, ಎಷ್ಟು ದಿವಸ ಇರ್ತದೆ, ಎಲ್ಲ ಬಿಟ್ಟು ಹೋಗ್ತಕ್ಕಂಥದ್ದೇ. ನಾನು 10 ಮನೆ ಕಟ್ಟೀನಿ, 10 ಗಾಡಿ ತೊಗೊಂಡಿನಿ, ಏನು ಹೋಗೋ 10 ಮನೆ ತೊಗೊಂಡು ಹೋಗ್ತೇವೆ, 10 ಗಾಡಿ ತೊಗೊಂಡು ಹೋಗ್ತೇವೆ? ಇಲ್ಲ. ಇದ್ದಾಗ ದೇವರು, ಧರ್ಮ, ಮತ್ತೊಬ್ಬರಿಗೆ ಪರೋಪಕಾರಾರ್ಥಂ ಇದಂ ಶರೀರಂ. ಏನಾದರೂ ಸಹಾಯ ಮಾಡಿ, ನಿಮ್ಮ ಕಡೆ ಆಗಿರ್ತಕ್ಕಂಥ. ಅಥವಾ ಯಾರೋ ಮುದುಕರು ಹತ್ತಲಿಕ್ಕೆ ಆಗ್ತಾ ಇರಲ್ಲ, ಕೈ ಹಿಡಿದು ಹತ್ತು, ಅದು ಒಂದು ಸಾಧನೆನೇ. ನೀವು ರೊಕ್ಕ ಕೊಡ್ರಿ ಊಟಕ್ಕೆ ಹಾಕಿರೋ ಸಾಧನೆ ಅಲ್ಲ. ಸಾಧನೆಗಳಲ್ಲೇ ಬೇಕಾದಷ್ಟು ಸಾಧನೆಗಳಿವೆ. ಯಾರೋ ಮುದುಕರು ಹೊಂಟಿರ್ತಾರೆ, ನಾವು ರಿಕ್ಷಾದಾಗ ಹೊಂಟಿರ್ತೀವಿ ಅಂತ ಗಾಡಿ ಒಳಗೆ ಹೊಂಟಿರ್ತೀವಿ. ಬ್ರಾಹ್ಮಣ ಇರ್ತಾನೆ, ಅಂಗಾರಕ್ಷೆ ಅಂತ ಹೆಚ್ಕೊಂಡಿರ್ತಾನೆ, ಇವನು ನೋಡ್ರಿ. ಮತ್ತೊಬ್ಬರು ನೋಡಬೇಡ್ರಿ, ಟೊಪಿ ಹಾಕೊಂಡ್ರೆ ನೋಡಬೇಡ್ರಿ. ನಮ್ಮ ಮಾನವರನ್ನು ನೋಡ್ರಿ, ಇಂಥ ಭಸ್ಮ ಧರಿಸಿದ್ದಾನೆ, ಹಿಂದ ಹಿಂಗಾಕ್ಷರ ಹೆಚ್ಕೊಂಡಿದ್ದಾನೆ, ಎಲ್ಲಿ ಹೊಂಟಿವಿ ಅಂತ ಕೇಳಿ ಅದು ಕರ್ಕೊಂಡು ಹೋಗಿ ಅವರ ಸ್ಥಾನಕ್ಕೆ ಬಿಟ್ಟು ಹೋದ್ರೆ ಎಂಥ ಪುಣ್ಯ ಸಾಧನ. ದುಡ್ಡು ಕೊಟ್ಟರೆ ಸಾಧನ ಆಗಲಿಕ್ಕಿಲ್ಲ, ಇಂಥದ್ದು ಮಾಡಿರೋ ಸಾಧನ ಅಂತ ಹೇಳ್ತಾರೆ. ಇವತ್ತು ನಾನು ಕೂಡ ಎಲ್ಲಾದರೂ ಹೊಂಟಿ ಗಾಡಿ ಮೇಲೆ ಹೊಂಟಾಗ ಯಾರ ಅಕ್ಷರ ಅಂತ ಕಂಡ್ರೆ ಎಲ್ಲಿ ಹೊಂಟ್ರಿ ಆಚಾರ್ಯ ಅಂತ ಕೇಳಿ ನಾನು ಅನುಭವ ಹೇಳ್ತೇನೆ. ಮಾಡಿದ್ರೆ ಅಂತ ನಾನು ಹೇಳ್ಕೊಳ್ಬಾರ್ದು, ಅದು ಸುಮ್ಮನೆ ಆಗಿಲ್ಲ. ಪುರಾಣಕ್ಕೆ ಒಳಗೆ ಬಂದಿದ್ದು ಹೇಳಿ ಅವ್ರ ಕೇಳಿ ಎಲ್ಲಿ ಇಟ್ಟಾರ ಎಲ್ಲಿ ಹೋಗ್ತೀರಿ ಅಂತ ಹೇಳಿ ಬಿಟ್ಟು ಹೋಗಿರ್ತೀವಿ. ಎಲ್ಲಿ ಹೊಂಟಿರಿ ಹೇಳ್ರಿ ಆಚಾರ ಅಂತ ಸಾಧ್ಯಷ್ಟು ಪ್ರಯತ್ನ ಮಾಡಿ. ನಾನು ಇಲ್ಲೇ ಹೊಂಟಿರಲಿಲ್ಲ, ನಾನು ಇನ್ನೊಂದು 10 ನಿಮಿಷ ಆಗ್ಬೋದು, ಇಲ್ಲಿ ಬರ್ತಾ ಇಲ್ಲ, ಒಂದು 10 ನಿಮಿಷ ಲೇಟ್ ಆಗ್ಬೋದು. ಏನು ಆಚಾರ ಒಂದು 10 ನಿಮಿಷ ಲೇಟ್ ಆಗಿರೋದು ನೀವು ಅನ್ಬೋದು, ಅದೇನು ದೊಡ್ಡದಿಲ್ಲ ನನಗೆ. ಅಂಥವ್ರು ಅಲ್ಲಿ ಬಿಟ್ಟರೆ ಅಮ್ಮ ಎಷ್ಟು ಸಲ ಹೊಳೆ ಇಂಥ ಬಂದಿದ್ದ ನಮಗೆ ಬಿಟ್ಟು ಹೋದ ಅಂತ ಅಷ್ಟು ಬಾಯಿಲಿ ಹೇಳಿಬಿಟ್ರೆ ಸಾಕು. ಎಷ್ಟೋ ಪುಣ್ಯ, ಇಂಥವೆಲ್ಲ ಪುಣ್ಯ ಸಾಧನೆ ಇವೆಲ್ಲ. ಹೀಗೆ ನಾವು ಜೀವನವನ್ನು ವಿಶೇಷವಾಗಿ ಸಾಗಿಸ್ಕೊಂಡು ಹೋಗಬೇಕು. ಹೀಗೆಂದು ತಿಳಿದು ಇವೆಲ್ಲವನ್ನು ನೋಡಿಕೊಂಡು ನನಗೆ ದುಃಖಗಳು ಬರ್ತಾ ಅಂತ ತಿಳಿಯುವುದಿಲ್ಲ. ಸ್ವಪ್ನದಂತೆ, ಸಂಪತ್ತು ಸ್ವಪ್ನದಂತೆ ಇರ್ತಾ ಇದೆ. ಯವನ ಹೂವಿನಂತೆ ಬೇಗನೆ ಬಾಡತಕ್ಕಂಥದ್ದು. ಹೀಗೆ ಬಂದಿದೆ ಅಂತ ಹೇಳಿದ್ರೆ ಯವನ ಬೇಗ ಬಾಡಿ ಹೋಗ್ತದೆ. ಆಯುಷ್ಯ ಹೋಗಿದ್ದ ಗೊತ್ತಾಗಲಿ. ಇಷ್ಟೆಲ್ಲ ಎತ್ತರ ಆದ್ವಿ, ಇಷ್ಟೆಲ್ಲ ಆಯ್ತು, ನಮಗೆ ಬೆಳೆ ಕೂದಲಾದ್ವಿ, ಎಲ್ಲ ಹತ್ತು ಗೊತ್ತಾಗ್ತದೆ ರೀ, ಏನು ಗೊತ್ತಾಗುದಿಲ್ಲ. ಆಯುಷ್ಯ ಹಿಂಗೆ ಹೋಗ್ತಾನೆ ಇರುತ್ತೆ. ಆಯುಷ್ಯ ಮೃತದಂತೆ ಚಲನಫಲವಾಗಿರ್ತಕ್ಕಂಥದ್ದು. ಹೀಗಂತ ತಿಳಿದು ಯಾವನು ಧೈರ್ಯವಾಗಿರುವನು ಅವನೇ ನರನು. ಮಾನವ 100 ವರ್ಷ ಆಯುಷ್ಯದ ನಿರರ್ಥಕವಾಗಿ, ಹೇಗೆಂದರೆ ಆಯುಷ್ಯವು ಸಮುದ್ರಿದ್ರೆ ಆಯುಷ್ಯದಲ್ಲಿ ಕಳೆದು ಹೋಗ್ತಾ ಇದೆ. 20 ವರ್ಷಗಳು ಬಾಲ್ಯಾವಸ್ಥೆಯಲ್ಲಿ ಹೋಗ್ತಾ, 20 ವರ್ಷಗಳು ವೃದ್ಧಾವಸ್ಥೆಯಲ್ಲಿ ಕಳೆದು ಹೋಗ್ತದೆ. ಸಂಸಾರಕ್ಕೆ ಆಸಕ್ತನಾಗಿ ಬಿದ್ದು ಹೋಗ್ತಾ ಇದೆ, ನಿಷ್ಫಲವಾಗ್ತಾ ಇವೆ. ಮೋಕ್ಷಾಪಾಯವನ್ನು ಮಾಡುವುದಿಲ್ಲ. ಉದ್ಯಮರಹಿತನಾಗಿ ಪರಬ್ರಹ್ಮ ಚಿಂತನೆಯಲ್ಲಿ ನಿದ್ರಾಯುಕ್ತನಾಗಿಯೂ ಕೂಡ ಮತ್ತು ಸಂಸಾರದ ವಿಶ್ವಾಸನಾಗಿದ್ದು ದುಃಖಗಳನ್ನು ತೀರದೆ ಜನ್ಮ ಮರಣವನ್ನು ಪಡಿತಾ ಇದ್ದಾನೆ. ಜನ್ಮಗಳನ್ನು ಪಡಿತಕ್ಕಂಥದ್ದು ಬಿಡ್ತಕ್ಕಂಥದ್ದೇ ಕೂಡ ಮೋಕ್ಷವನ್ನು ಪಡಿತಕ್ಕಂಥದ್ದೇ ಮಾನವನ ದೊಡ್ಡ ಕರ್ತವ್ಯ. ಅದನ್ನು ಪ್ರಯತ್ನ ಮಾಡಿರಿ, ಸದಾಕಾಲ ರಕ್ಷಣೆ ಮಾಡಿರಿ. ನೀರಿನ ಮೇಲೆ ಗುಳ್ಳೆಯಂತೆ ಈ ದೇಹ ನಿತ್ಯವಾಗಿರ್ತಕ್ಕಂಥದ್ದು. ಅಂತರ ಸ್ತ್ರೀಪುತ್ರಾಧಿಕರ ಸಮಾಗಮ ಇರತಕ್ಕಂಥ ದೇಹದಲ್ಲಿ ಹೇಗೆ ಮಾನವನು ನಿರ್ಭಯವಾಗಿ ಸ್ಥಿರವಾಗಿ ಇರ್ತಾನೆ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದೀನ ಸಾವು ತಪ್ಪದೋ, ಎಂದಿಗಾದರೊಂದು ದೀನ ಸಾವು ತಪ್ಪದೋ. ಹುಟ್ಟುತ್ತೇನೆ ತರಲಿಲ್ಲ, ಸಾಯುತ್ತೇನೆ ಒಯ್ಯಲಿಲ್ಲ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ದೇಹ, ಸುಟ್ಟು ಸುಟ್ಟು ಸುಣ್ಣದರಳು ಆಯಿತಿ ದೇಹ. ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟ ಮಾಡಿದರು, ಹೊಟ್ಟೆ ಬಲು ಕೆಟ್ಟದ್ದೆಂದು ಎಷ್ಟು ಕಷ್ಟ ಮಾಡಿದರು. ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ, ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣದೋ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದೀನ ಸಾವು ತಪ್ಪದೋ, ಎಂದಿಗಾದರೊಂದು ದೀನ ಸಾವು ತಪ್ಪದೋ. ಹಾಗಾಗಿ ಹೇಳ್ತಾರೆ, ಎಂದೂ ತಪ್ಪೋದು, ಯಾರಿಗೂ ತಪ್ಪುವುದಿಲ್ಲ. ಹಾಗಾಗಿ ಬೆಳ್ಳಿ ಬಂಗಾರಿಟ್ಟುಕೊಂಡು ನೋಡ್ರಿ ಅಂತಾರೆ, ಬೆಳ್ಳಿ ಬಂಗಾರಿಟ್ಟುಕೊಂಡು ಒಳ್ಳೆಯ ವಸ್ತ್ರ ಹೊದ್ದುಕೊಂಡು ಚೆಳ್ಳೆ ಪಿಳ್ಳೆ ಗೊಂಬೆಯಂತೆ ಆಗಿ ಹೋದೆನೆ, ಚೆಳ್ಳೆ ಪಿಳ್ಳೆ ಗೊಂಬೆಯಂತೆ ಆಗಿ ಹೋದೆನೆ. ಹಳ್ಳು ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ, ಹಳ್ಳು ಹರಿದು ಹೋಗುವಾಗ ಗುಳ್ಳೆ ಬಂದು ಒಡೆಯುವಂತೆ. ಗುಳ್ಳೆ ಪೋರೆಯಂತೆ ಕಾಣೋ ಸಂಸಾರ ದಾಟ, ಗುಳ್ಳೆ ಪೋರೆಯಂತೆ ಕಾಣೋ ಸಂಸಾರ ದಾಟ. ಯಾವಾಗ ಹೊರಗೆ ಹೋಗ್ತೀವಿ, ಯಾವಾಗ ಬರ್ತೀವಿ, ಏನಿದೆ ಗೊತ್ತೇ ಆಗುದಿಲ್ಲ, ಯಾವಾಗ ಹೊಡಿತದೋ ಗೊತ್ತಿಲ್ಲ. ವಾರ್ತೆ ಕೀರ್ತೆ ಎಂಬೋ ಎರಡು, ವಾರ್ತೆ ಕೀರ್ತೆ ತೀರ್ಕೊಂಡಿಲ್ಲ. ದೇಹ ಬಿಟ್ಟ ಅಂದ್ರೆ ಎಲ್ಲರ ಕಡೆ ಸುದ್ದಿ ತಿಳಿಸ್ತೀವಿ. ವಾರ್ತೆ ಇಂದಕ್ಕೆಲ್ಲ ಪತ್ರ ಬರೀತೇನೆ, ಪತ್ರ ಬರೆದು ಇಂಥವ್ರು ಹಿಂಗಾಗಿದೆ ಅಂತ ಪತ್ರ ಹಾಕ್ತಿದ್ರು.
ವಾರ್ತೆ ಕಳಿಸ್ತಿದ್ರು ಅವಾಗ. ಈಗ ಅಂಕಿ ಫೋನ್ ಆಗಿದೆ, ಬೇಕಾದಾಗಿದೆ, ಕ್ಷಣಕ್ಕೆ ಕೂಡ ಅವೆಲ್ಲ ಸುದ್ದಿ ಮಾಡಿಸ್ತಕ್ಕಂಥ ಕೆಲಸ ಆಗ್ತವೆ. ವಾರ್ತೆ, ಕೀರ್ತಿ ಅಂದರೆ ಇದ್ದಾಗ ಬೈತಾರೆ, ಏನೇನೋ ಮಾತಾಡ್ತಾರೆ. ಅವ ಹಂಗೆ ಮಾಡಲಿಲ್ಲ, ಹಿಂಗೆ ಮಾಡಲಿಲ್ಲ. ಹತ್ತ ಮೇಲೆ ಎಲ್ಲ ಹೊಗಳ್ತಾರೆ. ಎಷ್ಟು ಹೊಗಳೋದು, ಹಂಗಿದ್ರಿ, ಅಷ್ಟು ಸಹಾಯ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಿದ್ದಾರೆ. ಅದನ್ನೇ ಇದ್ದಾಗ ಹೇಳಿದರೆ ಎಷ್ಟು ಸಂತೋಷ ಪಡ್ತಾರೆ. ಹೇಳಂಗಿಲ್ಲ. ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದವಯ್ಯ. ವಾರ್ತೆ ಕೀರ್ತಿ ಎಂಬೋ ಎರಡು ಸತ್ತ ಮೇಲೆ ಬಂದವಯ್ಯ. ವಸ್ತು ಪ್ರಾಣನಾಯಕನು ಹೆಂಗೆ ಆದೆನೋ, ವಸ್ತು ಪ್ರಾಣನಾಯಕನು ಹೆಂಗೆ ಆದೆನೋ. ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ. ಕರ್ತೃಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ. ನಿತ್ಯದಲ್ಲಿ ಬಸಿ ಸುಖಿ ಯಾಗಿ ಬಾಳೆಲೋ, ನಿತ್ಯದಲ್ಲಿ ಬಸಿ ಸುಖಿಯಾಗಿ ಬಾಳೆನೋ. ಡಿಂಬದಲ್ಲಿರುವ ಜೀವ ಕಂಬಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದೀನ ಸಾವು ತಪ್ಪದೋ, ಎಂದಿಗಾದರೊಂದು ದೀನ ಸಾವು ತಪ್ಪದೋ. ಯಾರಿಗೂ ಬಿಟ್ಟಿದ್ದಲ್ರಿ ಇದು, ಯಾರೂ ಬಿಡುಗಡೆ ಹೊಂದೇ ಇಲ್ಲ ಇದಕ್ಕಿಂತ ಶ್ರೇಷ್ಠರು ಯಾರು ಇಲ್ಲ. ಅದಕ್ಕೆ ಜ್ಞಾನವಂತರಾಗ್ರಿ, ವೈರಾಗ್ಯವಂತರಾಗ್ರಿ, ಜ್ಞಾನ ಭಕ್ತಿ ವೈರಾಗ್ಯ ಇಟ್ಕೊಡ್ರಿ. ನಿಮ್ಮಂಥ ಶ್ರೀಮಂತರ ಯಾರಿಲ್ಲ. ಇವು ಮೂರು ಇಟ್ಕೊಂಡವ್ರಿಗೆ ಅವರಂಥ ಶ್ರೀಮಂತರ ಯಾರಿಲ್ಲ. ಗಾಡಿ ಇದ್ರು ಶ್ರೀಮಂತರು, 4 ಮನೆ ಕಟ್ಟಿದವರು ಶ್ರೀಮಂತರು, ಮತ್ತೊಂದಿದ್ರು ಶ್ರೀಮಂತರಲ್ಲ. ಇವನ್ ಯಾರು 3 ಇಟ್ಕೊಂಡಾರೋ ಅವರು ದೊಡ್ಡ ಶ್ರೀಮಂತರು ದೇವರ ಮುಂದೆ. ಜ್ಞಾನ ಭಕ್ತಿ ವೈರಾಗ್ಯ ಈ 3 ಇಟ್ಕೋಬೇಕಂತ. ಸಾಧನಾ ಶರೀರಕ್ಕೋಸ್ಕರವಾಗಿ 3 ಇಟ್ಕೊಂಡು ಜೀವನ ಮಾಡಬಾರ್ದು. ಉಳಿಕಿದ್ದು ಮಾಡಬಾರ್ದು ಅಂತಲ್ಲ, ಏನೇನೋ ಇರ್ತವೆ ಮಾಡ್ಕೋಬೇಕು. ನಿತ್ಯ ಜೀವನ ಏನಿದೆ ಅದು ಪರಿಪಾಲನೆ ಮಾಡ್ತಕ್ಕಂಥ. ಅದರಲ್ಲೇ ಕೂಡ ನಾವು 24 ತಾಸೊಳಗೆ 24 ನಿಮಿಷ ದೇವ್ರ ಮುಂದೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕ್ರಿ. 24 ತಾಸು ಕೊಡಬೇಡ್ರಿ ನೀವು, ಆಗೋದಿಲ್ಲ, ಸಾಧ್ಯ ಇಲ್ಲ. ಹಾಗಾಗಿ 3 ಹಿಡ್ಕೊಂಡು ವಿಚಾರ ಮಾಡ್ತೀರ, ಅದೆಲ್ಲ 24 ತಾಸು ನಿಮ್ದು 24 ನಿಮಿಷ ಪರಮಾತ್ಮ ಇಂಥ ದೇಹ ಕೊಟ್ಟಿದ್ಯಾ, ಅದಕ್ಕೋಸ್ಕರ ಇಂಥದ್ದು ಮಾಡ್ತಕ್ಕಂಥ ಏನಾದರೂ ಯೋಗ್ಯತೆಯಿಂದ ನನ್ನ ಕಡೆಯಿಂದ ಮಾಡಿಸು ಸ್ವಾಮಿ ಅಂತ ಪರಿಚಯನ ಮಾಡಿ ದೇವರ ಮುಂದೆ ಶಾಲಿಗ್ರಾಮ ಇಟ್ಟುಕೊಂಡು ನಿಮಗೇನು ಬರ್ತದೆ, ಮಂತ್ರ ಬರಲಿಲ್ಲಲ್ಲ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಇಷ್ಟು ಹೇಳಿ. ಓಂ ಕೃಷ್ಣಾಯ ನಮಃ, ಓಂ ಕೃಷ್ಣಾಯ ನಮಃ. ನೀರು ಹಾಕಿರಿ, ಒಂದು ತುಳಸಿದ ಹರಡ್ರಿ, ನೀರು ಹಾಕಿರಿ, ತೆಗಿರಿ, ಮತ್ತೊಮ್ಮೆ ನೀರು ಹಾಕಿರಿ, ತೀರ್ಥ ಆಗ್ತದೆ. ಅದೇ ತೀರ್ಥ ನೀವು ತೊಗೊಳ್ರಿ, ಮನೆಯಾಗಿನ ಕೊಡ್ರಿ. ಆಮೇಲೆ ಭಕ್ತಿಯಿಂದ ಕೈ ಮುಗಿದು ಒಂದು ಮಂಗಳಾರ ಸಾಧ್ಯ ಮಂಗಳಾರತಿ ಮಗಿರಿ, ಇಲ್ಲ ಕೈ ಮುಗಿರಿ, ಕೆಲಸಕ್ಕೆ ಹೋಗ್ರಿ. ಇಷ್ಟಾದರೂ ಮಾಡಿರಿ ಅಂತ ಅಂದೇವು. ನಾವು ಅಷ್ಟು ಮಾಡಿರ್ತಾ ಇಲ್ಲ. ಸ್ನಾನ ಮಾಡಿ ಮುಂದೆ ಏನೇ ಮತ್ತು ವಿಶೇಷವಾಗಿ ಸಂಧ್ಯಾವನಿ ಗೋಪಿಚನ ಹಚ್ಚೋಳಕ್ಕಿಂತ ಮುಂದೆ ವಿಚಾರ ಮಾಡ್ತಾರೆ. ಸ್ನಾನ ಮಾಡಬೇಕು, ಅಲ್ಲೇ ಗೋಪಿಚನ ಕರಡಿ ಮುಂದೆ ಇಟ್ಟಿರ್ತಾರೆ. ಹಿಂಗೆ ಮಾಡ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದ್ಬಿಡೋದು. ಅದು ಮಾಡಬಾರ್ದು. 24 ನಿಮಿಷ, ಒಂದು 10 ನಿಮಿಷ ಆದರೂ ದೇವರ ಮುಂದೆ ಕೂತ್ಕೊಂಡು ಮಾಡಿ, ದೇವರ ಧ್ಯಾನ ಮಾಡಿ, ದೇವರ ನಮಸ್ಕಾರ ಮಾಡಿ. ಇರ್ತಕ್ಕಂಥ ಹಿರಿಯರಿರ್ತಾರೆ, ಮನೆಗೆ ಇರ್ತಾರೆ, ತಂದೆ ತಾಯಿ ಇರ್ತಾರೆ, ತಂದೆ ತಾಯಿ ನಮಸ್ಕಾರ ಮಾಡಿ, ಅಪ್ಪ ಅಮ್ಮ ಚೆಂದಾಗಿ ಮಾತಾಡಿ ಹೋಗಿ ಬರ್ತೇನೆ ಅಂತ ಹೇಳಿ ಕೈ ಮುಗಿದು ಹೋದರೆ ಅವರು ಸಂತೋಷ ಪಡ್ತಾರೆ, ಆ ಜೀವಿಗಳು ಸಂತೋಷ ಪಡ್ತಾರೆ. ಇಂಥ ಮಕ್ಕಳನ್ನ ಪಡೆದಿತ್ತು ಸಾರ್ಥಕ ಅಂತಂತಾರೆ ತಂದೆ ತಾಯಿಗೆ ಏನು ಬೇಕ್ರಿ, ಏನೇನು ಬೇಕಾಗಿಲ್ಲ. ಕುರುಡನಿಗೆ ಕನ್ನಡಿ ಅವಶ್ಯಕತೆ ಹೇಗಿರುವುದಿಲ್ಲೋ ತಂದೆ ಮಗನಿಗೆ ಹೆಚ್ಚಿನ ಅವಶ್ಯ. ಇಂಥ ಮಕ್ಕಳು ಇದು ಬಿಟ್ಟರೆ ಸಾಕು ಅಂತಾನೆ ಸಂತೋಷ ಪಡ್ತಾವೆ. ಇಂಥ ಮಕ್ಕಳು ನಾನೇ ಧನ್ಯ ಅಂತ ಕರೀತಾರೆ. ನೀವು ಕೈ ತುಂಬ ದುಡ್ಡು ಕೊಟ್ಟರೆ ಸಂತೋಷ ಪಡೋದಲ್ಲ. ಒಂದು ಎಷ್ಟು ಇಂಜಿನಿಯರ್ ಆಗಿ ದುಡ್ಡು ತಂದು ಕೊಟ್ಟರೆ ಪ್ರಯೋಜನ ಇಲ್ಲ. ಡಾಕ್ಟರ್ ಆಗಿ ನೀವು ಬರೀ ದವಾಖಾನೆ ಇದ್ರೆ ಪ್ರಯೋಜನ ಇಲ್ಲ. ಡಾಕ್ಟರಾಗಿ ನನ್ನ ಮಗ ಅಂತ ಹೇಳ್ಕೊಳ್ಳೋದು ಅಷ್ಟೇ ಅಲ್ಲ. ಡಾಕ್ಟರ್ ಆಗಿ ಹೇಗಿರಬೇಕು ಹಾಗೆ ತಂದೆ ತಾಯಿ ಮುಂದಿದ್ದರೆ ಸಂತೋಷ, ತಂದೆ ತಾಯಿ ಜೀವಗಳು ಸಂತೋಷ ಪಡ್ತಾರೆ. ಅಂತ ಸಂತೋಷ ಪಡ್ತಕ್ಕಂಥ ಮಕ್ಕಳಾಗಿ ನಾವು ಹುಟ್ಟಬೇಕ ವಿನಃ ದುಃಖ ಪಡ್ತಕ್ಕಂಥ ಮಕ್ಕಳನ್ನು ಎಂದೂ ಪಡೀಲಿಕ್ಕೆ ಮಾಡುವ. ಎಷ್ಟು ಮಕ್ಕಳು ಇದ್ರೆ ತೊಗೊಂಡು ಏನು ಮಾಡೋದು ರೀ? ಒಬ್ಬನೇ ಮಗ ಇರಲಿ, ಸಂತೋಷ ನಮ್ಮ ನೋಡ್ತಕ್ಕಂಥ ಮಗ ಇದ್ಬಿಟ್ರೆ ಅಂತಕ್ಕಿಂತ ಪುಣ್ಯ ಕೆಲಸವೇ ಯಾವಿಲ್ಲ. ಅದು ನಾವು ಪುಣ್ಯ ಮಾಡಿರಬೇಕು, ಅದಕ್ಕೂ ಪುಣ್ಯ ಮಾಡಿರಬೇಕು. ಆ ಪುಣ್ಯ ಇದ್ದರೆ ಮಾತ್ರ ನಮ್ಮನ್ನ ಮಕ್ಕಳು ಸರಿಯಾಗಿ ನೋಡ್ಕೋತಾರೆ, ಇಲ್ಲಿಂದ ಇಲ್ಲ. ಹೊರರಿಂದ ಒಬ್ಬನೇ ಮಗ, ಪಾಪ ತಂದೆ ತಾಯಿ ಈಗಷ್ಟು ಮಾಡಿಟ್ಟಿದ್ರು ಫಲವಾಗಿ. ದೊಡ್ಡ ಕಲಿಸಿದ್ರು, ಇಂಜಿನಿಯರ್ ಆದ, ಫಾರಿನಕ್ಕೆ ಹೋದ. ಹೇಳಿದ್ರು ಹೋಗ್ಬೇಡಪ್ಪ, ಇಲ್ಲೇ ಬೇಕಾಷ್ಟು ಅದ, ನೋಡ್ಕೊಂಡು ಸರಿಯಾಗಿ ಆರಾಮಿದೆ, ಇಲ್ಲೇ ನೌಕರಿ ಮಾಡಿ, ಇಲ್ಲೇ ಇರು, ನನ್ನ ಕಣ್ಣು ಮುಂದೆ ಇರು ಅಂತ ಎಷ್ಟು ಹೇಳಿದ್ರು ಕೂಡ ನಾ ಕಲ್ತೀನಿ ಅಭಿಮಾನ. ಹೋದರು, ಹೋಗಿ ಏನೇನೋ ಮಾಡಿ ಎಲ್ಲ ಕೆಲಸ ಮಾಡಿ ಚಟ ಕಲ್ತು ಎಲ್ಲ ಮಾಡ್ಕೊಂಡು ಎಲ್ಲ ರೊಕ್ಕ ಹಾಳು ಮಾಡ್ಕೊಂಡು ಪುನಃ ಮನೆಗೆ ಅಂದು ವಾಪಸ್ ಬಂದು ತಂದೆ ತಾಯಿ ಮುಂದೆ ಹೇಳ್ತಾನೆ, ಇಲ್ಲ ನಾನು ನಿಮ್ಮನ್ನು ಅಲ್ಲೇ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಎಲ್ಲ ವ್ಯವಸ್ಥೆ ಮಾಡೇನೆ ಅಂಥೇಳಿ ಇದ್ದಿದ್ದು ಮನೆ ಮಾರಿಸಿ ಎಲ್ಲ ರೊಕ್ಕ ತೊಗೊಂಡು ಇದಕ್ಕೆ ಏರ್ಪೋರ್ಟಿಗೆ ಕರ್ಕೊಂಡು ಹೋದ್ನಂತೆ. ಏರ್ಪೋರ್ಟ್ಗೆ ಕೂಡ್ಸಿ ನೀವು ಇಲ್ಲೇ ಬರ್ತೀನಿ, ನೀವು ಇದು ತೊಗೊಂಬರ್ತೀರಿ ಅಂತ ಹೇಳಿ ಹೋದಮ್ಮ. ಲೇರಾಗಿ ಹೋಗ್ಬಿಟ್ಟು ಕೂತ್ಕೊಂಡು ಅವು ಪಾಪ ಕಾಯ್ಕೋತ ಕೂತ್ಕೊಂಡು ಈಗ ಬರ್ತಾನೆ ಕೇಳಿದ್ರಿ ಏನೂ ಇಲ್ಲರಿ ಕೇಳಿ ಪಾಪ ಅದೇ ಅಪಾರ್ಟ್ಮೆಂಟಿಗೆ ಬಂದು ಯಾರು ಕೆಳಗೆ ಇರ್ತಕ್ಕಂಥ ಒಂದು ಔಟ್ ಹೌಸ್ನಲ್ಲಿ ಇದ್ದರು. ಇಂಥ ಮಕ್ಕಳು ನೋಡ್ಲಿಕ್ಕೆ ಉಂಟ ನಾವು
ಅಲ್ಲ, ಕಷ್ಟ ಸಿಗ್ತದೆ, ಆ ಕಷ್ಟ ನಾವು ಮಾಡಿದ್ದೇನೆ, ಆ ಮಕ್ಕಳ ತಪ್ಪಲ್ಲ, ಅದು ತಪ್ಪು ನಾವು ಮಾಡಿದ್ದೇ ಅದು. ಆಮೇಲೆ ಪುನಃ ನಮಗೆ ವಾಪಸ್ ದರ್ಶನ ಮಾಡುತ್ತೆ. ಮಕ್ಕಳ ಮೇಲೆ ವ್ಯಾಮೋಹ ಇರಬೇಕು. ಇದಿದ್ದೆಲ್ಲ ಬರೆದ ಮೇಲೆ ಏನೂ ಯಾವ್ದಾರು ಇರುವುದಿಲ್ಲ. ಮಕ್ಕಳಿಗೆ ಏನೇ ಮಾಡೋದಿದ್ರು ನಿಮ್ಮ ಆಯುಷ್ಯ ತದಂತ ನಿಮ್ಗೆ ಅವ್ರಿಗೆ ಹೋಗ್ತಲ್ರಿ, ನೀವು ಮಾಡೋ ಪ್ರಶ್ನೆಯೇ ಇಲ್ಲ. ನಿಮ್ಮ ತದನಂತರ ನಮ್ಮ ತದನಂತರ ನಮ್ಮ ಮಕ್ಕಳಿಗೆ ಹೋಗ್ತದೆ ಅದು. ಮಕ್ಕಳಂತವ ಈಗ ನಮ್ಮ ಹೆಸರಿಗೆ ಮಾಡು. ಏನಾದರೂ ನಮಗೆ ಆಧಾರ ಇಟ್ಟುಕೊಂಡ್ರೆ ಉಂಟು, ನಾವು ಬದುಕ್ತೇವೆ. ಏನಾದರೂ ಇಂಥ ಏನೋ ಆಶೆ ಮಾಡಿಸಿ ಏನೋ ಒಂದು ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಂಡು ಒದ್ದಾಡಿ ನಮ್ಮನ್ನು ತಪ್ಪದಾರಿ ಹೋಗಿ ಕಳ್ಕೊಂಡು ಹೋಗ್ತಾರಂತ ಅವ್ರು ತೊಗೊಂಡು ಏನು ಮಾಡೋದು? ಅವೆಲ್ಲ ವಿಷಯ ಸಿಗ್ತಾವೆ, ಕೇಳಿದ್ದು ಉಂಟು, ಆಡಿದ್ದು. ಅದಕ್ಕೆ ಅದು ನೀರಿನ ಮೇಲೆ ಗುಳ್ಳಿ ಅಂತಿದೆ, ಅನಿತ್ಯವಾಗಿರ್ತಕ್ಕಂಥದ್ದು. ಹಿತಕಾರಿ ವಿಸುತ್ತಲ ವಿಷಯಗಳನ್ನು ಅವನ ಹಿತಕಾರವನ್ನು ತಿಳಿಯುತ್ತಾ ಇದ್ದಾನೆ. ಮೋಕ್ಷವನ್ನು ತಿಳಿಯುವುದಿಲ್ಲ. ಮೋಕ್ಷವನ್ನು ತಿಳ್ಕೋಬೇಕು. ಹೇ ದಯಾ ಮೋಹಿತನಾದ ಆತ್ಮಜ್ಞಾನದಿಂದ ಮೋಕ್ಷವಾಗಿ ತಿಳಿದು ಕೂಡ ಮೋಕ್ಷ ಸ್ಥಾನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸುವುದಿಲ್ಲ. ಶಾಸ್ತ್ರ ಶ್ರವಣ ಮಾಡಿಯೂ ಕೂಡ ಪರಮಾತ್ಮನ ತಿಳಿಯುವುದಿಲ್ಲ. ನಿತ್ಯದಲ್ಲಿ ಶಾಸ್ತ್ರಗಳನ್ನು ಪಠಿಸಿಯೂ ಕೂಡ ತತ್ವವನ್ನು ತಿಳಿಯುವುದಿಲ್ಲ. ದೇವ ಮಾಯೆಯಿಂದ ಬಲವತ್ತವಾಗಿರ್ತಕ್ಕಂಥ ಜಗತ್ತು ಮೃತ್ಯು ಜರ ರೋಗದಿಂದ ಕಾಲರೂಪವಾಗಿ ಸಮುದ್ರದಲ್ಲಿ ಮುಳುಗ್ತಾ ಇರ್ತದೆ. ಅದನ್ನು ತಿಳಿದು ಕೂಡ ನಾನು ಮೋಹಿತನಾಗಿರ್ತಕ್ಕಂಥ ನೋಡುವುದೇ ಇಲ್ಲ, ತನ್ನ ಬಗ್ಗೆಯೂ ಸಾಧನೆಯನ್ನು ಮಾಡುವುದಿಲ್ಲ. ತೊಗೊಂಡು ಏನು ಮಾಡೋದು? ಸುಳಿದಿದ್ದ ಮಣ್ಣಿನ ಪಾತ್ರೆಯಲ್ಲಿ ನೀರು ಹೇಗೆ ಸೋರು ಹೋಗ್ತಾ ಇದೆಯೋ ಹಾಗೆ ನಮಗೆ ಗೊತ್ತಾಗುವುದಿಲ್ಲ. ಕಾಲು ಕ್ಷಣ ಕ್ಷಣಕ್ಕೂ ಕ್ಷೀಣಮಾಗ್ತಾ ಇದೆ. ಯಾರಿಗೂ ಗೊತ್ತಾಗೋದು, ನಮ್ಗೆ ಗೊತ್ತಾಗೋದು, ಮತ್ತವರಿಗೇನು. ಹಾಗಾಗಿ ಈ ರೀತಿಯಾಗಿ ಅದರಂತೆ ಆಯುಷ್ಯ ಕ್ಷಣ ಕ್ಷಣಕ್ಕೆ ಕ್ಷೀಣಮಾಗ್ತಾ ಇದೆ. ಇವತ್ತೊಂದು ದಿವಸ ಹೋಯ್ತು ನಮ್ಮದು ಆಯುಷ್ಯ, ನಿಮ್ಮದು ಹೋಯ್ತು, ನಂದು ಹೋಯ್ತು. ನಮ್ಮ ಆಯುಷ್ಯದಲ್ಲಿ ನಿಮ್ಮ ಆಯುಷ್ಯನ ಕರಡೋದು ಯಾತು, ನಮ್ಮ ಆಯುಷ್ಯ ಜಾಸ್ತಿ ಇಂತೆ ಆಗೋದಿಲ್ಲ, ಕಡಿಮೆನೇ ಆಗ್ತಾ ಹೋಗ್ತಾ ಇರ್ತದೆ. ಅಂಥ ಆಯುಷ್ಯವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು. ಕಾಲಮಹಿನ ಅಗಾಧವಾಗಿರ್ತಕ್ಕ ಕಾಲಾಂತರದಲ್ಲಿ ಜಲ ಪ್ರತಿಯು ಸುಟ್ಟು ಹೋಗ್ತಾ ಇದೆ. ಮೇರು ಪರ್ವತ ಕರಗಿ ಹೋಗ್ತಾ ಇದೆ, ಮೇರು ಪರ್ವತ ಕರಗಿ ಹೋಗ್ತಾ ಇದೆ. ಹಾಗಾಗಿ ಸಮುದ್ರ ನೀರು ಒಣಗಿ ಹೋಗ್ತಾ ಇದೆ. ಅಂದರೆ ಈ ಶರೀರ ನಾಶವಾಗೊಂದೇ ಅರ್ಥ ಏನ? ನಾಶ ಆಗ್ತಕ್ಕಂಥ ಸಮುದ್ರವೇ ಒಣಗಿ ಹೋಗ್ತಾನೆ. ಅಂಥ ಸಮುದ್ರ ಒಣಗಿ ಹೋಗ್ತಾನೆ, ಪರಮಾತ್ಮಂದು ಯಾವುದೂ ಅಲ್ಲ ಅಂತ ಕಾಲ ತತ್ವಜ್ಞಾನ. ಹೀಗೆ ಈ ಕೆಲಸವನ್ನು ಮಾಡಿದೆ, ಇನ್ನು ಮಾಡಬೇಕಾಗಿದೆ. ಈಗ ಮಾಡಬೇಕಾದವುಗಳ ಬಗ್ಗೆ ವಿಚಾರ ಮಾಡುವಷ್ಟರಲ್ಲಿ ಕೂಡ ಕಾಲ ಹಿಡಿದು ಒಯ್ತಾ ಇದೆ. ಹಾಗೆ ಇದಾದವನ್ನು ವಿಚಾರ ಮಾಡುವುದೇ ಇಲ್ಲ. ಅದಕ್ಕೆ ಧರ್ಮ ಕಾರ್ಯ ನಾಳೆ ಮಾಡುವುದನ್ನು ಇವತ್ತೇ ಮಾಡಬೇಕು. ದೇಹ ಸೊಡದು ಬಿದ್ದಾಗಲೇ ಮಾಡಬೇಕು. ನಾನು ರಿಟೈರ್ಡ್ ಆಗಿಂದ ಮಾಡ್ತೇನೆ ರೀ, ಅವಾಗ ಮಾಡ್ತೇನೆ ರೀ, ನಾಳೆ ಮಾಡ್ತೇನೆ ರೀ, ಮುಂದಿನ ತಿಂಗಳು ಮಾಡ್ತೇನೆ ರೀ, ಶ್ರಾವಣ ಮಾಸದಾಗ ಮಾಡ್ತೇನೆ ರೀ, ಭಾದ್ರಪದಾಗ ಮಾಸ ಮಾಡ್ತೇನೆ ರೀ ಅಲ್ಲ. ಇವತ್ತೇ ಅಂದರೆ ಇವತ್ತೇ ಈಗಲೇ ಮಾಡಬೇಕು. ಇವತ್ತಿಂದು ಇವತ್ತೇ ಮಾಡಬೇಕು. ನಾಳೆ 5 ರೂಪಾಯಿ ಮಾಡ್ತೀನಿ, ಇವತ್ತಿಂದೇನು ಇವತ್ತಿಂದ ಹೋಯ್ತಲ್ಲ. ಹಾಗೆ ದಿವಸ ನಾವು ಬಿಡಬೇಕು. ಕರ್ಮಗಳ ನಾಡುವುದರ ಹಿಂದೆ ಮಾಡಬೇಕು. ಸಂದೇಹ ಮಾಡುವುದನ್ನು ಈಗಲೇ ಮಾಡಬೇಕು. ಏಕೆಂದರೆ ಕಾಲ ಮೃತ್ಯುವು ಕಾರ್ಯವನ್ನು ಮಾಡಿರನೋ ಅಥವಾ ಮಾಡದಿರುವನೋ ಎಂಬ ಬಗ್ಗೆ ದಾರಿ ಕಾಯುವುದಿಲ್ಲ. ಮುಪ್ಪು ಬರುವ ಮುಹೂರ್ತ ಮಾರ್ಗವನ್ನು ತೋರಿಸ್ತಾ ಇದೆ. ಮುಪ್ಪು ಬಂತಂದರೆ ಮೃತ್ಯು ಬೇಗನೆ ಬರ್ತಾ ಇದೆ. ಮುಪ್ಪು ಬಂತಂದರೆ ಯಾವಾಗ ಬರ್ತದೋ ಗೊತ್ತಿಲ್ಲ, ಬೇಗನೆ ಬರ್ತಾ ಇದೆ. ವ್ಯಾಧಿ ರೂಪ ಸೈನಿಕರು ಯಾರ ಸಹಾಯಕರು ಅಥವಾ ಮೃತ್ಯು ರೂಪ ಶತ್ರು ಮುನ್ನುಗ್ತಾ ಇದ್ದಾರೆ. ಅಂಥ ಮೃತ್ಯುವಿನ ಸಂರಕ್ಷಕರು ಪರಮಾತ್ಮ ಇದ್ದಾನೆ, ಅವನೇ ರಕ್ಷಣೆ ಮಾಡತಕ್ಕಂಥವು. ಅವನು ನಂಬಬೇಕು ವಿನಃ ಯಾರನ್ನು ನಂಬಬಾರದು ಅಂತಾರೆ. ನೀನೇಕೆ ವಿಚಾರ ಮಾಡುವುದಿಲ್ಲ? ಅವಶ್ಯವಾಗಿ ಮಾಡು ಅಂತ ಹೇಳ್ತಾನೆ. ತ್ರಿಷ ಆಶೆ ಶಸ್ತ್ರದಿಂದ ಕಳ್ತರಿಸಲ್ಪಟ್ಟ ವಿಷಯರೂಪ ತುಪ್ಪದಿಂದ ಕುಡಿದಿರ್ತಕ್ಕಂಥ ರಾಗದ್ವೇಷ ಅಗ್ನಿಯಲ್ಲಿ ಪಕ್ವಾದ ಮಾಂಸಪಿಂಡದಂತೆ ಮೃತ್ಯು ಮಾನವನ್ನು ಬಗ್ಸ್ತಾ ಇದೆ. ಮೃತ್ಯು ಬಾಲಕರನ್ನು ಬಿಡುವುದಿಲ್ಲ, ಸಣ್ಣವರು ಬಿಡುವುದಿಲ್ಲ, ಗರ್ಭದಲ್ಲಿ ಇರ್ತಕ್ಕಂಥವ್ರು ಬಿಡುವುದಿಲ್ಲ, ಪಂಡಿತರನ್ನು ಬಿಡುವುದಿಲ್ಲ, ಪಾಮರನ್ನು ಬಿಡುವುದಿಲ್ಲ, ಸಾಧಾರಣ ಮಂದಿ ಇದ್ರೂ ಬಿಡಲಿಲ್ಲ, ದರ್ದರನ್ನು ಬಿಡುವುದಿಲ್ಲ, ಮುದುಕರನ್ನು ಬಿಡುವುದಿಲ್ಲ, ಯಾರನ್ನು ಬಿಡುವುದಿಲ್ಲ. ಹೀಗೆ ನುಂಗ್ತಾ ಇದೆ. ಹೀಗೆ ಜಗತ್ತು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಹೀಗಾಗಿ ಈ ದೇಹ ತನ್ನ ಬಿಟ್ಟು ಪರಲೋಕಕ್ಕೆ ಹೋಗ್ತಾ ಅಂದ ಮೇಲೆ ತಾಯಿ ತಂದೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗುವುದನ್ನು ಆಶ್ಚರ್ಯ. ಎಲ್ಲರೂ ಬಿಟ್ಟು ಹೋಗ್ತಕ್ಕಂಥದ್ದೇ. ಒಂದು ವೃಕ್ಷ ಭಯಂಕರ ಬಿಸಿಲು ನೆರಳಿರ್ತಾರೆ, ಎಷ್ಟೋ ಮಂದಿ ನಿಲ್ತಾರೆ, ಬಂತಾರೆ, ಆಯಾಸವನ್ನು ಪರಿಹಾರ ಮಾಡ್ಕೋತಾರೆ, ಪತ್ತಪ್ಪ ಮತ್ತೆ ತಮ್ಮ ಮನೆಗೆ ಹೋಗ್ಬಿಡ್ತಾರೆ. ಬಿಡ್ಬಿಡ್ದಾಗ ಇರ್ತಾನೆ ಎಲ್ಲರೂ. ಹಾಗೆ ಇಲ್ಲಿ ಯಾರೋ ಗಂಡ, ಯಾರೋ ಹೆಂಡತಿ, ಯಾರೋ ಮಕ್ಕಳು, ಯಾರೋ ಬಂಧುಗಳು ಆಗಿರ್ತಾರೆ. ಎಲ್ಲರೂ ಆಯಾಸ ಮುಗಿದಂತೆ ಹೊರಟು ಹೋದಂತೆ ಒಬ್ಬೊಬ್ಬರೇ ಮತ್ತೆ ಬಿಟ್ಟು ಹೋಗ್ತಕ್ಕಂಥದ್ದು. ಯಾರಿಗೂ ಯಾರು ಗ್ಯಾರಂಟಿ ಅಲ್ಲ. ಗಂಡ ಹೆಂಡತಿ ಗ್ಯಾರಂಟಿ ಅಲ್ಲ, ಹೆಂಡತಿ ಗಂಡನಿಗೆ ಗ್ಯಾರಂಟಿ ಅಲ್ಲ. ಅದಕ್ಕೆ ಇದ್ದಾಗ ಇಬ್ಬರು ಸೇರಿ ಧರ್ಮವನ್ನು ಮಾಡಬೇಕು. ಗಂಡ ಹೆಂಡತಿ ಅಂದ್ರೆ ಏನು? ಧರ್ಮವನ್ನು ಮಾಡ್ತಕ್ಕಂಥದ್ದೇ ಧರ್ಮ ಪತ್ನಿ. ಅರ್ಧಾಂಗಿನಿ ಅಂತ ಕರೀತಾರೆ. ಅರ್ಧಾಂಗಿನಿ ಹೇಳಬೇಕು ಗಂಡನಿಗೆ, ಸೀರೆ ಬೇಡ, ಬಂಗಾರ ಬೇಡ, ಬೆಳ್ಳಿ ಬೇಡ, ಪೂಜಾ ಮಾಡ್ರಿ, ತೀರ್ಥ ಕೊಡ್ರಿ, ಪೂಜಾ ಮಾಡಿ ತೀರ್ಥ ಕೊಡ್ರಿ. ಹೆಂಡತಿ ಆಗಿರ್ತಕ್ಕ ಇದನ್ನೇ ಕೇಳಬೇಕೇ ವಿನಃ ಮತ್ತೊಂದನ್ನೇ ಕೇಳಬಾರದು. ಅದರಲ್ಲಿ ತನ್ನ ಪುಣ್ಯ ಇರ್ತದೆ. ಗಂಡ ಮಾಡಿದ ಪುಣ್ಯದಲ್ಲಿ ಅರ್ಧ ಹೆಂಡತಿಗೆ, ಹೆಂಡತಿ ಮಾಡಿದ ಪಾಪದಲ್ಲಿ ಅರ್ಧ ಗಂಡನಿಗೆ. ಅದಕ್ಕೆ ಅನ್ಸರಿ ನಾವು ಗಳಿಸಬೇಕು. ಬಂದವ್ರಿಗೆ ಉಡಿ ತುಂಬು, ಅಷ್ಟಾಗುಮ ಕೊಡು, ಬಂದವ್ರಿಗೆ ಕೂಡಿಸುವ, ಉಡಿ ತುಂಬು, ಹೀಗೆಲ್ಲ ಒಳ್ಳೆ ಕೆಲಸವನ್ನು ಮಾಡು ಅಂತ ನಾವು ಗಂಡಸರು ಹೇಳಬೇಕು. ಅವ್ರಿಗೆ ಹೇಳಿ ಮಾಡಿಸ್ಬೇಕು. ಎಲ್ಲರೂ ಅವ್ರ ಪಾಪ ಮಾಡಿ ನಮಗೆ ಬರ್ತದೆ. ಹೆಂಡತಿ ಪಾಪ ಮಾಡದಂತೆ ಗಂಡ ನೋಡ್ಕೋಬೇಕು, ಗಂಡ ಪಾಪ ಮಾಡದಂತೆ ಹೆಂಡತಿ ನೋಡ್ಕೋಬೇಕು. ಪೂಜಾ ಮಾಡ್ರಿ, ತೀರ್ಥ ಕೊಡ್ರಿ,
ಹಾಗೆ ಧರ್ಮ ಸನ್ಯಾಸಿ ಬಂದಾರ ಹೋಗೋಣ ನಡ್ರಿ, ರಾಮದೇವ್ರು ಬಂದಾರ ದರ್ಶನ ಮಾಡ್ಕೊಂಡು ಬರೋಣ ನಡ್ರಿ. ಹೀಗೆ ನಾವು ಹೆಂಡತಿಯಾಗಿರ್ತಕ್ಕಂಥ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ತಪ್ಪು ಮಾಡ್ತಾ ಇರ್ತಾನೆ ಗಂಡ, ತಪ್ಪಂತಲ್ಲ, ತನ್ನ ಏನೋ ಒಂದು ಸ್ವಾಭಾವಿಕ ಎಲ್ಲೋ ಕಷ್ಟಪಟ್ಟು ಏನೋ ಮಾಡ್ಕೊಂಡು ಬಂದಾಗ ತಪ್ಪಾಗ್ತಾ ಇರ್ತವೆ, ಆಯುಷ ಆಗ್ತಾ ಇರ್ತದೆ. ಏನು ಹೇಳ್ತಾರೆ? ಸುಮಧುರ ಮಾತುಗಳಿಂದ ನೀವು ಬರ್ತೀರಲ್ಲೋ ಹಂಗೆ ಹೇಳಬಾರ್ದು. ದೇವ್ರು ಬಂದಾನ ಬರ್ರಿ, ಹಿಂಗೆ ಪ್ರೀತಿಯಿಂದ ಸುಮಧುರ ಮಾತುಗಳನ್ನು ಹೇಳಿದ್ರೆ ಎಲ್ಲಿಲ್ಲದ ಗಂಡ ಬಂದೇ ಬರ್ತಾನೆ. ಆ ಮಾತನ್ನು ಹೇಳೋದು ಕಠಿಣವಾಗಿ ಹೇಳಬಾರ್ದು, ಯಾವತ್ತು ಮಾತು ಕಠಿಣ ಆಗಿರಬಾರ್ದು. ಸಂಯಮದಿಂದ ಸೂಕ್ಷ್ಮ ರೀತಿಯಿಂದ ಹೀಗೆ ಹೇಳಿದ್ರೆ ಯಾರಾದರೂ ಕೂಡ ಬಂದೇ ಬರ್ತಾರೆ. ಎಲ್ಲ ಕೆಲಸ ಮಾಡ್ತಕ್ಕಂಥವ್ರು ಆಗ್ತಾರೆ, ಮಾಡೇ ಮಾಡ್ತಾರೆ, ಇದರಲ್ಲಿ ನಿಸ್ಸಂಶಯ. ಹಾಗೆ ನಾವು ಜೀವನವನ್ನು ಸಾಕೊಂಡು ಹೋಗಬೇಕು. ಸಂಸಾರ ದುಃಖ ಮೂಲವಿರುತ್ತದೆ, ಅದಕ್ಕೆ ಅಂಟಿಕೊಂಡವನು ದುಃಖಿತನಾಗ್ತಾ ಇದ್ದಾನೆ. ಯಾರು ಸಂಸಾರ ತ್ಯಾಗ ಮಾಡುವವರು ಸುಖಿಗಳಾಗ್ತಾರೆ, ಉಳಿದವರು ಸುಖಿಯರಲ್ಲ ಅಂತ ಹೇಳ್ತಾನೆ. ಈಗ ಸಂಸಾರದ ಬಿಡುಗಡೆ ಹೊಂದಲು ಬಹಳ ಕಠಿಣವಾಗಿರ್ತಕ್ಕಂಥ ಲೋಹಮಯ ಅಥವಾ ಕಾಷ್ಟಮಯ ಪಾಶನ ಬಂಧಿಸಲ್ಪಟ್ಟ ಜೀವಿ ಬಿಡುಗಡೆ ಹೊಂದಬಹುದು. ಆದರೆ ಹೆಂಡರು ಮಕ್ಕಳ ಪಾಶದಿಂದ ಬಂಧಿಸಲ್ಪಟ್ಟವರು ಎಂದು ಬಿಡುಗಡೆ ಹೊಂದಲಿಕ್ಕೆ ಆಗುವುದಿಲ್ಲ. ಅಷ್ಟು ವ್ಯಾಮೋಹ ನಮ್ಮ ದೇಹದಲ್ಲಿ ಸಂಸಾರ ತುಂಬಿಕೊಂಡು ಬಿಡುತ್ತದೆ. ಈ ರೀತಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಪುತ್ರಾದಿಗಳ ಸ್ನೇಹ ಮಾಡಬಾರದು, ಪುತ್ರಾದಿಗಳ ಸ್ನೇಹ ಮಾಡಬಾರದು ಅಂತಂತಾರೆ. ಪ್ರೀತಿ ಮಾಡಬೇಕು, ಎಷ್ಟು ಬೇಕು ಅಷ್ಟೇ ಪ್ರೀತಿ ಮಾಡಬೇಕು. ಪ್ರೀತಿ ಹೇಗಿರಬೇಕು? ಸೂಜಿಗೆ ಮುತ್ತು ಕೊಟ್ಟಷ್ಟು ಅಷ್ಟು ಪ್ರೀತಿ ಇರಬೇಕು. ಹೆಚ್ಚಿಗೆ ಪ್ರೀತಿ ಮಾಡಿದ್ರೆ ಏನಾಗ್ತದೆ? ಅದಕ್ಕೆ ಅಷ್ಟ ಪ್ರೀತಿ ಮಾಡಬೇಕು. ಪ್ರೀತಿ ಮಾಡಬಾರ್ದಂತಲ್ಲ, ಅವ್ರು ಏನು ಬೇಕಾದ್ರೂ ಕೇಳ್ತಾರೆ ಕೊಡಿಸಿ ಅವ್ರನ್ನ ಹಾಳು ಮಾಡೋದಲ್ಲ. ಅವ್ರನ್ನ ಒಂದು ಯೋಗ್ಯರನ್ನಾಗಿ ಪ್ರಜೆಗಳನ್ನು ಮಾಡತಕ್ಕಂಥ ಕರ್ತವ್ಯ. ಅವ್ರು ಎಷ್ಟು ಕೇಳ್ತಾರೆ ಅಷ್ಟು ದುಡ್ಡು ಕೊಟ್ಕೋದ್ರೆ ಕೆಟ್ಟವರಾಗಿ ಹೋಗ್ತಾರೆ. ಯಾಕೆ ಬೇಕು ದುಡ್ಡು? ಎದಕ್ಕೆ ಬೇಕು? ಸ್ಕೂಲ್ನಾಗ ಹೇಳ್ಯಾರ, ಫೋನ್ ಬರ್ತೇನೆ ನಡಿ, ಸ್ಕೂಲಿಗೆ ಬರ್ತೇನೆ ನಡಿ, ಸ್ಕೂಲ್ ಒಳಗೆ ಫೀಸ್ ಎಷ್ಟು ಹೇಳ್ಯಾರ ಕೇಳ್ತಾನೆ, ಕೊಟ್ಟು ಬರ್ತೇನೆ ನಡಿ ಅಂತ. ಅವ್ರ ಕೈಲಿ ದುಡ್ಡು ಕೊಡೋ ಪ್ರಶ್ನೆ ಹಚ್ಚಬಾರ್ದು. ಕೇಳೋದು ನಾವು ಇಟ್ಕೋಬೇಕು, ಈಗ ಕೇಳೋದಿಲ್ಲ. ಇಲ್ಲಿ ನಾವೆಲ್ಲ ಬೆಳೆದವ್ರಲ್ಲ. ನಮ್ಮ 10 ರೂಪಾಯಿ ಒಂದು ದಿವಸ ನಮ್ಗೆ ಕೊಡಲಿಲ್ಲ, 10 ರೂಪಾಯಿ ಕೊಡಲಿಲ್ಲ ನಮಗೆ, 10 ಪೈಸಾ ಕೊಡಲಿಲ್ಲ ನಮಗೆ. ಅಂದರೆ ಹೇಳ್ತಾರೆ ಕೇಳದಂತಲ್ಲ, ನೀವು ಮತ್ತಿಷ್ಟು ಪ್ರೀತಿ, ನೀವು 10 ರೂಪಾಯಿ ಕೇಳಿದ್ರೆ 20 ರೂಪಾಯಿ ಕೊಡ್ತೀರಿ. ನೀವು 10 ರೂಪಾಯಿ ಕೇಳಿದ್ರೆ 20 ರೂಪಾಯಿ ತೊಗೊಂಡು 20 ರೂಪಾಯಿ ತೊಗೊಂಡು ಹೋಗಂತ ಕೊಡ್ತೀರಿ. ಮತ್ತು ಹಾಳಾಗಿ ಆಗ್ತಾ ಇರ್ತದೆ ವ್ಯಾಮೋಹ. ಅಂದರೆ ಒಂದು ರೀತಿಯಿಂದ ಪ್ರೀತಿ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಪ್ರೀತಿ ಎಷ್ಟು ಬೇಕು ಅದು ಒಳಗೆ ಇರಬೇಕು. ಪ್ರೀತಿ ನಮ್ಮ ಒಳಗೆ ಇರಬೇಕು, ಅಂತ ತೋರಿಸ್ಕೊಡ್ಬಾರ್ದು ನಾವು. ಹಾಗೆ ಪ್ರೀತಿ ಮಾಡಬೇಕು. ಮಕ್ಕಳನ್ನು ಪ್ರೀತಿ ಮಾಡಿದವ್ರು ಯಾರು ಇದ್ದಾರೆ ಅಂದರೆ ಯಾರೂ ಇಲ್ಲ, ಎಲ್ಲರೂ ಪ್ರೀತಿ ಮಾಡ್ತಕ್ಕಂಥವ್ರೆ. ನಮ್ಮ ಮಕ್ಕಳು ಅಂತ ಇರ್ತಕ್ಕಂಥದ್ದು ಪುತ್ರಾದಿಗಳನ್ನು ಸ್ನೇಹ ಮಾಡ ಸ್ಪಷ್ಟ ಹೇಳ್ತಾರೆ ನೋಡಿ ಗರುಡ ಪುರಾಣ. ಸ್ನೇಹ ಮಾಡಬಾರ್ದು ಅಂದರೆ ಬಹಳ ಪ್ರೀತಿ ಮಾಡಬಾರ್ದು. ಏಕೆಂದರೆ ಪುತ್ರಾದಿಗಳ ಜೋಡಿ ಪ್ರೀತಿ ಉತ್ಪನ್ನವಾಯಿತಾರೆ ಯಾವ ಯೋನಿಯಲ್ಲಿ ಕೂಡ ಹೃದಯ ಶೋಕರೂಪ ಪ್ರವೇಶಿಸ್ತಾ ಇದೆ. ಅಂದರೆ ಪ್ರೀತಿ ಹೆಚ್ಚಿದಷ್ಟು ದುಃಖವೇ ಹೆಚ್ಚಾಗ್ತಾ ಇದೆ. ಪ್ರೀತಿ ಎಷ್ಟೆಷ್ಟು ಮಾಡ್ತಾ ಇರ್ತೀರಿ, ಅದಕ್ಕೆ ಏನಾದ್ರು ಸ್ವಲ್ಪ ತೊಂದರೆ ಆದರೆ ನಮ್ಗೆ ಎಷ್ಟು ದುಃಖ ಆಗ್ತದೆ. ಅವ ದುಃಖ ಪಡ್ಕೊಂಡು ನಾವು ದುಃಖ ಆಗ್ತದೆ ಇಲ್ಲ ಗೊತ್ತಿಲ್ಲ, ನಮಗಷ್ಟು ದುಃಖ ಆಗ್ತದೆ. ಹಾಗಾಗಿ ಆ ಸತ್ಯ ಎಂಬ ದುಃಖ ದೇಹದಲ್ಲಿ ಉಳಿದು ಇಂದ್ರಿಯ ರೂಪ ಕಳ್ಳನು ಎಲ್ಲೋ ಜಗತ್ತನ್ನೇ ನಾಶ ಮಾಡ್ತಾನೆ. ಭೋಗದಾಶೆಯನ್ನು ಮಾಡಿ ಇಡೀ ಜಗತ್ತನ್ನೇ ಇದು ಇಂದ್ರಿಯಾಧೀನವಾಗ್ತಾ ಇದೆ. ಮಾಂಸ ಲೋಭಿಯಾದ ತ್ವಚ್ಚ ಲೋಹಕ್ಕೆ ಕೊನೆಯನ್ನು ನೋಡದಂತೆ ಸುಖ ಲೋಭಿಮಾನ ಮುಂದಾಗುವ ಅನೇಕ ದುಃಖಗಳನ್ನು ನೋಡೋದಿಲ್ಲ. ನಿತ್ಯದಲ್ಲಿ ಮೋಸದಿಂದ ಸುರಿ ಮಾರ್ಗದಿಂದ ಹೋಗತಕ್ಕಂಥ ಹಿತ ನಿವೃತ್ತಿ ಮಾಡ್ತಾ ಇದ್ದಾನೆ. ಮಾಡೋದ್ರಿಂದ ದಾನಾದಿಗಳನ್ನು ಮಾಡುವುದಿಲ್ಲ. ದಾನಾದಿಗಳನ್ನು ಮಾಡೋದಿಲ್ಲ. 100 ರೂಪಾಯಿ ದುಡ್ಕೊಂಡ್ಬಂದ್ವಿ, ಅದರಲ್ಲಿ 10 ಪೈಸೆ ರೀ, 100 ರೂಪಾಯಿ 10 ಪೈಸಾ ನಮ್ದಲ್ಲ ಅಂತ ಎತ್ತಿಡಬೇಕು. ದೇವರ ಗುಡಿಗೋ ದೇವರ ಎಣ್ಣೆಗೋ ಅಥವಾ ದೀಪಕ್ಕೆ ಎಣ್ಣೆ ಹಾಕಬೇಕು. ತೊಗೊಂಡೋಗಿ ಯಾರ ಕೈ ದುಡ್ಡು ಕೊಡಬೇಡ್ರಿ, ನೀವು ಎಣ್ಣೆ ಹಾಕಿ ಅಥವಾ ಹೂ ತೊಗೊಂಡು ಹೋಗಿ ಕೊಡ್ರಿ. ದೇವರಿಗೆ ಏರಿಸ್ತಾರೆ, ಹೂ ಏರಿಸ್ರಿ. ದುಡ್ಡೇ ಬೇಕು ಅಂತೇಳಿ ದೇವ್ರದ್ದು ದುಡ್ಡಿಗೆ ಏನು ಅವಶ್ಯಕ ಪ್ರಯೋಜನ ಇಲ್ಲ ಅಲ್ಲಿ. ಆದರೆ ನಾವು ಹಾಕ್ತಕ್ಕಂಥ ಹುಂಡಿಯಲ್ಲಿ ಹಾಕ್ತಕ್ಕಂಥ ದುಡ್ಡು ಅಲ್ಲಿ ಆ ದೇವಸ್ಥಾನಕ್ಕೆ ಏನು ಖರ್ಚು ಆಗ್ತದೋ ಅದರಿಂದ ಪುಣ್ಯ ನಮಗೆ ಬರ್ತದೆ. ಪರಮಾತ್ಮ ಯಾವ ಹುಂಡಿಯಲ್ಲಿರ್ತಕ್ಕಂಥ ದುಡ್ಡು ತೊಗೊಂಡು ಹೋಗೋದಿಲ್ಲ, ಅವನಿಗೆ ದುಡ್ಡು ಬೇಕಾಗಿಲ್ಲ. ನೀವು ಹಾಕಿರ್ತಕ್ಕಂಥ ದುಡ್ಡು ಏನೋ ಹೂವಿಗೋ ಎಣ್ಣಿಗೋ ಅಥವಾ ಪೂಜೆ ಮಾಡ್ತಕ್ಕಂಥ ಅರ್ಚಕರಿಗೋ ಅದೇನು ವ್ಯಯ ಆಗ್ತದೆ, ಅಲ್ಲಿ ವ್ಯಯ ಆದ ನಮ್ಮ ದುಡ್ಡು ಅಲ್ಲಿ ವ್ಯಯ ಆದಾಗ ಅಷ್ಟು ಪುಣ್ಯ ನಮಗೆ ಬರ್ತದೆ. ಅದಕ್ಕೆ ದುಡ್ಡು ಹಾಕಬೇಕು ವಿನಃ ದೇವ್ರಿಗೆ ಹಾಕಿದೆ ದೇವ್ರು ಕೊಟ್ಟೆ ದೇವ್ರು ಬಡವ ಅಂದರೆ ಅವೇನು ಅವನಿಗೆ ಬೇಕಾಗಿರೋದ್ರಿಂದ ನಾವೇನು ನಿಂತಾನೇನು ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಗುಡಿಗೆ ದೇವಸ್ಥಾನಕ್ಕೆ ಹೋದಾಗ ಹಾಕೋದು ಉದ್ದೇಶ ಅಷ್ಟೇ. ಆ ಉದ್ದೇಶ ಇಟ್ಕೊಂಡು ದೇವ್ರ ಗುಂಡಿ ಹಾಕಬೇಕು. ಹಾಗೆ ಕೈ ಮುಗಿದ್ರು ನಿಮ್ಮೇನೇನು ಬೇಡ ಅನ್ನೋದು ನಾವು ಯಾಕೆ ಹಾಕಿಲ್ಲ ಅಂತ ಕೈ ಹಿಡ್ಕೋತಾನ ಇಲ್ಲ. ಹಾಗಾಗಿ ನಾವು ಅಲ್ಲಿಯ ವ್ಯವಸ್ಥೆಗೆ ನಮ್ಮದು ಸ್ವಲ್ಪ ಕಾಣಿಕೆ, ಅಲ್ಲಿ ದೇವಸ್ಥಾನ ವ್ಯವಸ್ಥೆಗೆ ನಮ್ಮದು ಸ್ವಲ್ಪ ಚಿಕ್ಕ ಕಾಣಿಕೆ ಅಂತ ನಾವೇನೋ 1 ರೂಪಾಯೋ 10 ರೂಪಾಯೋ ನಮ್ಮ ಕೈಯಲ್ಲಿ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ದೇವರು ಕೊಟ್ಟಾಗ ಬೇಕಾದಷ್ಟು ಕೋಟಿಗಟ್ಟಲೆ ಬಿದ್ದು ಹೋಗಿರ್ತದೆ, ಎಲ್ಲೋ ಬಿದ್ದು ಹೋಗ್ತದೆ, ಎಲ್ಲೋ ಬಿದ್ದಿರ್ತದೆ. ಅಂಥದ್ದು ನಮ್ಮ ಕೈಯಿಂದ ವಿಶೇಷವಾಗಿ ಹಾಕಿದಾಗ ಪರಮಾತ್ಮ ಬೇಕಾದಷ್ಟು ಕೊಡ್ತಾನೆ ರೀ. 1ಕ್ಕೆ 10 ಪಟ್ಟು ಕೊಡ್ತಾನೆ. ತಿರುಪತಿಗೆ ಲಕ್ಷಗಟ್ಟಲೆ ಹಾಕ್ತಾರೆ ಹುಂಡೊಳಗೆ. ಯಾಕೆ ಹಾಕ್ತಾರೆ? ಸುಮ್ಮನೆ ಹಾಕ್ತಾರೆ ಅನ್ರಿ. ಮುಂದಿನ ವರ್ಷ ಅವನಿಗೆ 2 ಲಕ್ಷ ರೂಪಾಯಿ ಸಿಕ್ಕಿರ್ತದೆ, 1 ಲಕ್ಷ ಹಾಕಿರಿ. ಅವರಿಗೆ ಅನುಭವ ಆಗಿರ್ತದೆ. ಆ ಅನುಭವದಿಂದ ಮತ್ತೆಷ್ಟು ಬಂಗಾರ ಹಾಕ್ತಾರೆ, ಬೆಳ್ಳಿ ಹಾಕ್ತಾರೆ.
ದೇವ್ರು ಕೊಡ್ತಾನೆ ರೀ, ಕೊಡದೇ ಇರತಕ್ಕಂಥವನಿದ್ದಾನ, ಕೊಟ್ಟೇ ಕೊಡ್ತಾನೆ, ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ, ಕೊಡ್ತಾ ಇರ್ತಾನೆ. ಕೊಟ್ಟಿದ್ದಾನೆ ಅಂತ ನಾವು ಹಾಕಿರ್ತೇವೆ ವಿನಃ ಕೊಡ್ಲಾರ್ದ ನಮ್ಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ? ಕೊಟ್ಟಿದ್ದರಿಂದ ಹಾಕಿರ್ತೇವೆ ವಿನಃ ಕೊಡ್ಲಾರ್ದೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಿಚಾರವನ್ನು ಇಟ್ಟುಕೊಂಡು ಹಾಕಿದ್ರೆ ಮತ್ತೆ ದೇವರು ಮತ್ತೆ ಬೇಕಾದಷ್ಟು ಕೊಡ್ತಾನೆ. ಅದ್ಭುತವಾಗ್ತಾ ಇದೆ. ಮನೆ ಇರತಕ್ಕಂಥ ನೀವೇನಾದ್ರು ಕೊಡ್ರಿ ಮತ್ತೆ ಬಂದೇ ಬರ್ತದೆ ಅದು. ನಾವು ಭಾಳ ಸಲ ಪರೀಕ್ಷೆ ಮಾಡಿ, ಏನೋ ಬಂದಾಗ ಯಾರೋ ಬರಲಿ, ಅವ್ರು ಏನಾದ್ರು ಕೊಟ್ಟು ಕಳಿಸಿದ್ರೆ ಮತ್ತೆ ಮರು ದಿವಸ ಅಷ್ಟು ಕೊಟ್ಟಿರ್ತಾನೆ. ನಮ್ದು ಅನುಭವ ಇದು. ಬೇಕಾದಷ್ಟಿರಲಿ, ಹಾಗೆ ಕೊಡಬೇಕು ಅಂತ ದೇವರು ಭಾವನೆ ಕೊಡಬೇಕು. ಯಾರ ಸಂಘವನ್ನು ಮಾಡಬಾರದು, ಎಲ್ಲ ಸಂಘವನ್ನು ಬಿಡುವನಾಗಿದ್ದರೆ ಸದಾ ಸತ್ಪುರ ಸಂಘವನ್ನು ಮಾಡುವಂತಾನೆ. ಅದರಿಂದ ದೇಹಾದಿಗಳ ಸಂಘವು ಬಿಟ್ಟು ಹೋಗ್ತಾ ಇದೆ. ಇದಕ್ಕೆ ಯೋಗ್ಯ ಔಷಧ. ಯಾರ ಕುಡಿಯೋರನ್ನ ತುಡುಗು ಮಾಡೋರನ್ನ ಅವರೆಲ್ಲ ಸಂಘ ಮಾಡಬಾರ್ದು. ಒಳ್ಳೆಯವರ ಸಂಘ ಮಾಡ್ರಿ. ಯಾರು ಸನ್ಯಾಸಿಗಳಿದ್ದಾರೋ, ಯಾರು ಒಳ್ಳೆಯವರಿದ್ದಾರೆ, ಯಾರು ಪ್ರವಚನ ಹೇಳ್ತಾರೆ, ದೇವ್ರ ಬಗ್ಗೆ ತಿಳಿ ಹೇಳ್ತಾ ಇರ್ತಾರೋ ಅಂಥವರ ಸಂಘ ಮಾಡಿ ಈ ಆಶೆಗಳನ್ನು ಕಳ್ಕೊಳ್ರಿ. ಸಂಘವು ಬಿಟ್ಟು ಹೋಗ್ತಾ ಇದೆ. ಯೋಗ್ಯ ಔಷಧ. ಏಕೆಂದರೆ ಸಂಗತಿ ವಿವೇಕ ಇವೇ ಮೊದಲ ಎರಡು ಕಣ್ಣಗಳು ನಮ್ಮ ಸತ್ಸಂಗದಿಂದೆ. ಅದರಲ್ಲಿದ್ದರೆ ಮಾನವನು ಕುಡನಾಗ್ತಾ ಇದ್ದಾನೆ. ಹೀಗೆ ಅವನು ಕುಮಾರ್ಗದಲ್ಲಿ ನಡೀತಾ ಇದ್ದಾನೆ. ಇವನಿಗೆ ಮಾನವಿಗೆ ಅವಶ್ಯವಾಗಿ ಮಾನಬೇಕು ಬೇಕಿವೆಲ್ಲ ಅವನ್ನೇ ಅದನ್ನು ಮಾಡಬೇಕು. ತಮ್ಮ ವರ್ಣ ಮತ್ತು ಆಶ್ರಮದ ನಂಬದಿಂದ ನಡೀತಕ್ಕಂಥವರು ಮೋಕ್ಷ ಧರ್ಮವನ್ನು ತಿಳಿಯದೇ ಇಲ್ಲ, ವ್ಯರ್ಥವಾಗಿ ಜನನ ಮರಣವನ್ನು ಪಡೀತಾ ಇದ್ದಾರೆ. ಧರ್ಮ ವಿಶ್ವಾಸವಾಗಿ ತಾನೂ ಹಾಳಾಗೋದಿಲ್ಲದೆ ತಾನೂ ಹಾಳಾಗ್ತಾನೆ. ಒಂದು ಒಳ್ಳೆ ಹಣ್ಣಿನ ಬುಟ್ಟಿಯಲ್ಲಿ ಒಂದು ಕೆಂಡ ಹಣ್ಣು ಇಟ್ಟರೆ ಹೇಗೆ ಎಲ್ಲ ಕೊಳತು ಹೋಗ್ತಾವೋ ಹಾಗೆ ಸಂಘದಿಂದ, ಕೆಟ್ಟ ಸಂಘದಿಂದ ಅವರು ಹಾಳಾಗಿ ಹೋಗ್ತಾರೆ, ಮತ್ತೊಬ್ಬರು ಹಾಳಾಗಿ ಹೋಗ್ತಾರೆ. ಹಾಗಾಗಿ ತಾನು ಹಾಳಾಗೋದು ತನ್ನ ಮತ್ತೊಂದು ಹಾಳು ಮಾಡ್ತಾನೆ. ಹೀಗೆ ಕೆಲವು ನಿರ್ಜರಾಗಿ ಸ್ತ್ರೀಯರ ಮಧ್ಯದಲ್ಲಿ ಲಗ್ನ ಆಗಿರ್ತಾ ಇದ್ದಾನೆ. ಅಂಥವರಿಗೆ ಕತ್ತೆಗಳಲ್ಲದೆ ವಿರಕ್ತರೆಂದು ಅನ್ನಲು ಸಾಧ್ಯವೇ? ತಿರುಗುವ ನಾಯಿ ಕತ್ತೆಗಳು ಮುಕ್ತರಾಗ್ತಾ ಇವೆ. ಹಾಗೆ ಅದಕ್ಕೋಸ್ಕರ ದುಷ್ಟಭಾವನ ಜನ್ಮವರಣ ಪರ್ಯಂತರು ಗಂಗಾ ನದಿಯ ತೀರದಲ್ಲಿ ವಾಸಿಸುವುದರಿಂದ ಯೋಗಿಗಳಾಗ್ತಾ ಇದ್ದರೆ ನಿರತಕ್ಕಂಥ ವಾಸಿಸುವ ಕಪ್ಪೆ ಮೀನು ಯಾಕೆ ಉತ್ತಮ ಆಗುವುದಿಲ್ಲ? ಅವರಿಗೆ ಎಲ್ಲೂ ಮೋಕ್ಷವನ್ನು ಕೊಡುವುದಿಲ್ಲ. ಮಾನವ ಜನ್ಮ ಶ್ರೇಷ್ಠ. ಮಾನವ ಜನ್ಮದಿಂದಲೇ ಕೂಡ ಬದುಕ್ತಕ್ಕಂಥದ್ದು. ಮಾನವ ಜನ್ಮವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂಥ ಜನ್ಮ ಬಂದಾಗ ನಾವು ತಿಳ್ಕೋಬೇಕು, ತಲೆಯ ಭಾರವನ್ನು, ಹೂಗಳ ಭಾರವನ್ನು ತಲೆ ಹೊರತಾ ಇದೆ. ನಾವು ಮಾಲಿ ಹಾಕ್ಕೊಂಡ್ರೆ ಅದರ ಭಾರ ನಮ್ಮ ಮೇಲೆ ಬೀಳುತ್ತೆ. ಆ ವಾಸನೆ ಮೂಗು ಸೇರ್ತಾರೆ. ಅದಕ್ಕೆ ಹೂಗಳ ಭಾರ ತಲೆ ಹೊರತಾ ಇದ್ದಾರೆ, ವಾಸನೆಯಿಂದ ಮೂಗು ತೆಗೆದುಕೊಳ್ತಾ ಇದೆ. ಹಾಗೆ ಎಲ್ಲ ಶಾಸ್ತ್ರ ಓದಿದ್ರು ಕೂಡ ಅದರ ಭಾವನೆ ಕಲಿಸಿದವರು ಬೇರೆಯವರಾಗಿರ್ತಾರೆ. ಪುರಾಣ ಹೇಳೋವನಿಗೆ ಇನ್ನೂ ಆಶೆಗಳಿರ್ತವೆ, ಮತ್ತೊಂದು ಹೇಳ್ತಾವೆ, ಎಲ್ಲ ಇರ್ತವೆ. ಅದು ತಿಳಿದವರಿಗೆ ವಿರಕ್ತನಾಗ್ತಾನೆ. ಹೌದು ಆಚಾರ್ಯ ಇಂಥದ್ದು ಹೇಳಿದ್ರಿ ಮಾಡಬೇಕು ಅಂತ ಅವನಿಗೆ ವಿರಕ್ತಿ ಬರ್ತದೆ, ಅವರ ವೈರಾಗ್ಯ ಬರ್ತದೆ. ಇವರು ಆಚಾರ್ಯ ಹೇಳೋರಿಗೆ ಬರೀ ಹಂಗೆ ವೈರಾಗ್ಯ ಪಡೀರಿ ಹೇಳ್ಕೊತಾನೆ ಅಡ್ಡಾಡ್ತಾರೆ. ಹೆಗಲವೇ ಇರತಕ್ಕಂಥ ಹೂವಿನ ಭಾರ ತನ್ನ ಮೇಲೆ ಹೊತ್ತರು ಕೂಡ ಮೂಗು ವಾಸನೆ ಹೇಗೆ ತಿಳ್ಕೊತಾ ಇದ್ದು, ಹಾಗೆ ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯಿಂದ ಮತ್ತೊಬ್ಬರು ಉದ್ಧಾರ ಆಗ್ತಾರೆ. ನಾವು ಬರೀ ಹೇಳ್ಕೊತಾನೆ ಹೋಗೋದೆ, ನಾವು ಉದ್ಧಾರ ಆಗೋದಿಲ್ಲ. ಹಾಗಾಗ್ಬಾರ್ದು. ನಾವು ಉದ್ಧಾರ ಬೇಕು, ಮತ್ತೊಬ್ಬರನ್ನು ಉದ್ಧಾರ ಮಾಡಬೇಕು. ಹಾಗೆ ಮೋಕ್ಷವ ತತ್ವವನ್ನು ತಿಳಿದುಕೊಳ್ಳೋದಿಲ್ಲ. ಕುರುಡನಿಗೆ ಕನ್ನಡಿ ಅವಶ್ಯಕತೆ ಹೇಗಿಲ್ಲವೋ ಅದನ್ನು ಬುದ್ಧಿಹೀನನ ಓದು ವ್ಯರ್ಥ. ಈಗ ಬುದ್ಧಿವಂತರು ಶಾಸ್ತ್ರ ಓದಿನ ತತ್ವಜ್ಞಾನ ಪ್ರಾಪ್ತಿ ಆಗ್ತಾ ಇದೆ. ತತ್ವಜ್ಞಾನ ಪ್ರಾಪ್ತಿ ಮಾಡ್ಕೋಬೇಕು. ನಾವೇನೋ ಕಲ್ತೀವಿ, ದೇವರೆಲ್ಲ ನಿಮಗೆ ಸೌಖ್ಯ ಕೊಟ್ಟಾರಂದರೆ ಯಾರೋ ಏನೋ ಬರಂಥ ಪ್ರಶ್ನೆಗೆ ನಾವು ತಿಳಿದಿದ್ದು ಹೇಳಬೇಕು, ಮತ್ತೊಂದು ಮಾಡಬೇಕು, ನಾವು ಸಹಾಯ ಮಾಡಬೇಕು. ಬರೇ ಮತ್ತೊಬ್ಬರಿಗೆ ಸಹಾಯ ಮಾಡಿರಿ, ದಾನ ಮಾಡಿರಿ, ನಿಮಗೆ ದಾನ ಮಾಡಿರಿ ಅಂತ ಹೇಳಬಾರ್ದು. ನಾವು ದಾನ ಮಾಡಬೇಕು, ನಾವು ದಾನ ಮಾಡ್ಕೋಬೇಕು, ನಾವು ತತ್ವಜ್ಞಾನ ಪಡ್ಕೋಬೇಕು. ಯಾರೋ ಏನೋ ಬಂದ ಎಂದೂ ಸಿಟ್ಟು ಪಡಬಾರ್ದು. ಸೌಮ್ಯದಿಂದ ಕುಳಿತುಕೊಂಡು ತತ್ವಜ್ಞಾನಿಯನ್ನು ಹೇಳಿದ್ವಿ, ಹೀಗಪ್ಪ ಹೀಗೆ ಮಾಡಬಾರ್ದು, ಮಡಿ ಮಾಡ್ತಾ ಇರ್ತೇವೆ. ಯಾರೋ ಒಬ್ಬನ ಅಡ್ಡ ಬಂದ, ಹೋಯ್ ಅಂತ ಕಣ್ಣು ತಗೋದು, ಅವಂಗೆ ಇಷ್ಟು ಬೈದು ಅವನ ಕಡೆ ನಾವು ಬೈಸ್ಕೊಂಡು ಅಲ್ಲ, ಅಲ್ಲಿ ಇಲ್ಲಿ ಬರಬಾರ್ದು, ಮಡಿ ಇದೆ ಇಲ್ಲಿ ತಿಳುವಳಿಕೆಯನ್ನು ಹೇಳಿದರೆ ಭಾಳ ಸಂತೋಷ. ಇದೇ ಉತ್ತರಾದಿಗುಡದಲ್ಲಿ ಹೋಗ್ಬೇಕು ಅನ್ನೋದು ಶ್ರೇಷ್ಠರಾಗಿರ್ತಕ್ಕಂಥ. ಏನೋ ಗೊತ್ತಿಲ್ಲ, ಲುಂಗಿ ಉಟ್ಕೊಂಡ್ಬಂದ, ಅಲ್ಲಿರ್ತಕ್ಕಂಥ ತೀರ್ಥ ತೊಗೊಂಡ್ಬಿಟ್ಟ. XYZ ಪರ್ಸನ್ ಹಿಂಗೆ ಅಲ್ಲಿ ನಡೆದಲ್ಲಿ ಸಿಟ್ಟು ಬಂತು ರೀ. ಏನು ರೀ ನಿಮ್ಗೆ ತಿಳಿದಿಲ್ಲನೋ, ತೀರ್ಥ ಮುಟ್ತಾರನ್ರಿ? ದೊಡ್ಡ ಸ್ವಾಮಿಗಳು ಇರ್ತಕ್ಕ ಅವ್ರು ಹೇಳಿ ತಪ್ಪಾಗಿದೆ ರೀ ಅಂತ ಹೇಳ ಅಷ್ಟಕ್ಕೆ ಮುಗಿಸ್ಬೇಕಲ್ವ. ಅದೊಂದು ದೊಡ್ಡ ವಿಷಯ. ಆ ಉಂಡೆಕಾಚಾರ ಹತ್ರ ಹೋಗಿ ಅವ್ರು ಹೇಳಿ ಇವ್ರು ಹೇಳಿ ಇಲ್ಲ ನಾನು ಸ್ವಾಮಿಗಳ ಹತ್ರ ಹೋಗಿ ಹೇಳ್ತಾ ಇರ್ತೇನೆ ಅಂತ ನೋಡ್ರಿ. ಒಂದು ಕ್ಷುಲ್ಲಕವಾಗಿರ್ತಕ್ಕಂಥ ತೀರ್ಥ ಮುಟ್ಟಿದ್ರೆ ಏನಾಯ್ತು ರೀ? ತೀರ್ಥ ತೆಗೆದು ಮತ್ತೊಂದು ತೀರ್ಥ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಇದು ತತ್ವಜ್ಞಾನ, ಇದು ಮಾನವತೆಯ ಸಂಬಂಧಗಳು. ಹೀಗೆ ನಮ್ಮ ತತ್ವಜ್ಞಾನ ಅಂತ ಪಂಡಿತರಿದ್ದರೂ ಕೂಡ ನಾವು ಇಂಥ ವಿಷಯವನ್ನು ಕ್ಷುಲ್ಲಕ ವಿಷಯವಾಗಿ ಇಷ್ಟೆಲ್ಲ ದೊಡ್ಡದು ಮಾಡಿ, ಕಡ್ಡಿಯನ್ನು ಗುಡ್ಡ ಮಾಡಿ, ಮತ್ತೊಬ್ಬರ ಮನಸ್ಸು ಕೆಡಿಸಿ ನಮ್ಮ ಮನಸ್ಸು ಕೆಡಿಸ್ಕೊಂಡು ಅವ ಬಂದು ಇಷ್ಟು ಬೈದಾರಿ ಅಂತ ಇಡೀ ದಿವಸ ನಿದ್ದೆ ಹತ್ತುದಿಲ್ಲ ರೀ. ಈಗ ಹಿಂಗೆ ಬಂದು ಹೋದ್ರು ಅಂತ ನಮಗೆ ನಿದ್ದೆ ಹತ್ತುದಿಲ್ಲ, ಅವಗೂ ನಿದ್ದೆ ಹತ್ತದ. ನಾನು ಹಿಂಗೆ ಮಾಡಿಬಿಟ್ಟೆ ಅನ್ನೋಗೂ ನಿದ್ದೆ ಹತ್ತದ. ಒಂದು ನಿಮಿಷದ ಸಿಟ್ಟು ಒಂದು ತಾಸಿನ ಸಂತೋಷವನ್ನು ಹಾಳು ಮಾಡ್ತದೆ. ಹಾಗೆ ನಾವು
ಎಲ್ಲಿದ್ದೇವೆ, ಹೇಗಿದ್ದೇವೆ, ಏನು ಮಾತಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ಬಿಟ್ರೆ ಅಂಥ ಜ್ಞಾನವೇ ಯಾವುದಲ್ಲ. ಈ ಜ್ಞಾನ ಪಡ್ಕೊಳ್ರಿ ಅಂತಂತಾರೆ ದೇವರು. ಈ ಜ್ಞಾನ ಇರಬೇಕು ನಮಗೆ. ಹೀಗೆ ಪರಬ್ರಹ್ಮ ಜ್ಞಾನದಿಂದ ದೊರೆಯುವುದಿಲ್ಲ. ಗುರುಪದೇಶದಿಂದಲೇ ದೊರೆಯತಕ್ಕಂಥ ಅನಂತ ಶಾಸ್ತ್ರವನ್ನು ಓಡಿಸುವುದರಿಂದ ಕೂಡ ಮುಕ್ತಿ ದೊರೆಯುವುದಿಲ್ಲ. ಆ ಶಾಸ್ತ್ರ ಓದೇನ್ರಿ, ಈ ಶಾಸ್ತ್ರ ಓದೇನ್ರಿ, ನಾ ಪಂಡಿತನಾಗಿನ್ರಿ, ಸುಧಾ ಪಂಡಿತನಾಗಿನಿ, ಈ ಜ್ಞಾನ ಇಲ್ಲದೆ ಇದ್ದು ತೊಗೊಂಡು ಏನು ಸುಧಾ ಪಂಡಿತರಾಗೇನು ಪ್ರಯೋಜನ? ಇಂಥ ಪುರಾಣ ಹೇಳಿ ನಮಗೇನು ಪ್ರಯೋಜನ? ಅಲ್ಲ, ಪ್ರಯೋಜನ ಅಂತ ಆಗಿದ್ದರೆ ಮತ್ತೊಬ್ಬರಿಗೇನೆ ವಿಶೇಷವಾಗಿ ನಮ್ಮ ನೋಡಿದರೆ ಭಕ್ತಿ ಬರಬೇಕು. ಅವ್ರು ನೋಡಿದರೆ ನಮಗೆ ಭಕ್ತಿ ಬರಬೇಕು, ನಮಸ್ಕಾರ ಮಾಡಬೇಕು ಅಂತ ನಾವೇ ಬಗ್ಗೆ ನಮಸ್ಕಾರ ಮಾಡಬೇಕು. ಅಂಥ ಪುಣ್ಯವನ್ನು ನಾವು ಗಳಿಸ್ಬೇಕು. ಬಾರೋ ಇಲ್ಲಿ ನಮಸ್ಕಾರ ಮಾಡು ಅಂತ ನಮಸ್ಕಾರ ಮಾಡಿಸ್ಕೊಳ್ಳೋದನ್ನು ಕೈ ತಲೆ ಹಿಡಿದು ಕೈ ಬಗ್ಸು ನಮಸ್ಕಾರ ಮಾಡೋ ಅಂತ ಅಲ್ಲ. ಅವರಾಗೆ ತಿಳಿದು ನಮಸ್ಕಾರ ಮಾಡತಕ್ಕಂಥ ಜ್ಞಾನದಿಂದ ನಮ್ಮ ನೋಡಿದರೆ ಆ ಜ್ಞಾನ ಬರಬೇಕು. ಅಂಥ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು. ಅದ್ವೈತವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಕೇವಲ 2 ಪದಗಳ ಬಂಧ ಮೋಕ್ಷಗಳಿಗೆ ಕಾರಣವಾಗಿರ್ತಕ್ಕವೇನೆಂದರೆ ಮಮ ನ ಮಮ, ಮಮ ನಂದು, ನ ಮಮ ನಂದಲ್ಲ. ಅದಕ್ಕೆ ಯಜ್ಞ ಮಾಡುವಾಗ ಹೇಳ್ತಾ ಇರ್ತದೆ ನ ಮಮ ನ ಮಮ ಅಂತ ಹೇಳಬೇಕು. ಇದು ನಂದಲ್ಲ, ದೇವರ ವಸ್ತು, ನಾವು ದೇವರಿಗೆ ಆಜ್ಞೆ ಕೊಡ್ತಾ ಇದ್ದೀವಿ, ನಂದಲ್ಲ ಸ್ವಾಮಿ ನಂದು ಅಂತ ಹೇಳ್ಕೊಟ್ರೆ ಸ್ವಾಮಿ ಏನು ಮಾಡ್ತಾನೆ? ಅದಕ್ಕೆ ಫಲ ಇಲ್ಲ. ಅದಕ್ಕೆ ನ ಮಮ ಅಂತ ಹೇಳಬೇಕು. ಅದು ಹೇಳಿದ ನಂತರ ಹೇಳಿ ಓಂ ಭರ್ಭವ ಸ್ವಃ ತತ್ಸವರೆಣ್ಣಂ ಭರ್ಗೋದವಶ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ನ ಮಮ, ಇದನ್ನ ಮಮ ಇದನ್ನ ಮಮ ಅಂತ ಹೇಳ್ತಾ ಹೋಗು. ನಂದಲ್ಲ ನಂದಲ್ಲ ಅಂತ ಎಲ್ಲವೂ ಕೊಟ್ಟು ಸೃಷ್ಟಿ ಮಾಡಿದ ದೇವರು ಆ ವಸ್ತುವನ್ನು ನಂದು ಅಂತ ನಾವೇನು ಹೇಳ್ತಾ ಇದ್ದೀವಿ, ಅದು ತಪ್ಪು ಅಂತಂತ. ಯಕಶ್ಚಿತ್ತ ಪರಮಾತ್ಮ ದೇವರು ನಾವೇನೋ ಒಂದು ವಸ್ತು ನನ್ನ ಕೈಯಿಂದ ಕೆಳಗೆ ಬಿದ್ದಾಗ ಎತ್ತಿ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತೀವಿ. ಒಂದು ವಸ್ತು ಕೆಳಗೆ ಬಿದ್ದಾಗ ಎತ್ತಿ ಕೊಟ್ಟರೆ ಥ್ಯಾಂಕ್ಸ್ ಹೇಳ್ತಾರೆ. ಹಂಗೆ ದೇವರಿಗೆ ಎಷ್ಟು ಬೆಲೆ ಥ್ಯಾಂಕ್ಸ್ ಹೇಳೋದು? ಏನೆಲ್ಲ ಮಾಡ್ತಾ ಇದ್ದಾರೆ ದೇವರು ಅಂತ. ದೇವರಿಗೆ ಸದಾಕಾಲ ಪರಮಾತ್ಮನ ಸ್ಮರಣೆ. ಎಲ್ಲಿವರೆಗೆ ಕರ್ಮಗಳ ಉದಯವೋ ಅಲ್ಲಿವರೆಗೆ ಸಂಸಾರದ ವಾಸನೆ ಇರ್ತಾ ಇದೆ. ಮತ್ತು ಎಲ್ಲಿವರೆಗೆ ಇಂದ್ರಿಯಗಳ ಚಾಪಲ್ಯವಿರ್ತದೋ ಅಲ್ಲಿವರೆಗೆ ತತ್ವಜ್ಞಾನ ಉತ್ಪನ್ನವಾಗುವುದಿಲ್ಲ. ಎಲ್ಲಿವರೆಗೆ ದೇಹಾಭಿಮಾನ ಇರುವುದೋ, ಎಲ್ಲಿವರೆಗೆ ಮಮತೆ ಇರುವುದೋ, ಮತ್ತು ಎಲ್ಲಿವರೆಗೆ ಉದ್ಯಮವನ್ನು ಮಾಡುವ ಪ್ರೇರಣೆ ಇರುವುದೋ ಅಲ್ಲಿವರೆಗೆ ಸಂಕಲ್ಪ ವಿಕಲ್ಪಗಳು ಉಂಟಾಗ್ತಾ ಇವೆ. ಎಲ್ಲಿವರೆಗೆ ತತ್ವಜ್ಞಾನವಾಗಿರುವುದೋ ಅಲ್ಲಿವರೆಗೆ ವೃಥ, ತೀರ್ಥ, ಜಪ, ಹೋಮ, ಅರ್ಚನ, ವೇದಶಾಸ್ತ್ರ, ಪುರಾಣಗಳು, ಕಥೆಗಳು ಇವೆಲ್ಲವೂ ಬೇಕಾಗ್ತಾ ಇದೆ. ತತ್ವಜ್ಞಾನವಾಯಿತೆಂದರೆ ಇವೆಲ್ಲವುಗಳು ವ್ಯರ್ಥ, ಅಂದರೆ ಬೇಕಾಗುವುದಿಲ್ಲ. ತತ್ವಜ್ಞಾನ ಆಯ್ತಂದರೆ ಯಾವೂ ಬೇಕಾಗಿಲ್ಲ, ಯಾವ ವೃಥ ಬೇಕಾಗಿಲ್ಲ, ಯಾವ ತೀರ್ಥ ಬೇಕಾಗಿಲ್ಲ, ಮತ್ತೊಂದು ಏನೇನು ಬೇಕಾಗಿಲ್ಲ. ಸದಾಕಾಲ ದೇವರ ಧ್ಯಾನ ಸ್ಮರಣೆ. ನಾವು ನಮ್ಮ ತತ್ವ ಹೀಗೆ ಇರ್ತಕ್ಕಂಥ ಇಲ್ಲ. ಮಂಗಳವೇಡಿ ಆಚಾರ ಅಂತ ತೊರೆಯುಲಿ ಮಠದಲ್ಲಿ ಬಾಜುಕಿದ್ರು ಪಂಡಿತರು, ಬೇಕಾಷ್ಟು ಪಂಡಿತರು. ನೀವ್ಯಾರು ನೋಡಿರೋ ಗೊತ್ತಿಲ್ಲ ನಮಗೆ. ತೊರೆಯುಲಿ ಮಠ ಭಾಳ ಭಾಳ ಹಳೇದಂದ್ರೆ ನಾವಿದ್ದಾಗ 88, 88, 89 ಇಷ್ಟೊಳಗೆ. ನಿಮಗೆ ಇವ್ರಿಗೆ ನಿಮ್ಮ ಬೀಗರಿಗೆಲ್ಲ ಗೊತ್ತು. ಅವ್ರು ಬಾಜು ಮಡಗಿ ಮಾಡ್ತೇವೆ. ಪ್ರಕಾಂಡ ಪಂಡಿತರು, ಪ್ರಕಾಂಡ ಪಂಡಿತರು, ಮಂಗಳವೇಡಿ ಆಚಾರ ದೊಡ್ಡ ಪಂಡಿತರು. ಒಂದು ದಿವಸ ಪರ ನಾವು ಯಾರ ಮನೆಗೆ ಊಟಕ್ಕೆ ಹೋಗ್ಲಿಲ್ರಿ. ಒಂದು ದಿವಸ ಹೋಗ್ಲಿಲ್ಲ. ಸ್ವತಃ ಈ ಪ್ರೋಷ್ಠಪದಿ ನಡೆದಿಲ್ಲ. ಪ್ರತಿವರ್ಷ ತೊರವಿಗಲ್ಲಿ ಪ್ರೋಷ್ಠಪದಿ ಭಾಗವತನ ಹೇಳಬೇಕು. ಭಾಗವತವನ್ನ ಮಾಡಿ ಮಂಗಳ ಮಾಡಿ 100 ಮಂದಿ ಊಟಕ್ಕೆ ಹಾಕ್ತಿದ್ರು. ಅಲ್ಲಿ ತಾವು ಊಟ ಮಾಡ್ತೀವಿ, ಮನೆಗೆ ಹೋಗಿ ಊಟ. ಇಂಥ ಸಾಧನಾ ಶರೀರ ಇದು. ಒಂದು ದಿವಸ ಯಾರಿಗೂ ಬೈದವರೆಲ್ಲ, ಅಂದವರೆಲ್ಲ, ಮಾತಾಡಿದವರೆಲ್ಲ ಹೆಚ್ಚಿಲ್ಲ. 2 ಮಾತಾಡೋದು ಜಾಸ್ತಿ, 2 ಮಾತಾಡೋದು ಜಾಸ್ತಿ. ಬಂದವ್ರಿಗೆ ಬರ್ರಿ ಕೂಡ್ರಿ ವ್ಯವಸ್ಥೆ ಏನು, ಬಂದವ್ರಿಗೆ ಬರ್ರಿ ಇಷ್ಟು 4 ಚಂದ ಒಳ್ಳೆ ಮಾತು. ಎಷ್ಟು ಅವರು 89 ವರ್ಷ ಇದ್ದರು. ಏನ್ರಿ ಬೆಳ್ಳಗೆ ಕೆಂಪಗೆ ಹೆಂಗಿದ್ರು ಅಂದರೆ ಅಷ್ಟು ನೋಡಿದರೆ ಭಕ್ತಿ ಬರಬೇಕು, ನಮಸ್ಕಾರ ಮಾಡಬೇಕು ಅಂತ ಮಂಗಳವೇಡಿ ಆಚಾರ ಅಂತ ಇದ್ರು. ನಾನು ನೋಡೀನಿ. ಆಮೇಲೆ ಇವರಿದ್ರು ಪಾಂಡುರಂಗಿ ಆಚಾರ ಅಂತಿದ್ರು. ಅವರು ಹಾಗೆ. ಅವರೆಲ್ಲ ಹೇಗಿದ್ರು ಅಂದರೆ ಅವ್ರು ಪಂಡಿತರಂತ ಅನಿಸ್ಲೇ ಇರಲಿಲ್ಲ. ಅಷ್ಟು ಆಕಳ ಸ್ವಭಾವ. ಅವ್ರ ಹೆಸರೇನೋ ಒಂದೇನೋ ಮಾಡ್ತಾರೆ. ಸುಧಾ ಮಂಗಳ ಇದು ಮಾಡ್ತಾರೆ. ಇವು ಒಂದು ಕಾರ್ಯಕ್ರಮ ತೊರೆಯಲ್ಲಿ ಇವ್ರು ಮಾಡ್ತಾರೆ. ಬಟ್ ಇವರೆಲ್ಲ ಇವರು ಮಹಿಳಾ ಮಂಡಲವರೆಲ್ಲ ಸೇರಿ ಮಾಡ್ತಾರೆ. ಹೀಗೆ ಬದುಕನ್ನು ಹೀಗೆ ಸಾಗಿಸ್ಬೇಕು. ಅವ್ರಿಗೆ ಎಂಥ ಸಾವು ಬಂದಿತ್ತು ಅಂದರೆ ಪಾಂಡುರಂಗಿ ಆಚಾರ್ಯಗೆ ಬಾಗಲಕೋಟೆಯಲ್ಲಿ ಇದು ನಡೀತು. ಮಹಾಸಮರಣೆ ಸತ್ಯಮೂಲ ತೀರ್ಥರಿದ್ದು ಮಹಾಸಮರನಿಗೆ ಅಲ್ಲಿ ಹೋಗಿದ್ರು. ಏಕಾದಶಿ ದಿವಸ ತಮ್ಮ ಪೆಟ್ಟಿಗೆ ತೊಗೊಂಡು ಹೋಗಿದ್ರು. ಪೆಟ್ಟಿಗೆ ಪೂಜೆ ಮಾಡಿದರು. ತೀರ್ಥ ತೊಗೊಂಡು ಸ್ವಾಮಿಗಳ ಹತ್ರ ಹೋಗಿ ತೀರ್ಥ ತೊಗೊಂಡ್ರು. ಬಂದು ದೇವರ ಮುಂದೆ ದೇಹತ್ಯಾಗ ಮಾಡಿದರು. ಅಷ್ಟು ಸಾಧನೆ ಸರ್. ಒಂದು ದಿವಸ ಏನು ಜಡ್ ಅಂತ ಅನ್ನಲಿಲ್ಲ, ಜಪ್ ಅಂತ ಅನ್ನಲಿಲ್ಲ, ಎದಿನೈತದ ಅನ್ನಲಿಲ್ಲ, ಮತ್ತೊಂದು ಅನ್ನಲಿಲ್ಲ. ದೇವರ ಮುಂದೆ ದೇಹತ್ಯಾಗ ಮಾಡಿದ್ರು. ದೊಡ್ಡ ಇವತ್ತಿಗೂ ಇಲ್ಲೇ ಹೊಸೂರಾಗ ಪಾಂಡುರಂಗಿ ಬಿಲ್ಡಿಂಗ್ ಅಂತದ್ರಿ. ಅವ್ರು ದೊಡ್ಡ ಆಸ್ತಿ, ದೊಡ್ಡ ಶ್ರೀಮಂತರು ಕೂಡ. ಅಂಥ ಶ್ರೀಮಂತರಿಂದ ಒಂದು ದಿವಸ ಗೌರವ ಪಡೀಲಿಲ್ಲ. ಅಂಥ ಉತ್ತಮ ವಾಗ್ಮಿಗಳು ಅಲ್ಲ. ಇಂಥವೆಲ್ಲ ಹಿಂಗಿರಬೇಕು ಅಂತ ಅದಕ್ಕೆ ಶಾಸ್ತ್ರ ತಿಳಿಸ್ಕೊಡೋದು. ಹಾಗೆ ಪಂಡಿತರು ಅಂತ ಅವ್ರಿಗೆ ತತ್ವಜ್ಞಾನ ಅಂತ ಇದಕ್ಕೆ ಕರಿಬೇಕು ನಾವು.
ನನ್ನ ಕಡೆ ಬೇಕಾಷ್ಟು ದುಡ್ಡಿದೆ, ಬೇಕಾಷ್ಟು ವಿದ್ಯೆ ಇದೆ, ಎಲ್ಲ ಇದೆ ಅಂತ ಮತ್ತೊಬ್ಬರನ್ನ ಹೇಳಿಸ್ಬಾರ್ದು, ಎಂದೂ ಮಾಡಬಾರ್ದು. ಯಾರಿಗೂ ಬೈಬಾರ್ದು, ಯಾರಿಗೂ ಹೇಳಿಸ್ಬಾರ್ದು. ಹೆಂಡತಿನ ಮತ್ತೊಬ್ಬರನ್ನೆಲ್ಲ ಹೆಂಡತಿಗಳನ್ನು ಹೇಳಿಸ್ಬಾರ್ದು ಅಂತಾರೆ. ಅದು ಒಂದು ಜೀವನ ಅಲ್ವಾ ಆತ್ಮ, ಅದು ಜೀವಕ್ಕೆ ವೇದ ಅಂತಲೇ ಕರಿತೀವಿ ನಾವು. ಈಗ ಹೆಂಡತಿ ಕಷ್ಟ ಆದಾಗ ಗಂಡ ಕಸೋಳಿಕೆ ಆಗ್ತದೆ ರೀ. ಹೆಂಡತಿಗೆ ಅನಾರೋಗ್ಯ ಬಂತು, ನಾನು ಕೊಡಪ್ಪ ಅಂತ ಇಸ್ಕೊಳಿಕೆ ಆಗ್ತದೆ. ಹೆಂಡತಿ ಅನಾರೋಗ್ಯ ಕಸೋಳಿಕೆ ಆಗ್ತದೆ, ಅಥವಾ ಗಂಡನ ಅನಾರೋಗ್ಯ ನಾವು ಹೆಂಡತಿ ಕಸೋಳಿಕೆ ಆಗ್ತದೆ? ಸಾಧ್ಯವೇ ಇಲ್ಲ. ನಮ್ಮ ಕಷ್ಟ ನಾವೇ ಅನುಭವಿಸ್ಬೇಕು. ಭಾಳ ಗುಳಿಗೆ ಕೊಡಿಸ್ಬೋದು, ಔಷಧ ಕೊಡಿಸ್ಬೋದು ಅಷ್ಟೇ ವಿನಃ ಪ್ರೀತಿ ಮಾಡ್ಬೋದು, ಕೈಯಾಡಿಸ್ಬೋದು, ತಲೆ ಮೇಲೆ ಕೈಯಾಡಿಸ್ಬೋದು, ಅಥವಾ ಅಮೃತನ ಹಚ್ಚಿರ್ಬೋದು, ಮತ್ತೊಂದು ಹಚ್ಬೋದು, ಇಷ್ಟೆಲ್ಲ ಮಾಡ್ಬೋದೇ ವಿನಃ ಒಳದಿರ್ತಕ್ಕಂಥ ರೋಗಾದಿಗಳನ್ನು ಯಾರು ಕಸೋಳಿಕ್ಕೆ ಸಾಧ್ಯ? ಯಾರ ಕಷ್ಟವನ್ನು ಯಾರು ಮಕ್ಕಳಿದ್ದಾರೆ, ನಾವು ಹಡದ ಮಕ್ಕಳಿದ್ದಾರೆ ಕಸೋಳಿಗೆ ಅಂತ ಆಗ್ತದೆ ರೀ? ಸಾಧ್ಯನೇ ಇಲ್ಲ. ಅದಕ್ಕೆ ಅವರವರ ಕಷ್ಟಗಳನ್ನು ಅವರವರೇ ಅನುಭವಿಸಬೇಕು. ಶುದ್ಧ ಬೂದಿರುವ ಸಾರಥಿ ಜ್ಞಾನ ತಿಳಿದು ವಿಷಯಗಳ ಇಂದ್ರಿಯಗಳನ್ನು ತಡೆದು ಶುಭಾಶುಭ ಕರ್ಮಗಳಲ್ಲಿ ಹೊರಟು ಮನಸ್ಸನ್ನು ಪರಮಾತ್ಮನ ರೂಪದಲ್ಲಿ ತೊಡಗಿಸಿಕೊಳ್ಳಬೇಕು. ಇದೇ ತತ್ವಜ್ಞಾನ ಅಂತ ಕರೀತಾರೆ. ಯಾರಿಗೆ ಮಾನ ಮರ್ಯಾದೆಗಳಿಲ್ಲವೋ, ಮೊಹಾದಿಗಳಿರುವುದಿಲ್ಲವೋ, ಸಂಗಾದಿಗಳಿರುವುದು ಅಂತ ಆತ್ಮಾತ್ಮೀಯಕ್ಕೆ ಕಾಮನಾರಹಿತ ಸುಖ ದುಃಖಾದಿಗಳ ದ್ವಂದ್ವ ಭಾವರಿತ ಇರತಕ್ಕ ಜ್ಞಾನಿಗಳು ಅವ್ಯಯ ಪದಕ್ಕೆ ಹೋಗ್ತಾ ಇದ್ದಾರೆ. ನೋಡಿರಿ, ಅವ್ಯಯ ಪದವನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ವೈರಾಗ್ಯದಿಂದ ನಮಗೆಲ್ಲ ಇಷ್ಟ ತಿಳಿಯಿತು ಅಂದರೆ, ಕೆಲವೊಂದು ವಯಸ್ಸಾದ ಮೇಲೆ ನಾವು ಎಲ್ಲ ದೇಹವನ್ನು ಮನೆಯನ್ನು ಬಿಟ್ಟು ಹೋಗ್ಬಿಡ್ಬೇಕು. ಈಗಲ್ಲ, ವಾನಪ್ರಸ್ಥಾಶ್ರಮ ಅಂತಾರಲ್ಲ, ಎಲ್ಲ ತಿಳಿಯಿತು, ಎಲ್ಲ ಹೋಗ್ಬಿಡೋದು. ಕಾಶಿಯೊಳಗೋ ಅಯೋಧ್ಯೆಯೊಳಗೆ ಇದ್ದು ಅಲ್ಲೇ ದೇಹ ಬಿಡಬೇಕು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿಯವಂತಿಕ, ಪುರಿ, ದ್ವಾರಾವತಿ ಚೈವ ಸತ್ತೈತ ಮೋಕ್ಷದಾಯಕ, ಮೋಕ್ಷ ಕೊಡತಕ್ಕಂಥ ಸ್ಥಳ. ಅಲ್ಲಿ ದೇಹ ಬಿಟ್ಟರೆ ಇವೆಲ್ಲ ಕರ್ಮಗಳ ಅವಶ್ಯಕತೆ ಇಲ್ಲ. ಅಷ್ಟು ಕ್ಷೇತ್ರಗಳು, ಮುಕ್ತಿ ಕೊಡ್ತಕ್ಕಂಥ ಕ್ಷೇತ್ರಗಳು ಅಂತ ಕರೀತಾರೆ. ಇವತ್ತಿಗೂ ಕೂಡ ಅಲ್ಲಿ ಕುಟೀರಗಾದ ಮಾಡಿಕೊಂಡು ಎಷ್ಟೋ ಮಂದಿ ಇವತ್ತು ವಾನಪ್ರಸ್ಥಾಶ್ರಮ ಮಾಡೋರಿದ್ದಾರೆ. ನಾವು ಬರೀ ಬಾಯಲ್ಲಿ ಹೇಳೋದಲ್ಲ, ಇವತ್ತು ಕೂಡ ಅಲ್ಲಿ ಕಾಶಿಯೊಳಗೆ ಎಷ್ಟೋ ಜನರು ಕುಟೀರ ಮಾಡಿಕೊಂಡು ಅಲ್ಲೇ ಇದ್ದು ಅಲ್ಲೇ ಜೀವನ ಸಾಗಿಸ್ತಾ ಅಲ್ಲೇ ದೇಹ ಬಿಡ್ತಾರೆ. ಯಾವ ಸಂಘವನ್ನು ಮಕ್ಕಳಿಗೆ ಬರಬೇಡ್ರಿ ಅಂತಾರೆ. ಯಾವ ಮಕ್ಕಳಿಗೂ ಬರಬೇಡ್ರಿ, ಸೊಸೆದ್ರು ಬರಬೇಡ್ರಿ, ಮಕ್ಕಳು ಬರಬೇಡ್ರಿ, ಯಾರೂ ಬರಬೇಡ್ರಿ. ಯಾವ ದೇಹತ್ಯಾಗೂ ನಮಗೆ ಬಿಟ್ಬಿಡ್ತೇವೆ. ಇಲ್ಲಿ ಬಿಟ್ಟು ನೀವು ಯಾರೂ ಬರೋದಿಲ್ಲ, ಬರಬೇಡ, ನಾವು ಇಲ್ಲ ಅಂತ ತಿಳ್ಕೊಡ್ರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹೀಗೆ ಮುಕ್ತಿಯನ್ನು ಪಡೆತಕ್ಕ ಮೋಕ್ಷವನ್ನು ಕೊಡತಕ್ಕಂಥದ್ದು ಕ್ಷೇತ್ರಗಳು, ಅಲ್ಲಿ ದೇಹ ಬಿಡಬೇಕು ಅಂತಾರೆ. ಹಾಗೆ ಸೂತ್ರ ಶೌನಕಾದ ಹೇಳ್ತಾ ಇದ್ದಾರೆ, ಗರುಡನ ಭಗವಂತ ಮುಖದಿಂದ ಇವೆಲ್ಲವನ್ನು ಕೇಳಿ ಪರಮಾತ್ಮ ಕೈ ಜೋಡಿಸಿ ಹೇಳ್ತಾ ಇದ್ದಾನೆ, ಎಲೆ ದೇವಾದಿದೇವ ಭಗವಂತನೇ, ನಿನ್ನಿಂದ ಅಮೃತ ರೂಪವತನ ಕೇಳಿ ಸಂಸಾರ ಸಮೃದ್ಧಿಯಿಂದ ಉದ್ಧಾರನಾಗಿದ್ದೇನಪ್ಪ. ಹಾಗಾಗಿ ಈಗ ನಾನು ಸಂದೇಹರಹಿತನಾಗಿ ಕೃತಾರ್ಥನಾಗಿದ್ದೇನೆ, ಯಾವ ಸಂದೇಹವೂ ನನಗೂ ಇಲ್ಲ. ಹೀಗೆಂದು ಮೌನವನ್ನು ಧರಿಸಿ ಧ್ಯಾನಮಗ್ನಾಗ್ತಾ ಇದ್ದಾನೆ. ಹೀಗೆ ಪರಮಾತ್ಮ ಗ್ರಂಥ ಕೊನೆಗೆ ಹರಿಯನ್ನು ಸ್ಮರಿಸುತ್ತಾ ಮಾಡೋದ್ರಿಂದ ಹರಿಯ ದುರ್ಗತಿಯನ್ನು ನಾಶ ಮಾಡ್ತಾನೆ. ಪೂಜನ ಮಾಡೋದ್ರಿಂದ ಸದ್ಗತಿಯನ್ನು ಕೊಡ್ತಾ ಇದ್ದಾನೆ. ಅನನ್ಯ ಭಕ್ತಿ ಮಾಡೋದ್ರಿಂದ ಮೋಕ್ಷವನ್ನು ಕೊಡ್ತಾನೆ. ಅದಕ್ಕೋಸ್ಕರವಾಗಿ ಇಂಥ ಮೋಕ್ಷ ಪಡಲಿಕ್ಕೆ ಇಂಥ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಸಾಧನಾ ಶರೀರ ಅಂತ ಇದು ಕರೀತಾ ಇದ್ದಾರೆ. ಹಾಗಾಗಿ ಇತ್ಯಾಗ್ ಶ್ರವಣ ಫಲ, ಇದನ್ನು ಕೇಳೋದ್ರಿಂದ ಏನಾಗ್ತದೆ ಅಂತ ಶ್ರವಣ ಫಲ ಹೇಳ್ತಾರೆ. ಇತ್ಯಾಖ್ಯಾತಮಯ ದ್ರಾಕ್ಷಾ ಸರ್ವಮೈದ್ರಿಕಂ ದಶಾಭ್ಯಾಂತರೇ ಶುತ್ವ ಸರ್ವ ಪಾಪೈ ಸಮುಚ್ಚತೆ. ಇದನ್ನು ಕೇಳೋದ್ರಿಂದ ಫಲವನ್ನು ಹೇಳ್ತಾ ಇದ್ದೀನಿ, ಕೇಳು. ಪರಲೋಕ ಸಂಬಂಧ ಕೃತ್ಯವು ಕಿತ್ತೊಳಗೆ ಮುಕ್ತಿವಾಗಿರ್ತಕ್ಕಂಥದ್ದು, ಪುತ್ರರಿಗೆ ವಾಂಛಿತ ಫಲಗಳನ್ನು ಕೊಡ್ತಕ್ಕಂಥದ್ದು, ಪರಲೋಕದ ಸುಖವನ್ನು ಕೊಡ್ತಕ್ಕಂಥದ್ದಾಗಿದೆ. ಯಾವನಾದರೂ ನಾಸ್ತಿಕ ದೇವರ ಮೇಲೆ ವಿಶ್ವಾಸ ಇರತಕ್ಕಂಥವನು, ಇವೆಲ್ಲ ಕರ್ಮ ಯಾಕೆ ಮಾಡಬೇಕು ಅಂತಕ್ಕಂಥವನು, ಇವೆಲ್ಲ ಆಸ್ತಿಗಳ ಅಧಮನ ಮನೆಯಲ್ಲಿ ಕರ್ಮವನ್ನು ಮಾಡದಿದ್ದರೆ ಅವನ ಮನೆ ಜಲಪಾನವನ್ನು ಮಾಡಬಾರದು, ನೀರ ಮಧ್ಯ ಸಮಾನವನ್ನು ತಿಳಿಯಬೇಕು. ಇದೆಲ್ಲ ಸಂದೇಹವಿಲ್ಲ. ದೇವತೆಗಳು ಪಿತೃಗಳು ಅವರ ಮನೆಗಳ ಹತ್ತಿರ ಸುಳಿದಾಡುವುದಿಲ್ಲ, ಅವ್ರ ಮನೆಯೊಳಗೂ ಬರೋದಿಲ್ಲ, ಮನೆಯ ಸುತ್ತಲೂ ಸುಳಿದಾಡುವುದಿಲ್ಲ. ಪ್ರೇತಕ್ರಿಯೆಯನ್ನು ಮಾಡಿದವರು ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಯಾವನೇ ಆಗಲಿ ಅವನ ಚಾಂಡವ ಸಮನೆಯನ್ನು ತಿಳಿಬೇಕು. ಪವಿತ್ರವಾದ ಪ್ರೇತಾಖ್ಯಾನವನ್ನು ಹೇಳಿದವರು ಮತ್ತು ಕೇಳಿದವರು ಆ ವಿಷಯ ಇಟ್ಟುಕೊಂಡೇ ನಾವು ಬರ್ತಕ್ಕಂಥ ಉದ್ದೇಶ ಅಷ್ಟೇ, ಮತ್ತೊಂದಿಲ್ಲ. ಕೇಳಿದವರು ಎಲ್ಲರೂ ಪಾಪರಹಿತರಾಗಿ ಸದ್ಗತಿಯನ್ನು ಪಡಿತಾ ಇದ್ದಾರೆ, ದುರ್ಗತಿಯನ್ನು ಎಂದೂ ಹೊಂದುವುದಿಲ್ಲ. ತಂದೆ ತಾಯಿಯರು ಮರಣವಾದಾಗೆ ಪುತ್ರರು ಗರುಡ ಪುರಾಣವನ್ನು ಕೇಳಿದರೆ ಮಾತಾಪಿತೃಗಳು ಮುಕ್ತಿ ಆಗ್ತಾ ಕೊಡಿಸ್ತಕ್ಕಂಥವರು, ಅವರಿಗೆ ಪುತ್ರ ಅಂತ ಕರೀರಿ. ಯಾರು ಸಂತಾನವುಳ್ಳವರಾಗ್ತಾ ಇದ್ದಾರೆ, ಮಕ್ಕಳು ಗರುಡ ಪುರಾಣವನ್ನು ಕೇಳುವುದಿಲ್ಲ, ಗಯಾಶ್ರಾದ್ದವನ್ನು ಮಾಡುವುದಿಲ್ಲ, ಋಟೋತ್ಸರ್ಗವನ್ನು ಮಾಡುವುದಿಲ್ಲ, 12 ತಿಂಗಳು ಸಂಬಂಧಿಸಿದ ವಾರ್ಷಿಕ ಪಿಂಡದಾನಗಳನ್ನು ಮಾಡದಿದ್ದರೆ ಅವರ ಮನೆ ಪುತ್ರ ಅಂತ ಯಾಕೆ ಕರಿಬೇಕು? ಮಕ್ಕಳಂತ ಯಾಕೆ ಕರಿಬೇಕು ರೀ, ಮಕ್ಕಳಾಗಿ ಇದನ್ನೆಲ್ಲ ಮಾಡದೇ ಇದ್ದರೆ? ಹಾಗಾಗಿ ಅವಶ್ಯವಾಗಿ ಪುತ್ರನ ಕರಿಬೇಡ್ರಿ. ಹಾಗಾಗಿ ಅಂಥ ಪುತ್ರರು 3 ಋಣಗಳಿಂದ ಹೇಗೆ ಮುಕ್ತರಾಗ್ತಾ ಇದ್ದಾರೆ, ತಂದೆ ತಾಯಿ ಸಂಸಾರವನ್ನು ವಾರಿಸಲು ಹೇಗೆ ಸಮರ್ಥರಾಗ್ತಾ ಇದ್ದಾರೆ. ಗರುಡ ಪುರಾಣ ಪವಿತ್ರವಾಗಿರ್ತಕ್ಕಂಥದ್ದು, ಎಲ್ಲರನ್ನೂ ಪವಿತ್ರ ಮಾಡತಕ್ಕಂಥದ್ದಾಗಿದೆ. ಪವಿತ್ರವಾಗಿದೆ, ನಮ್ಮನ್ನು ನಿಮ್ಮನ್ನು ಕೂಡ ಪವಿತ್ರ ಮಾಡ್ತಾ ಇದೆ. ಕನಿಷ್ಠವಾಗಿ ನಾವು ಏನಾದರೂ ಮುಂದೆ ದೇಹತ್ಯಾಗ ಮಾಡಿದಾಗ ನಮ್ಮ ಮಕ್ಕಳು ಏನಾದರೂ ನಮ್ಮನ್ನು ಕ್ರಿಯೆಗಳನ್ನು ಮಾಡದೇ ಇದ್ದರೆ ದೇವರು ಖಂಡಿತವಾಗಿ ಹೋಗಿರ್ತಕ್ಕಂಥ ಒಂದು ಮುಕ್ತಿಯನ್ನು ಕೊಡ್ತಾನೆ. ಏನು ಕೇಳಿರಿ ಪ್ರಮಾಣ, ನೀವು 2 ಅಕ್ಷರ ಕೇಳಿರಿ, ನಮಗೆ ಹೇಳಿಸ್ತಾರೆ. ಅದಕ್ಕೆ ಹೇಳೋದು ನಾನು ಏನು ಹೇಳ್ತಾನೆ ನೋಡಿ. ಅದೇ ನಮಗೆ ಮಕ್ಕಳು ಇಲ್ಲದಿದ್ದರೆ, ಮಕ್ಕಳು ಇದ್ದರೂ ಕೂಡ ಈ ಪ್ರೇತ ಕ್ರಿಯೆಯನ್ನು ಯಾರು ಮಾಡುವುದಿಲ್ಲವೋ, ಅಥವಾ ನಮ್ಮ ಮಕ್ಕಳಲ್ಲಿದ್ದರೆ ಯಾರು ಮಾಡದೇ ಇದ್ದಿರೋದು ಕೂಡ ನಮಗೆ ಪ್ರೇತತ್ವ ರೂಪ ಬರುವುದಿಲ್ಲ. ಅಷ್ಟು ಇದರ ಪವಿತ್ರವಾಗಿರ್ತಕ್ಕಂಥದ್ದು ಗರುಡ ಪುರಾಣ. ತಾನೂ ಪವಿತ್ರ ಮಾಡ್ತದೆ, ನಮ್ಮನ್ನು ಪವಿತ್ರ ಮಾಡ್ಕೊಳ್ತಕ್ಕಂಥದ್ದು. ಹೇಳಿಸ್ತಾರೆ, ಎಷ್ಟೋ ಮಂದಿ ಹೇಳಿಸ್ತಾರೆ.
ಭಾಳ ಕಡಿಮೆ, ಭಾಳ ಕಡಿಮೆ, ಭಾಳ ಕಡಿಮೆ. 90% ಹೇಳಿಸೋದಿಲ್ಲ. ಕೆಲವೊಬ್ಬರು ವಿದ್ಯೆ ಇದ್ದವರು, ನನ್ನ ಅನುಭವ ಅಂತ ಒಂದು ವಿಷಯ. ಹಿಂಗೆ ಒಬ್ಬರು ಯಾರೋ ಪಟೇಗಾರ, ಸಣ್ಣ ವಯಸ್ಸಿಗೆ ಪಾಪ ತಂದೆ ದೇಹ ಬಿಟ್ಟು ಹೋಗಿಬಿಟ್ಟಿದ್ದ. ಪಾಪ 8 ವರ್ಷದ ಬಾಲಕ, 9 ವರ್ಷದ ಬಾಲಕ ಭಾಳ ಅಂದ್ರೆ ಭಾಳ ಹಚ್ಕೊಂಡ್ಬಿಟ್ಟಿದ್ದ. ಕೋಮಾದಾಗ ಹೋಗ್ಬಿಟ್ಟ ಹುಡುಗ. ತಂದೆ ಹೋಗಿದ್ದಾನೆ ಅಂತ ದುಃಖಪಟ್ಟು ಪಟ್ಟು ಪಟ್ಟು ಕೋಮಾದಾಗ ಹೋಗ್ಬಿಟ್ಟ. ಡಾಕ್ಟ್ರಿಗೆ ಇದು ಕರ್ಕೊಂಡು ಹೋದರು. ಏನಾಗಿದೆ ಅಂತ ಹಿಂಗೆ ಹೇಳಿದರು. ಏನಾಗಿದೆ ಅಂತ ಕೇಳಿದ್ರೆ ಹಿಂಗಾಗಿದೆ, ಹಿಂಗೆ ಮರಣ ಹೊಂದಕ್ಕೆ ಹಿಂಗಾಗಿದೆ ಅದು, ಇದಕ್ಕೆ ಔಷಧ ಇಲ್ಲ ಅಂತ ಹೇಳಿದರು. ಅವ್ನಿಗೆ ಏನು ತಿಳಿತೋ ಏನೋ ಬ್ರಾಹ್ಮಣ ಇದನ್ನ ಕಾಣತಾವ ಡಾಕ್ಟ್ರ್. ಅವ್ನು ಹೇಳ್ದ ಇಂಥ ಗರುಡ ಪುರಾಣ ಇದಪ್ಪ ಹೇಳಿಸ್ನಿ ಅಂತ ಹೇಳಿ. ಅವ್ನು ಡಾಕ್ಟ್ರ್ ಹೆಂಗೆ ನೋಡ್ರಿ, ಎಲ್ಲಿಂದ ಹೇಗೆ ಬರ್ತು ಅಂತ ಗೊತ್ತಿಲ್ಲ. ಅವ್ನು ರೀ ನನಗೇನು ಗೊತ್ತಿರಿ, ನಾವು ಇಂಥವ್ರು, ನಮಗೇನು ಗರುಡ ಪುರಾಣ ಗೊತ್ತಿಲ್ಲ, ಯಾವ ಪುರಾಣ ಗೊತ್ತಿಲ್ಲ, ಇಲ್ಲ ಯಾವ ಮಠದಲ್ಲಿ ಹೋಗಿ ಕೇಳೋದು ಹಿಂಗೆ ಹೇಳ್ತಾರ. ಅವ ಮಠ ಅಡ್ಡಾಡ್ಕೊತ ಹೋದ. ಅಲ್ಲಿ ಯಾರೋ ಭವಾನಗರಕ್ಕೆ ಹೋಗಿದ್ದ. ಭವಾನಗರದ ಪಾಪ ಯಾರೋ ಗೊತ್ತಿದ್ದವರು ನಮ್ಮ ಹೆಸರು ನೆನಪಂದ್ರೆ ಇಂಥವ್ರು ಅಲ್ಲಿ ಹೋಗ್ರಿ, ಅಲ್ಲಿ ಸಿಗ್ತಾರೆ, ಅವ್ರು ಹೇಳ್ತಾರೆ. ನಮ್ಮ ಮನೆಗೆ ಬಂದ, ಹೊರಗಿನ ತೊಗೊಂಡೆ, ಫೋನ್ ನಂಬರ್ ಕೊಟ್ಟಿರು, ಫೋನ್ ಮಾಡಿದ. ಹೊರ ಕೆಳಗೆ ಬಂದೆ, ಏನಪ್ಪ ಅಂದ್ರೆ ಇಲ್ಲ ಹಿಂಗಾಗಿದ್ರಿ ಆಚಾರ. ಇಲ್ಲಪ್ಪ ನಾವು ಮತ್ತೊಬ್ಬರು ಹೇಳೋದಿಲ್ಲ ಆಚಾರ, ಬದುಕಿಸಿದ ಪುಣ್ಯ ನಿಮಗೆ ಬರ್ತದೆ ಹೇಳ್ರಿ ಅಂತ ಪಾಪ ಗಂಟು ಬಿದ್ದು. ಅವ್ರು ಹೇಳ್ಯಾರ, ಹಿಂಗೆ ಹೇಳೋರು ಯಾರ ಅಂತ ಗಂಟು ಬಿದ್ದು. ಆಮೇಲೆ ನಾವು ನಮ್ಮ ಗುರುಗಳಿಗೆ ಫೋನ್ ಮಾಡಿದ್ವಿ, ಹಿಂಗೆ ಅದ ಆಚಾರ ಏನು ಮಾಡ್ಬೋದು, ಹೋಗಿ ಹೇಳು. ಆದರೆ ಇವೆಲ್ಲ ಇದು ಹೇಳಬೇಡ, ಶ್ಲೋಕ ಹೇಳಬೇಡ, ಸಂಸ್ಕೃತ ಶ್ಲೋಕ ಹೇಳಬೇಡ, ಅಚ್ಚ ಕನ್ನಡ ಒಳಗೆ ಹೇಳು ಅಂತ ಹೇಳಿದ್ರೆ ಆಯ್ತಪ್ಪ ಅಂತ ಬರ್ತೇನೆ ಅಂಥೇಳಿ. ದೊಡ್ಡ ಮಂತೇನ್ರಿ ಅವರು, ಜರ್ತಾರಗರ ಅಂತೇಳಿ. ಇಲ್ಲೇ ಗಣೇಶ, ಇದು ಹೊಸ ಹಳೆ ಬಸ್ ಸ್ಟ್ಯಾಂಡ್ ಎದುರಿಗೆ, ಹೊಸೂರು ಬಸ್ ಸ್ಟ್ಯಾಂಡ್ ಎದುರಿಗೆ ಮುಂದೆ ಗಣೇಶ್ ಕಾಲನಿ ಅಂತ ಅಲ್ಲಿದ್ದಾರೆ. ದೊಡ್ಡ ಮಂತೇನ ಪಾಪ ಹುಡುಗ ಕೋಮಾದ ಹೋಗಿರ್ತಾನ. ಕರ್ಕೊಂಬಂದಿದ್ರು. ಹಿಂಗೆ ಕೊಡ್ತೀರಿ ಪಾಪ. ಹಿಂಗೆ ನಾ ಹೇಳಿದ್ದೆ, ನಾವು ಬರುವಾಗ ದಾರಿ ಒಳಗೆ ಏನೂ ಇರಬಾರ್ದು, ನಮ್ಮನ್ನು ಯಾರೂ ಮುಟ್ಟಬಾರ್ದು, ದಾರಿ ಬಿಡಬೇಕು, ನಮ್ಗೆ 2 ಮಣಿ ಹಾಕಬೇಕು ಇಷ್ಟೆಲ್ಲ ಹೇಳಿ ಕಳಿಸಿದ್ದೆ ಅವನು. ಯಾಕಂದ್ರೆ ಅವ್ರಿಗೆಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ, ಮನೆ ಮೇಲಿಗೆ ಎಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಇಷ್ಟು ಹೇಳಿ ಕಳಿಸಿದ್ದೆ. ಆಯಿತು ಅಂತ ಪಾಪ ನಾವು ಹೋದರೆ 50 ಮಂದಿ ಇರೋರು ಫ್ಯಾಮಿಲಿ, 50 ಮಂದಿ ಹಿಂಗೆ ಚಾಪಿ, ದೊಡ್ಡ ಚಾಪಿ ಜಮಖಾನೆ ಹಾಕೊಂಡು ಕೊಡ್ತಿದ್ರು. ಆ ಹುಡುಗನ ನಾಡು ಮಲಗಿಸ್ತಿದ್ರು, ಹಿಂಗೆ ಮಲಗಿಸ್ತಿದ್ರು. ಆ ಹುಡುಗನ ಕರ್ಕೊಂಡೆ ಮಲಗಿಸ್ತಿದ್ರು ಪಾಪ. ಮಲಗಿಸಿದ್ರೆ ಒಂದೊಂದು ದಿವಸ ಶುರುವಾಯ್ತು, ಪರಮಣ ಹೇಳಿದೆ, ದಿವಸ ಹೇಳಿದೆ, ಇನ್ನೂ ಒಂದು ಚೂರು ಬದಲಾವಣೆ ಕಾಣ್ಲಿಕ್ಕೆ ನಾ ಇನ್ನೇ ದಿವಸ ಹೇಳಿದ್ರೆ ಎದ್ದು ಕೂತ್ಕೊಂಡು ಕೇಳಿದೆ. ಇದು ನನ್ನ ಅನುಭವ, ನಾ ಹೇಳ್ಕೋಬೇಕು ಅಂತ ಅರ್ಥ ಅಲ್ಲ. ಅದೇ ದೇವರ ಅನುಗ್ರಹ ಇರ್ತದೆ, ನಾವು ಏನು ಮಾಡೋದಿಲ್ಲ, ಸುಮ್ಮನೆ ನಿಮಿತ್ತ ಮಾತ್ರ. ಬದುಕಿಸೋ ದೇವರ ಜನ್ಮ ಕೊಟ್ಟ ದೇವರ ಕಸ್ಕೊಳವ. ನಾವು ಮಾಡಿದೆ ನಮ್ಮದು ಅಂತ ನಾವು ಹೇಳಬಾರ್ದು, ಹೇಳಲಿಕ್ಕೆ ಹೋಗಬಾರ್ದು. ನಮ್ದು ಅಲ್ಲೋ ಸುಮ್ಮನೆ ವಿಷಯ ಬಂತು, ಗರುಡ ಪುರಾಣದ ಬಗ್ಗೆ ನಿಮಗೆ ಮಹತ್ವ ತಿಳ್ಕೊಳ್ಬೇಕಾಯ್ತು ಅಂತ ತಿಳಿಸ್ತಾ ಇದ್ದೀನಿ ಅಷ್ಟೇ. ಎದ್ದು ಕೂತ್ಕೊಂಡ ಪಾಪ ಅವ್ರಂದ್ರು, ಏನ್ರಿ ಜನ್ಮ ಬಂದ್ಬಿಡ್ತಾ ಆತನಿಗೆ, ಏನು ಕೊಡ್ಬೇಕು ಹೇಳಿ ನಿಮ್ಗೆ ಅಂತಂತ. ನಾವು ಅವು ಬೇಕಾದ ಕೇಳ್ಬೋದಿತ್ತಲ್ರಿ. ಬೇಡಪ್ಪ ಅವರ ಏನು ಕೊಡಬೇಡ, ಸಾಧ್ಯ ಎಲ್ಲ ಕಾರ್ಯಕ್ರಮ ಮುಗಿಸು, ಈ ತಿಳಿದಷ್ಟು ನಾವೇನೋ ಎಷ್ಟಿರುತ್ತೆ ಕೊಟ್ಟು ಹೋಗೋದು ಎಷ್ಟು ಹೇಳಿದೆ. ಅದಕ್ಕಿಂತ 3 ಪಟ್ಟು ಕೊಟ್ಟು ಹೋಗ ಅಲ್ಲ ಹೇಳಿದೆ. ಎಷ್ಟು ವ್ಯತ್ಯಾಸ ಹಿಂಗಿರ್ತದೆ. ಅದ್ರ ಜೀವಕ್ಕೆ ಬೆಲೆ ಕಟ್ಲಿಕ್ಕೆ ಆಗ್ತದೆ. ದವಾಖಾನಿಗೆ ಹೋದ್ರೆ, ಅಲ್ಲೇ ದವಾಖಾನಿಗೆ ಹೋದ್ರೆ ಯಾರು ರೊಕ್ಕ ವಿಚಾರ ಮಾಡ್ತಾರೆ ಅಂತ. ಲಕ್ಷದ್ರು ಹೂನ ಅಂತಾರೆ, 10 ಲಕ್ಷ ಅಂದ್ರು ಹೂನ ಅಂತಾರೆ, ಅಂಥಷ್ಟು ಇಂಜೆಕ್ಷನ್ ಹೂ ಅಂತಾರೆ, ಇಂಥ ಇಂಜೆಕ್ಷನ್ ಹೂ ಅಂತಾರೆ. ಹೀಗೆ ನಮ್ಮ ಪುಣ್ಯ ಇತ್ತು ಅಂದರೆ, ನಮ್ಮ ಜೀವನ ಆಧಾರ ಇತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ರೂಪದಿಂದ ಬಂದು ನಮ್ಮನ್ನೆಲ್ಲೇ ಜೀವನವನ್ನು ಮತ್ತೆ ಕೊಡಿಸ್ತದೆ. ನಮ್ಮ ಆಯುಷ್ಯ ನಮ್ಮ ಗಟ್ಟಿ ಇತ್ತ ಅಂದರೆ, ಹೀಗೆ ಯಾವುದೋ ಒಂದು ರೂಪದಿಂದ ದವಾಖಾನೆ ಒಂದು ಡಾಕ್ಟರ್ ಹೇಳಬೇಕು, ಇವನ್ನೆಲ್ಲ ಅಡ್ಡಾಡಬೇಕು, ಅಲ್ಲಿ ಬಂದು ನಮ್ಮನ್ನು ಕೇಳಬೇಕು, ನಾವು ಹೋಗಿ ಹೇಳಬೇಕು. ಇದರಿಂದ ಅವನ ಅಲ್ಲ, ನಾವು ಹೇಳಿದ್ರೆ ಮತ್ತು ಮುಂದೆ 8 ದಿವಸ ಬಂದರೂ ಬರ್ಬೋದು. ಇಲ್ಲ ಹುಬ್ಳಿಕರಂತ ಒಬ್ಬ ಹುಡುಗಿದ್ದಾರೆ, ಕೇಳಿರ್ಬೋದು ನೀವು. ಇಲ್ಲೇ ವಿಜಯನಗರದಾಗಿದ್ದ ಪಾಪ, ಒಳ್ಳೆ ಸದೃಢ ಹುಡುಗರಿ. BA ಆಗಿತ್ತು ಪಾಪ. ಮೈಸೂರೊಳಗೆ ಇಂಜಿನಿಯರ್ ಕೆಲಸ ಮಾಡ್ತಿದ್ದ. ಏನೋ ಒಂದು ಗಾಡಿ ಹೋದಾಗ ಬಿದ್ದು ಬಿಟ್ಟ, ಹೆಲ್ಮೆಟ್ ಇದ್ದಿಲ್ಲ, ತಲೆಪೆಟ್ಟು ಬಿತ್ತು, ಕೋಮಾದಾಗ ಹೋಗ್ಬಿಟ್ಟಿದ್ದ. ಕೋಮಾದಾಗ ಹೋದ್ರೆ ಹೇಳ್ತಾನೆ, ಎಷ್ಟು ಪ್ರಯತ್ನ ಮಾಡಿದ್ರು ಹೇಳ್ತಾನೆ. ಇವೆಲ್ಲ ಗರುಡ ಪುರಾಣ ಅಂತ ಅಷ್ಟಲ್ಲ, ಏನು ಪ್ರಯತ್ನ ಮಾಡಿದ್ರು ಎಲ್ಲ 2-3 ವರ್ಷ ದವಾಖಾನೆಯಿಂದ ಬಿಲ್ ಅವ್ರು ಕೊಟ್ಟರು, ಕಂಪನಿಯವ್ರು ಕೊಟ್ಟರು. ಕೊನೆಗೆ ಬಂದು ಏನು ಆಧಾರ ಆಗಲಿಲ್ಲ, ಮನೆ ಕರ್ಕೊಂಡ್ಬಂದರು. ಮನೆಗೆ ಇರಬೇಕು. ಎಲ್ಲ ಕಡೆ ಚಾತುರ್ಮಾಸ ನಡೆದಾಗ ಡಬ್ಬಿ ಬಾಕ್ಸ್ ಮಾಡಿದ್ರು. ಬಾಕ್ಸ್ನಾಗ ಯಾರೋ ಇಂಥವು ಹಾಕ್ರಿ, ಎಷ್ಟೋ ದಾನ ಕೇಳಿದ್ರು, ಯಾರೋ ದಾನ ಕೊಟ್ಟರು, ಏನೇನೋ ಮಾಡಿದ್ರು. ಏನು ಪ್ರಯತ್ನ ಮಾಡಿದ್ರು ಬರಲೇ ಇಲ್ಲ. ಈಗ ನಾವು ಅನ್ಕೊಂಡಿದ್ದು ಹಿಂಗೆ ನೋಡ್ರಿ, ಹಿಂಗಿದ್ದವ ಮನುಷ್ಯ ಒಂದು ಗುಬ್ಬಿ ಆದಂಗೆ ಆಗಿದ್ದ. ಒಂದು ಕೊಳವೆ ಹಾಕ್ತಿದ್ರು, ಕೊಳಿ ಒಳಗೆ ಹಾಕ್ಬೇಕು, ಆಹಾರ ಹಾಕ್ಬೇಕು, ಅದ್ರ ಮೇಲೆ ಬದುಕು, ಕಣ್ಣು ಪಿಳಿ ಬಿಡಬೇಕು, ಏನು ಮಾತಾಡಂಗಿಲ್ಲ, ಏನಿಲ್ಲ. 12-13 ವರ್ಷ ಇದ್ದ ನೋಡ್ರಿ. ಈಗ 13 ವರ್ಷ. ತಂದೆ ತಾಯಿ ನೋಡ್ಬೇಕು ಎದುರಿಗೆ ಎಷ್ಟು ಪಾಪ, ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ, ಇಂಥ ಅವಸ್ಥೆ. ಹುಬ್ಳಿಕರ್ ಅಂತೇಳಿ
ಇದ್ದಾರೆ, ಇನ್ನೂ ತಂದಿದ್ದ ಇನ್ನೂ ಇದ್ದಾರೆ ಅವರು, ಹುಬ್ಳಿಕರ್ ಅಂತೇಳಿ, ಹುಬ್ಳಿಕರ್ ಅಂತೇಳಿ ವಿಜಯನಗರದಾಗ ಇದ್ದಾರೆ. ಭವನ ಇದಕ್ಕೆ ನಾವು ಮಯೂರು ಬಡ ವೆಂಕಪ್ಪನ ಗುಡಿಗೆ ಡೌನಲ್ಲಿ ಇಳಿತೇವಲ್ಲ, ಅಲ್ಲೇ ಮೂಲಿಗೆ ಒಂದು ಅಪಾರ್ಟ್ಮೆಂಟ್ನಾಗ ಇದ್ದ. ಪಾಪ ಬಹಳ ಅನುಭವಿಸಿದ್ರು ಕಷ್ಟ. ಕಡೆಗೆ ಒಂದು ದಿವಸ ದೇಹ ಬಿಟ್ಟು ಹೋದ ಪಾಪ. ಹೀಗೆ ಯಾವ ಡಾಕ್ಟ್ರು ಏನು ಮಾಡ್ಲಿಕ್ಕಾಗೋದಿಲ್ಲ, ಯಾವ ಆಚಾರ್ಯ ಏನು ಮಾಡ್ಲಿಕ್ಕಾಗೋದಿಲ್ಲ, ಯಾರೂ ಏನು ನಮ್ಮ ಹೇಗೆ ಆಯುಷ್ಯ ಇದೆಯೋ, ಹೇಗೆ ನಮ್ಮ ಕಷ್ಟ ಇದೆಯೋ, ಒಂದು ಬಿದ್ದ ಪೆಟ್ಟಿನಿಂದ ಇಷ್ಟೆಲ್ಲ ಅನುಭವಿಸ್ಬೇಕಂತ. ಅದಕ್ಕೆ ಈ ಗರುಡ ಪುರಾಣ ಶ್ರೇಷ್ಠವಾಗಿರ್ತಕ್ಕಂಥ ನಮಗೆ ಜೀವನ ಬರ್ತದೆ ಹೋಗ್ತದೆ, ಆಯುಷ್ಯ ಬರ್ತದೆ ಹೋಗ್ತದೆ ಅಂತ ಅರ್ಥ ಅಲ್ಲ. ಇಂಥವು ಕೇಳತಕ್ಕಂಥ ಭಾಗ್ಯ ಸಿಗೋದು ಕಷ್ಟ. ಯಾಕಂದ್ರೆ ನೀವು ಹೇಳಿದ್ರೆ ನೀವು ಎಲ್ಲಿ ಕೇಳಿಲ್ರಿ, ಎಲ್ಲೂ ಕೇಳಿಲ್ಲ, ಹೇಳಿಸಿಲ್ಲ ಅಂತಂತಲ್ಲ. ಹಾಗೆ ಹೇಳಿಸೋದು ಭಾಳ ಮಂದಿ ಹೇಳಿಸೋದಿಲ್ಲ. ಎಲ್ಲೋ ಕೆಲವರಿಗೆ ರೊಕ್ಕ ಖರ್ಚಾಗ್ತದೆ ಅಂತ ಏನೋ ಗೊತ್ತಿಲ್ಲ, ಅಥವಾ ಕೇಳಬೇಕು ಕೇಳಬಾರ್ದು ಅಂತ ಅನಿಸೋದಿಲ್ಲ. ಅವರ ಭಾಗ್ಯ ಒಟ್ಟಿಗೆ ಒಂದು ಅವ್ರ ಭಾಗ್ಯನೂ ಇರುವುದಿಲ್ಲ, ಕೇಳೋ ಭಾಗ್ಯನೇ ಇರುವುದಿಲ್ಲ ಅಂದಮೇಲೆ ಖರ್ಚು ಮಾಡೋ ಪ್ರಶ್ನೆ ಅಂತಲ್ಲ. ಅವ್ರಿಗೆ ಅದ್ರ ಬಗ್ಗೆ ಜ್ಞಾನದ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ, ಅದು ಸಿಗಬೇಕು ಅಂತ ಅವ್ರಿಗೆ ಇರುವುದಿಲ್ಲ. ಪುಣ್ಯ ಇದ್ದರೆ ಅದೆಲ್ಲ ನಮಗೆ ಸಿಗ್ತದೆ. ಅದಕ್ಕೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಭಾಗವತ ಬೇರೆ ಹೇಳ್ತದೆ, ರಾಮಾಯಣ ಬೇರೆ ಹೇಳ್ತದೆ, ಭಾಗವತ ಹೇಳ್ತದೆ, ಬೇರೆ ಬೇರೆ ಹೇಳ್ತಾ ಕಥೆ ಹೇಳ್ತವೆ. ಅಲ್ಲಿ ಈ ಗರುಡ ಪುರಾಣ ಮನುಷ್ಯನ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಅದನ್ನೇ ವಿಷಯ ತಿಳಿಸಿಕೊಡ್ತಾ ಇದೆ. ಅದಕ್ಕೋಸ್ಕರವಾಗಿ ಮೊದಲು ಪುರಾಣವನ್ನ ಪೂಜಿಸಬೇಕು, ಈ ಪುರಾಣವನ್ನು ಪೂಜಿಸಬೇಕು ಅಂತಾರೆ. ಹಾಗೆ ಅಲಂಕಾರ, ಗೋದಾನ, ದಕ್ಷಿಣ ಸಹಿತವಾಗಿ ಆಚರಿಸಬೇಕು, ಸುವರ್ಣ ಭೂಮಿದಾನಗಳನ್ನ ಭಕ್ತಿಪೂರ್ವಕವಾಗಿ ಪೂಜಿಸಬೇಕು. ಅದರಿಂದ ಬಹಳ ಪುಣ್ಯ ಪ್ರಾಪ್ತವಾಗ್ತಾ ಇದೆ. ಹಾಗಾಗಿ ನಾನು ಕೊಟ್ಟೆ ಅಂತ ಎಂದು ಅನ್ನಬಾರದು. ಎಡಗೈಯಿಂದ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರದು. ದಾನ ಕೊಡುವಾಗ ನಾನು ಇಷ್ಟು ಕೊಟ್ಟೆ ಅಂತ ಎಲ್ಲರ ಮುಂದೆ ಡಂಗುರ ಸಾರಬಾರದು. ದಾನವಾಣ ಮಾಡ್ತಕ್ಕಂಥ. ಹಾಗಾಗಿ ಎಲೆ ಮರೆಯ ಕಾಯಿ ಅಂತ ದಾನ ಮಾಡಬೇಕು. ಇಲ್ಲಿ ಮುಂಬೈ ಒಂದು ವಿದ್ಯಾಪೀಠದಲ್ಲಿ ನಮ್ಮ ಇವ್ರದ್ದು ಮಾಹುಲಿ ಗೋಪಾಲಾಚಾರ್ ಒಳಂದೊಳಗೆ ಅಲ್ಲಿ ಒಬ್ಬ ಮಾರವಾಡಿ ಬಂದ, ನಿಮ್ಮಲ್ಲಿ ಎಷ್ಟು ಹುಡುಗರಿದ್ದಾರೆ, ನಿಮ್ಮಲ್ಲಿ ತಿಂಗಳ ಎಷ್ಟು ಖರ್ಚಾಗ್ತದೆ, ಎಷ್ಟು ಇದು ಬರ್ತದೆ ಅಂತೆಲ್ಲ ವಿಷಯ ಕೇಳಿದೆ. ಯಾಕೆ ಕೇಳ್ತೀಯೋ ಅದೇ, ಇಲ್ಲ ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಎಲ್ಲ ನಾನೇ ಕೊಡ್ತೇನೆ, ಪ್ರತಿ ವರ್ಷ ಎಷ್ಟು ಬೇಕು ಹೇಳಿದ್ರೆ ಅಷ್ಟು ಕೊಡ್ತೇನೆ ಎಲ್ಲ ಹೇಳಿದಂತೆ. ಸಂತೋಷಪಟ್ಟರು, ಒಂದು ಕ್ಷಣಕ್ಕೆ ಸಂತೋಷ ಆದ ಪಾಪ ಅವ್ರಿಗೆ. ಆಮೇಲೆ ಒಂದು ಹೆಸರು ಹೇಳ್ದ, ಒಂದು ಪ್ರಶ್ನೆ ಇಟ್ಟ, ಈ ಗುರುಕುಲಕ್ಕೆ ನನ್ನ ಹೆಸರು ಇಡಬೇಕು, ನಮ್ಮ ತಂದೆಯವ್ರ ಹೆಸರು ಇಡಬೇಕು ಅಂತ ಹೇಳಿ. ನಿನ್ನ ಹೆಸರು ಬೇಡ, ನೀನು ದುಡ್ಡು ಬೇಡ್ಕೊಂಡು ಹೋಗತ್ತ ನೋಡ್ರಿ. ಅಂದರೆ ಆಸೆ ಇತ್ತಂದ್ರೆ ಏನಾಗ್ತದ್ರಿ, ಅವ್ರ ಹೆಸರು ಇಟ್ಟುಕೊಂಡು ಬೇಕಾದಷ್ಟು ಕಳಿಸ್ಬೋದಿತ್ತು. ಎಲ್ಲ ಕೊಡ್ತೇನೆ, ಒಂದು ಇದರಿಂದ ಹಿಡ್ಕೊಂಡು ಎಲ್ಲ ಕೊಡ್ತೇನೆ ಅಂತ, ವರ್ಷದಿಂದ ಎಷ್ಟು ಖರ್ಚಿದೆ ಎಲ್ಲ ಕೊಡ್ತೇನೆ ಅಂತ ಆಸೆ ಪಡಲಿಲ್ಲ ಅವ್ರು. ಹಾಗೆ ನಾವು ಎಲೆ ಮರೆಯ ಕಾಯಿಯಂತೆ ಬಲಗೈ ಕೊಟ್ಟಿದ್ದೆ, ಎಡಗೈ ಗೊತ್ತಾದ್ರು, ಎಡಗೈ ಕೊಟ್ಟಿದ್ದ ಬಲಗೈ ಗೊತ್ತಾದ್ರು. ಅಷ್ಟು ದಾರೆ ಏನೋ ಒಂದು 10,000 ರೂಪಾಯಿ ಕೊಟ್ಟು ದೊಡ್ಡದಾಗಿ ಬೋರ್ಡ್ ಹಾಕ್ಸೋದು ನಾವು, ಇಂಥದ್ದು ಹಾಕ್ರಿ ಅಂತೇಳಿ. ಅಲ್ಲಿ ಹಾಕ್ಸಿದ್ರಿ, ಅವ್ರು ಓದಿರೋದನ್ನ ಹೋಯ್ತು, ದಾನದ ವ್ಯರ್ಥ ಆಯ್ತು. ಅದಕ್ಕೆ ದಾನಗಳನ್ನು ಕೊಡುವಾಗ ಗುಪ್ತವಾಗಿ ದಾನ ಕೊಡಬೇಕು. ಗುಪ್ತದಾನ ಅಂತ ಕರೀತಾರೆ, ಗುಪ್ತದಾನ ಶ್ರೇಷ್ಠ ಅಂತ ಕರೀತಾರೆ. ಅದಕ್ಕೆ ಅಂಥ ದಾನಗಳನ್ನು ಶ್ರೇಷ್ಠವಾಗಿ ಮಾಡಬೇಕು. ಅಂಥ ಪುರಾಣವನ್ನು ಕೇಳ್ತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಎಲ್ಲ ನೀವು ಕೇಳಿದ್ದೀರಿ. ದೇವರಿದೆಲ್ಲ ನಿಮ್ಮ ತಂದೆಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಆಯುಷ್ಯವನ್ನು ಕೊಟ್ಟಿದ್ದಾನೆ. ಕೊಟ್ಟಿದ್ದ ಇಷ್ಟು ದಿವಸ ಇದ್ದರು, ತಮ್ಮ ಪರಮಾನುಸಾರವಾಗಿ ದೇಹವನ್ನು ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋಗ್ಲಿಕ್ಕೆ ಯಾರೂ ಶಾಶ್ವತರಲ್ಲ, ನಾವು ಶಾಶ್ವತರಲ್ಲ. ನೀವು ಶಾಶ್ವತ, ಒಬ್ಬರು ಹಿಂದೆ ಒಬ್ಬರು ಮುಂದೆ ಹೋಗ್ತಕ್ಕಂಥದ್ದೇ. ಇದ್ದಾಗ ಮನುಷ್ಯರಾಗಿ ಮಾನವರಾಗಿ ಮನುಷ್ಯರಂತೆ ವರ್ತನೆ ಮಾಡೋಣ. ಹಾಗೆ ಜೀವನವನ್ನು ಸಾಗಿಸ್ಕೊಂಡು ಹೋಗೋಣ. ಈ ಧರ್ಮದ ಬುದ್ಧಿ ನಿಮಗೆಲ್ಲ ದೇವರು ನನಗೂ ಸಹಿತವಾಗಿ ನನಗೂ ಕೊಡಲಿ, ನಿಮಗೂ ಎಲ್ಲರ ಕೊಡಲಿ ಅಂತೇಳಿ ಇವತ್ತು ನಾವು ವಿಶೇಷವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಗರುಡ ಪುರಾಣವನ್ನು 2 ಅಕ್ಷರ ಮಹಿಮೆಯನ್ನು ದವರುಗಳು ಅಂತರ್ಗತಕ್ಕಂಥ ಲಕ್ಷ್ಮೀ ಸಮರ್ಪಣೆ ಮಾಡ್ತೇನೆ. ಕೃಷ್ಣ ಅರ್ಪಣಮಸ್ತು. ಅಚ್ಯುತಾಯ ನಮಃ. ಅನಂತಾಯ